ನಿನ್ನವನು ಇದನ್ನು ಮುರುಗೋಡ ಎರಗಟ್ಟಿ ಮರ್ಕೊಂಬಿ KSRTC ಬಸ್ ಮಾಡಿ ಅನ್ಲಿ ಮಂದಿ ತುಂಬ್ಕೊಂಡು ಹೋಗಕ್ಕೆ ನಾನು ನಿನಗೆ ಸಪ್ರೇಟ್ ಫ್ಲೈಟ್ ಮಾಡಿ ಅಂತ ಹೇಳಿದ್ಲು ಎಷ್ಟು ಬೇಕಾಟ್ಟು ರೊಕ್ಕ ಕೊಡ್ತೀನಿಲೇ ಸಪ್ರೇಟ್ ಫ್ಲೈಟ್ ಮಾಡಂತ ಹೇಳಿದ್ಲು ನಿನಗೆ ನಾನು ಏನಂತ ತಿಳ್ಕೊಂಡಿನಿ ಸಾವ್ಕಾರ ಹಾಂ ಸಪ್ರೇಟ್ ಫ್ಲೈಟ್ ಮಾಡು ಇದೇನು ಮಂದಿ ತುಂಬ್ಕೊಂಡವನು ಕುರಿ ಹಿಂಡು ತುಂಬಿದಂಗೆ ತುಂಬ್ತಿರಲ್ಲ KSRTC ಬಸ್ನ್ಯಾಗ ಅಂಥ ಬಸ್ನ್ಯಾಗ ಬರೋದಿಲ್ಲ ನಾನು ಸಪ್ರೇಟ್ ಫ್ಲೈಟ್ ಬುಕ್ ಮಾಡು ಸಪ್ರೇಟ್ ಫ್ಲೈಟ್ನಾಗ ಬರ್ತೀನಿ ನಿನಗೆ ಯಾಕೆ ಬೇಕಲೇ ರೊಕ್ಕ ತೂರು ಹೋಗಿತೀನಿಲೇ ಹಾಂ ರೊಕ್ಕ ಸುತ್ತೀನಿ ನಮ್ಮನ್ನ ಹಾಂ ಹೇಳೇನು ಲೋನ್ ನನಗಣ್ಣ ನಾ ದುಬೈಗೆ ಹೋಗ್ಬೇಕಲ್ಲ ಅಂತೇಳಿ ನಾನು ಬಿಸ್ನೆಸ್ ಎಲ್ಲ ಇದ್ರಾಗ ಚಾಲೂ ಐತ್ಲ ಈಗ ಎಲ್ಲ ದುಬೈ ಚಾಲೂ ನಂದೀಗ ಇಂಡಿಯಾ ಬಿಟ್ಟಿನಿ ಈಗ ಫುಲ್ಲು ದುಬೈದಾಗ ನಂದೆಲ್ಲ ಬಿಸ್ನೆಸ್ ಇಂಡಿಯಾ ಬಿಟ್ಟಿನ ನಿಮಗೆ ಹಾಕೈತೆ ಅಂದ್ರೆ ಬುಕ್ ಮಾಡಿರಿ ಇಲ್ಲ ಅಂದ್ರೆ ಸಪ್ರೇಟ್ ಒಂದು ಇದನ್ನ ಫ್ಲೈಟ್ ಬುಕ್ ಮಾಡ್ತೀನಿ ತೋಲೇನಾ ನಾನೇ ಖರೀದಿ ಮಾಡ್ತೀನಿ ಒಂದು ವಿಮಾನ ಏನು ಎಷ್ಟೊತ್ತಾತ್ರಲ್ಲ ನಿಮ್ಗೆ ಹೇಳಾಕತ್ತ ಬಿಡ್ರಲೇ ನಿಮಗೆ ಬುಕ್ ಮಾಡೋಕ್ಕಾಗ್ಲಿಕ್ಕೆ ಬಿಟ್ಬಿಡ್ಲಿ ನಾವೊಂದು ಸಪ್ರೇಟ್ ಹೆಲಿಕಾಪ್ಟರ್ ಬುಕ್ ಮಾಡ್ಕೋತೀನಿ ಬಿಡ್ನಾ ಬಿಡ ನಿಮ್ಮ ಅವನು ಬುಕ್ ಮಾಡೋಕ್ಕಾಗ್ಲಿಕ್ಕೆ ಬಿಟ್ಬಿಡ್ರಿ ನೀವು ಕೈ ಬಿಟ್ಬಿಡ್ರಿ ನಿಮ್ಮವ್ರ ಕಡೆ ನಿಮ್ಮ ಇಡೋ ತನಕ ಬುಕ್ ಮಾಡ್ತೀನಿ ಬುಕ್ ಮಾಡೋಕ್ಕಾಗ್ಲಿಕ್ಕೆ ಬಿಟ್ಬಿಡ್ರಲಿ ಇಡ ಫೋನ್ ಇಡ ಕಕ್ಕ ಕುಂಡ್ಯಪ್ ಕಾಕ ಎಲ್ಲಿ ಅದು ಮಾರೇ ಅವ ಕಕ್ಕ ಕುಂಡ್ಯಪ್ ಕಾಕ ಕಕ್ಕ ಯಾರು ಕಕ್ಕ ಯಾರು ಓದಾರಲಾಗ್ತೋಪ್ಪ ಬಾ ಇಲ್ಲಿಯ ಯಾರೋಪ್ಪ ನೀ ಬಾರೋ ಕಕ್ಕ ಯಾರ್ ನೀ ಹಿಡಿಯಲ್ಲ ನಾಲ ಗಿಡ್ ಗೊಪ್ಪೆ ಹಾಕಲ್ಲ ಟೋಪೆ ಅಲ್ಲ ಅವನು ಗಿಡ್ ಗೊಪ್ಪೆ ಏನು ನೀನು ಅವತಾರ ಏನು ತೆಳಗಿನ ಮ್ಯಾಗಿಂದ ಯಾವ ಬಾಬಾ ಕೋಟ ಪ್ಯಾಂಟ ಶರ್ಟ್ ದೊಡ್ಡ ಸೌಕರ್ಯ ಆಗಿ ನನ್ನ ಮಗನ ಕಕ್ಕ ಈಗ ಲಕ್ಷ್ಮಿ ಯಾರಿಗೆ ಹೆಂಗ್ ಹೊಲಿತಾಳೆ ಹೇಳಕ್ ಬರುದಿಲ್ಲ ನಾ ಈಗ ಗಿಡ್ ಗೋಪ್ಯ ಅಲ್ಲ ದುಬೈ ಗೋಪ್ಯ ದುಬೈ ಗೋಪ್ಯ ಇದೇನು ಹೋಯಪ್ಪ ಮೊನ್ನೆ ಇಲ್ದ ನಿನ್ನೆ ನನ್ನ ಕಡೆ ಒಂದ 5 ರೂಪಾಯಿ ತಗೊಂಡು ಬಿಡಿ ಸಿಳ್ಕೊತ ಹೇಳವ ನಿಮ್ಮ ಮಗನ ಇಷ್ಟು ಸೌಕರ್ಯ ಹಂಗಾದ್ಯಲ್ಲ ನೀ ಕಕ್ಕ ಅವೆಲ್ಲ ಉದ್ರಿ ಮಾತು ಬಿಡು ಗೋಳ ಮಾತಾ ಇಲ್ಲ ಬಾಯಿಲೆ ಬಾಯಿಲೆ ಏನ ಕೋಡಿ ಬಾಯಿಲೆ ಏನಾತ ಕಕ್ಕ ಇಲ್ಲಿ ನೋಡಿಲಿ ಗಾಡಿ ಇದ ಹೌದು 30,000 ರೂಪಾಯಿ ಗಾಡಿ ಇದು ನನಗೆ ಗಿಫ್ಟ್ ಕೊಡತ್ನ ಗಿಫ್ಟ್ ಕೊಡತ್ತೀನಿ ಏನು ಗೋಪೆ ಇದೆಂತ ಮಾತು ಹೇಳಾಗ್ತೀನಿ ಅಲ್ಲ ಮಗನ ನನ್ನ ಕಡೆಯಿಂದ 5 ರೂಪಾಯಿ ತಗೊಂಡು ಬಿಡಿ ಸತ್ಕೊಂಡು ಬಿಕಾರಿ ಗತಿ ಊರ ತಿರ್ಗಾವನಿ ನೀ ನನಗೆ 30,000 ರೂಪಾಯಿ ಗಾಡಿ ಗಿಫ್ಟ್ ಕೊಡಾಗತ್ತಿ ಮಗನ ನನ್ನ ಹೆಸರು ಏನೈತಿ ಗೊತ್ತೈತೇನ ಕುಂಡೆಪ್ಪ ಹೆಸರು ಐತಿ ನಂದ ಸುತ್ತ ಹಳ್ಳಿಯಾಗ ನನ್ನ ಬಹಳ ಹೆಸರು ಐತಿ 40 ಹಳ್ಳಿಯವ್ರು ನನಗೆ ನ್ಯಾಯ ಹರಿಲ ಕರೆಸ್ತಾರ ಅಂಬಾಸಡರ್ ಕಾರ್ನಾಗ ಹೋಗ್ತೀನಿ ನ್ಯಾಯ ಹರಿದು ಬರ್ತೀನಿ ನೀ ನನಗೆ ಗಿಫ್ಟ್ ಕೊಡ್ತಿ ನೀ ಕುಂಡೆಪ್ಪ ಸಾವುಕಾರ ಇರುವಲ್ಯಾಕ ಯಾವ ಇರುವಲ್ಯಾಕ ನೀ ಇದೇತನ ಹರಿದು ಬರುವಲ್ಯಾಕ ನಾಲ್ಕು ಅಡ್ಡಾಡವಲ್ಯಾಕ ಸುಮ್ಮ ಗಿಫ್ಟ್ ಕೊಡತ್ನು ತಗೋತಿಲ್ಲೋ ಇಂಥ ಗಾಡಿ ಯಾರು ಬಿಡ್ತಾರೆ ಅದು ಗಿಫ್ಟ್ ಕೊಡಾಗತ್ತೀನಿ ಅಲ್ಲ ಗೋಪಿ ಮತ್ತು ನಿನಗೇನು ಅದು ಬಂಗಾರ ತತ್ತಿ ಕೊಡುವಂಥ ಇದು ಒಂದು ಕೋಳಿಗಳಿಗೆ ಸಿಕ್ಕೈತೇನ ಇಷ್ಟು ಸೌಕರ್ಯ ಹೆಂಗಾದೀವು ಕಕ್ಕ ಏನು ಹುಚ್ಚರಂಗೆ ಮಾತಾಡ್ತೀವಪ್ಪ ನೀ ಯಾಕೆ ಕೋಳಿ ಸಿಕ್ಕಿಲ್ವೋ ಬಂಗಾರ ಅಂತ ಆನೆ ಸಿಕ್ಕೈತಿ ನನಗೆ ಬಂಗಾರ ಆನೆ ಅದು ಹೆಂಗ ಕುಂಡ್ಯಾಪ್ ಸಾವುಕಾರ ಎಟ್ಟಿ ಬಿಡ್ಲಾಕೈತಿ ದೇವ್ರ ದೊಡ್ಡವ ಇದ್ದಂದ್ರ ಕತ್ತಿ ಸದ ಕುದುರೆ ಆಕೈತಿ ಕತ್ತಿ ಕುದುರೆ ಬಿಡುವ ಮರ ಅದು ಇಷ್ಟು ಕೋಟ್ ಪ್ಯಾಂಟ್ ಅಬ್ಬ ಇಷ್ಟು ಸೌಕರ್ಯ ಹೆಂಗದಿ ಹೇಳುವಪ್ಪ ಅದನ್ನ ಹೆಂಗ್ ಸೌಕರ್ಯ ಅದ್ನೆಲ್ಲ ಬಿಡು ಅವೆಲ್ಲ ಗುಟ್ಟಿನ ವಿಚಾರ ಹೇಳಕ್ ಬರೋದಿಲ್ಲ ಈಗ ನಾನು ದುಬೈ ಕೊಂಟಿನಿ ನನ್ನ ಬಿಸ್ನೆಸ್ ಎಲ್ಲ ದುಬೈದಾಗ ಈಗ ದುಬೈ ಅದಷ್ಟಲ್ಲೋ ದುಬೈನಾಗ ಬುರ್ಜ್ ಖಲೀಫಾ ಬುರ್ಜ್ ಖಲೀಫಾ ಬುರ್ಜ್ ಖಲೀಫಾ ಆ ಮನಿ ಖರೀದಿ ಮಾಡೀನಿ ಏನ ಅಷ್ಟ ಅಲ್ಲ ಪೆಟ್ರೋಲ್ ಪಂಪ್ ಇಂದ ಬಾವಿ ಇರ್ತಿತ್ಲೆ ಅದನ್ನು ಖರೀದಿ ಮಾಡೀನಿ ಆಮೇಲೆ ಅಷ್ಟ ಅಲ್ಲ ಇನ್ನೆಲ್ಲಾ ಬಿಸ್ನೆಸ್ ನಂದು ಅಲ್ಲೇ ಏನ ಇನ್ನು ಫ್ಲೈಟ್ ಸಲ ಬುಕ್ ಮಾಡೀನಿ ಫ್ಲೈಟ್ ಅಲ್ಲ ವಿಮಾನ ಖರೀದಿ ಮಾಡಿರ್ಬೇಕ ಖರೀದಿನೂ ಮಾಡೀನಿ ವಿಮಾನ ಏನು ಅವನವನ ವಿಮಾನದಾಗ ಹೋಗ್ಬೇಕಲ್ಲ ಇದನ್ನ ಬೈಕ್ ಯಾರ ಕೈ ಕೊಟ್ಟು ಹೋಗ್ಬೇಕು ಎಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಕನ್ಫ್ಯೂಸ್ ಆಗಿತ್ತ ಅದಕ್ಕೆ ನಮ್ ಕುಂಡ್ಯಾಪ್ ಕಾಕ ಗಿಫ್ಟ್ ಕೊಟ್ರ ಆತಂದ್ ಬೈನ್ಯ ವಲ್ ಹಬೀಬಿ ಫುಲ್ ಹಬ್ಬ ಗೊಪ್ಪಿ ಇಷ್ಟು ದೊಡ್ಡ ಸೌಕರ್ಯ ಹಂಗಾದಿವು ಒಂದ್ ಸ್ವಲ್ಪ ಗುಟ್ಟು ಏನೈತಿ ಹೇಳ ಇಲ್ಲಿ ಬಾ ನೆಳ್ಳಕ್ ಬಾ ಗೋಪಿ ಇದು ಒಂದು ಮಾತು ಹೇಳ ಇದು 4 ದಿನದಾಗ ಇಷ್ಟು ಕೋಟ್ ಪ್ಯಾಂಟ್ ಅಬ್ಬಾ ಏನು ನೀನು ಇದು ಇಷ್ಟು ದೊಡ್ಡ ಸೌಕರ್ಯ ಹಂಗಾದಿವಪ್ಪ ನೀ
ಅವೆಲ್ಲ ಹೇಳಕ್ ಬರುದಿಲ್ಲಪ್ಪ. ಯಾಕ ನೀನು ಬಾಳ್ ಒತ್ತಾಯ ಮಾಡಿ ಕೇಳವಪ್ಪ. ಹೇಳ ಹಿರಿ ಮನುಷ್ಯ ಹಾಕಿ ನಿನಗೆ ಹೇಳಕ್ ಬರಂಗ. ಹೇಳ ಅದು ಏನಾಗೈತಿ ಅಂದ್ರ ನನಗ ರೊಕ್ಕದ ಗಿಡ ಸಿಕ್ಕೈತಿ. ರೊಕ್ಕದ ಗಿಡ ಮರ ನಾ ತೆಂಗಿನಕಾಯಿ ಗಿಡ ಕೇಳಿನಿ, ಮಾವಿನಕಾಯಿ ಗಿಡ ಕೇಳಿನಿ, ಪೇರುಕಾಯಿ ಗಿಡ ಕೇಳಿನಿ. ಈ ರೊಕ್ಕ ಗಿಡ ಯಾರು ಇರ್ತದೇನ? ನೀ ನಂಬುದಿಲ್ಲ ನಂಬುದಿಲ್ಲ ಅಂತ ಹೇಳುದು ಬಿಟ್ಟಿದ್ನೆ. ರೊಕ್ಕದ ಗಿಡ ಸಿಕ್ಕೈತು. ಖರೇನಾ? ಖರೇನ. ಅಬ್ಬಾಬಾ ದಿನ ರೊಕ್ಕ ಬರ್ತಾವನಲ್ಲಿ. ರೊಕ್ಕ ಹಿಂಗ ಅಳಿಗಾಡಿಸಿ ಸಾಕ ಬಿದ್ದು ಬಿಡ್ತಾವ. ಹೌದಾ? ಎಲ್ಲೈತಿ ಅದು? ಹೇಳ್ಬೇಕ? ಎಲ್ಲೈತಿ ಹೇಳ. ತೋರಿಸ್ಲೆ? ತೋರಿಸ್ಲ. ಬಾ ಕರ್ಕೊಂಡು ಹೋಗ್ಕೊಂಬ ನನ್ನ. ಹೌದಾ? ಬಾ ನೋಡೋಣ. ನಡಿ ನಾಳೆ ಬಾ. ಸಾವ್ಕಾಶ ಹೋಗ್ ಕುಂಡ್ಯಾಪ್ ಸಾವ್ಕಾರ. ಬಾರಪ್ಪ ತೋರಿಸ್ ನೋಡೋಣ. ನಿನಗೆ ವಯಸ್ಸು ನನಗಾಗ್ಯಾವ, ನನಗೆ ವಯಸ್ಸು ನಿನಗಾಗ್ಯಾವ. ಬಾ ಕಾಕ ನಿಂಗೆ ತೋರಿಸ್ನು. ಹೌದಾ? ದಿನ ನೀರ್ ಹಾಕ್ತಾನ ಅದಕ್ಕೆ. ಎದಕ್ಕ? ರೊಕ್ಕದ ಗಿಡಕ್ಕ. ನಂದ ಗಿಡ ಆಗ್ಯದ. ಏನ ನೀ ಬರ್ರಿ ಏನ್ ಮಾಡಂಗಿಲ್ಲ, ಅದ ಗಿಡ ಹತ್ತಂಗಿಲ್ಲ, ಏನಿಲ್ಲ. ಬರ್ರಿ ಒಂದ್ ಕಟ್ಟಿಗೆರ ಇಲ್ಲ ಕಲ್ಲು ತಗೊಂಡ್ ಹಿಂಗ ಎಸದ್ರ ಮುಗುದು ಅಂತ ಆಯ್ತು. ತಾನೇ ಬೀಳ್ತಾವ ರೊಕ್ಕ ಬೀಳ್ತಾವ. ದಿನ ನಾನ್ ನೀರ ಹಾಕ್ತೀನಿ ಅದಕ್ಕ. ಈಗ ಇದು ಎಲ್ಲ ಸೌಕಾರ ಇದೆಲ್ಲ ಆ ಗಿಡದಿಂದ ತೆಗ್ದೇನೆ. ಎಲ್ಲ ಆ ಗಿಡದಿಂದನ. ಎಲ್ಲೈತಿ ಗಿಡ? ಇಲ್ಲ ಐತಿ, ಬಾ ತೋರಿಸ್ ನನಗೆ. ಹೇಳ. ದೊಡ್ಡ ಗಿಡ ಐತದ. ಏನು ಕಾಕ ಇಲ್ಲ ಐತಿ ನೋಡ್ದ ಗಿಡ. ಇದ ಗಿಡ ಏನ? ಇದಕ್ಕ ಕಲ್ಲು ಹೋಗಿ ಬೇಕಾರೆ ಕಟ್ಟಿಗಿಲೆ ಜಾಡಿಸು, ರೊಕ್ಕ ಬಿದ್ದು ಬಿಡ್ತಾವ. ನಂಬಿಕೆ ಬರ್ಲಿಲ್ಲ ಅಂದ್ರೆ ಕಲ್ಲು ಹೋಗಿ ತೋರಿಸ್ನ. ತೋರಿಸ್ಲ ಏನ? ಆದ್ರ ರೊಕ್ಕ ಬೀಳ್ಬೇಕಾರ ನೀ ಮ್ಯಾಲ್ ನೋಡೋಂಗಿಲ್ಲ. ಮ್ಯಾಲ್ ನೋಡ್ಬಾರ್ದೇನ? ಮ್ಯಾಲ್ ನೋಡಿದ್ರ ರೊಕ್ಕ ಬೀಳುದಿಲ್ಲ. ಹಿಂಗ ಕೆಳಗ ಹಿಂಗ ನೋಡ್ಕೋತ ಸುಮ್ಮ ಹಾರ್ಯಾಡ್ಸ್ಕೊಂತ ಹೋಗ್ಬಿಡ್ಬೇಕು. ಆಯ್ತು ಕಲ್ಲು ಹೋಗ ತೋರ್ಸ್ ನೋಡ್ರಿ. ರೊಕ್ಕ ಹೆಂಗ್ ಬೀಳ್ತಾವ ನೋಡ್ತೀನಿ ನಾನು. ಕಲ್ಲು ಹೋಗಿ ತೋರ್ಸ್ ನೋಡಿ. ತಗೋ ಎಲ್ಲಿದ ಕಲ್ಲ? ಹೋಗಿ ಬಿದ್ದುಲ್ಲ ರೊಕ್ಕ? ಬಿದ್ದಿಲ್ಲ? ಹೌದು ಬಿದ್ದುಲ್ಲ. ಪಟ್ಟ ಆರಿಸ್ಕೊ. ಮ್ಯಾಲ್ ನೋಡ್ಬೇಡ, ಡೂಪ್ಲಿಕೇಟ್ ಹಾಕವ. ಆರಿಸ್ಕೊ. 500 ಬೇಕು, 100 ಬೇಕು, 2000 ಬೇಕು, 200 ಬೇಕು. ಪಟ್ನ ಆರಿಸ್ಕೊ. ಆರಿಸ್ಕೊತೀನಿ. ಸ್ವಲ್ಪ ನಿನಗ ನನಗ ಬಾಳ ಭಾರಿ ಆತ. ಆರ್ಸ್ಕೊಪ್ಪ, ಪೂರಾ ಆರ್ಸ್ಕೊ. ತಗೋ ಎಲ್ಲ ತಗೋ, ಬಿಡ್ಬಾರ್ದು ಸಡ್ಲ. ಈಗ ಅಲ್ಲಿನ ಬಿದ್ದ ನೋಡು. ತಗೋ ಮ್ಯಾಲ್ ನೋಡ್ಬೇಡ. ಮ್ಯಾಗ ನೋಡಂಗಿಲ್ಲ. ಕೋಟಾ ನೋಟ್ ಹಾಕ ನೋಡ. ತಗೋ ಏಪ್ಪ ಒಂದ್ಯಾಳ 10-20 ಸಾವಿರ ಬಿದ್ದು. ಏನ್ ನೋಟಪ್ಪ. ಬಾ ಗೋಪಿ, ಏನು ಹೋಗಪ್ಪಿ ಇದು? ಭಾರಿ ಐತಪ್ಪ ಗಿಡ. ಇನ್ನೊಂದು ಕಲ್ಲು ಹೋಗಿತ್ತಾನ. ಬಾ ಇನ್ನೊಮ್ಮೆ ಬಾಗ ತೋರ್ಸಾಕ್ತಿ ಬಾ ನೀ. ಬಾ ದೊಡ್ಡ. ಏನು ದೋಸ್ತ ಅಸಲಿ ಅದಾವಲ್ಲ ಇದು. ಮತ್ತೆ ಇನ್ನೊಮ್ಮೆ ಹೋಗಿ. ಈಗ ನಾ ಹೋಗಿಲ್ಲೇನ? ನೀ ಹೋಗಿ. ನಾ ಹೋಗಿಲ್ಲೇ? ನಾ ಹೋಗಿತೀನಿ. ಈಗ ಇದು ಯಾರಿಗೆ? ನನಗೆ. ಆಯ್ತಾಯ್ತಪ್ಪ. ಕಲೆ ಎಲ್ಲೈತಿ? ಬಾ ಈಗ ನಾ ಹೋಗಿತೀನಿ ನೋಡು. ಮತ್ತೆ ಬಿದ್ದು. ಒಟ್ಟ ಮ್ಯಾಲ ನೋಡಂಗಿಲ್ಲ. ಗೋಪಾಲ ಎಷ್ಟ್ರ ರೊಕ್ಕ ಅದಾವ ಗಿಡದಾಗ? ಫುಲ್ ಅದ ತೋಣಿ. ಏನ್ ರೊಕ್ಕ ಸಿಕ್ಕುವಪ್ಪ ತಿನ್ನ. ಅಲ್ಲಿನ ಬಿದ್ದ ನೋಡು. ಬಾ. ತಗೋ ರೊಕ್ಕ. ನನಗ ಇದು ಭಾರಿ ಐತಿ ಗೋಪಿ. ಏನ್ ರೊಕ್ಕಪ್ಪ ಅದು? ಏನು ಗೋಪಿ ಇದಕ್ಕೆ ಏನು ಗೊಬ್ಬರ ಹಾಕಿ ಗಿಡಕ್ನಿ? ಮತ್ ನೀರ್ ಯಾವ್ದು ಹಾಕ್ತಿ? ಬೋರಿಂದ ಹಾಕ್ತಿವೋ ಏನು ಹೊಳಿ ನೀರ್ ಹಾಕ್ತಿವೋ ಅದಕ್ಕ? ನಿನ್ನೂ ನೀರೇ ನಾನು ಅಂದ್ರ ಮನ್ಯಾಗಿನ ನೀರ್ ತಂದು ಹಾಕ್ತಿ ಇಲ್ಲಿ? ಏನ್ ಪೈಪ್ಲೈನ್ ಮಾಡ್ಯಾವ ಮನೆಯಿಂದ? ಪೈಪ್ಲೈನ್ ಇಲ್ಲಪ್ಪ, ಸಣ್ಣ ಪೈಪ್ ಹಾಕಿ ನಟ. ಸಣ್ಣ ಪೈಪ್ ಹಾಕಿ ಭಾರಿ ಐತಿ ಬಿಡಪ್ಪ. ನಾನ್ ತಿಳಿ ಇರುದಿಲ್ಲ, ಖಾತ್ರಿ ಆಗೈತೆ. ಹೌದು, ನಿನಗಂತೂ ನಂಬಿಕೆ ಬಂದೈತ್ಲ? ಹೌದಿಲ್ಲ? ನಾನ್ ತಿಳಿ ಇರುದಿಲ್ಲ. ಏನು? ಹೌದು. ಊರಾಗಿನ ಮನಿ ಅಂತಿ ಮಾರಿದಿ ಏನು? ಇರುದು ನನಗೇನಪ್ಪ ಬೈಕ್ ಇತ್ತು. ಹೌದು. ಆ ಬೈಕು ನಿನಗೆ ಗಿಫ್ಟ್ ಕೊಟ್ಟಿನ. ಕೊಟ್ಟಿ ಏನು? ಹೌದು. ಈ ನನಗಿರುದು ಏನಪ್ಪ, ಇದು ಒಂದು ಗಿಡ. ಈ ಗಿಡ ಏನು? ಇದು ಗಿಡ ಮಾರ್ಬೇಕಂತ ಮಾಡಿನ. ಇದನ್ನ ಯಾರ ಗಿರಾಕಿದ್ರೆ ಹೇಳ್ಬಿಡು, ಮಾರಿ ಬಿಡ್ತನ. ಮಾತಾನತ್ತ ಏನಪ್ಪ ಇವ ಗಿಡ ಮಾರಿದ್ರ ಮತ್ತೊಬ್ಬರಿಗೆ ಹಾಕತಿ ಇದು ರೊಕ್ಕ ಎಲ್ಲ.
ಸುಮ್ಮ ಏನಾದರೂ ಮಾಡಿ ಇದು ನಾನ ತಗೋಬೇಕಾ? ಗೋಪಿ ಮತ್ತು ಇದು ಇಂಥ ಗಿಡ ಯಾರು ಬಿಡ್ತಾರ, ಯಾರು ಬೇಕಾದ್ರೂ ಮಾರಿದ್ರು ತಗೋತಾರ. ಆದ್ರೆ ಮತ್ತೊಬ್ರಿಗೆ ಮಾರೋದು ಯಾಕೆ? ಮನ್ಯಾನ ಗಿಡ ಮನ್ಯಾಗ ಇರ್ತೈತಿ, ಅದು ನನಗೆ ಮಾರ್ಲಾ. ಆಯ್ತಪ್ಪ, ಇದ್ಯಾಕ ಮಾತುಕತೆ ಮಾತಾಡ್ಬಿಡು. ನೀವು ಮನ್ಯಾನ ಕಾಕ ಅಕ್ಕಿ ಬಾ ಬಾ ಮಾತಾಡ್ಬಿಡು. ಬಾ ಬೈಲಿ ಕಾಕ, ನೀವೊಂದ್ ಕೆಲ್ಸ ಮಾಡು. ಈಗ ಮತ್ ಬೇರೆದಾರ ಕೊಟ್ಟು ನಾನು ಯಾಕ ಅಯ್ಯೋ ಅಯ್ಯೋ ಅನುಕೂಲಿ. ಹೌದು, ನೀನು ಮನ್ಯಾನ ಅಕ್ಕಿ ಮನ್ಯಾಗಿನ ಗಿಡ ಮನ್ಯಾಗ ಆಕೈತಿ. ಹೌದಿಲ್ಲ? ಹೌದು. ಈ ಗಿಡಕ್ಕ 1.5 ಲಕ್ಷ ರೂಪಾಯಿ ಯಾರು ಕೊಡ್ತಾರ ಅವ್ರಿಗೆ ಕೊಟ್ಬಿಡವನ. 1.5 ಲಕ್ಷ ಏನ್ ಮಾಡ್ಲಿಪ್ಪ? ಅವನು 1.5 ಲಕ್ಷ ರೂಪಾಯಿ ಎಲ್ಲ ಆಗ್ತಾನ. ಆದ್ರೆ ಏನೈತಿ ಬಿಡ, ಒಂದಿನ ಕಲ್ಲು ಹೊಡೆದ್ರೆ 1.5 ಲಕ್ಷ ರೂಪಾಯಿ ಮಾಡ್ತಾವ. ಆಯ್ತು ನಾ 1.5 ಲಕ್ಷ ರೂಪಾಯಿ ನಿನಗೆ ಕೊಡ್ತೀನಿ. ಈ ಗಿಡ ನನಗಿರ್ಲಿ. 1.5 ಲಕ್ಷ ರೂಪಾಯಿ ಇಲ್ಲ, ನಂದು ಇದು ಚೇಂಜ್ ಆಯ್ತು, ಪ್ಲಾನ್ ಚೇಂಜ್ ಆಯ್ತು. ಈಗ ನನಗ 3 ಲಕ್ಷ ರೂಪಾಯಿ ಬೇಕು. ಏನು ಉಪಾಯ? ಒಮ್ಮಿಗೆ 1.5 ಲಕ್ಷ ಎಬಸ್ತಲ್ಲ, ಏನು ಮಾಡುದು ಈಗ? ಏನು ಮಾಡಿ ಆಗಲಕ್ಕ 3 ಲಕ್ಷ 2 ದಿನ ಕಲ್ಲು ಹೊಡಿತೀನಿ, ಸೀದಾ ರೊಕ್ಕ ಮನ್ಯಾಗಲ್ಲ, ಉಳ್ಕಿದೆಲ್ಲ ಲಾಭದಾಗ. ಆಯ್ತು ನೀನು 3 ಲಕ್ಷ ಕೊಡ್ತೀನಿ, ಸೀದಾ ಮನೆಗೆ ನಡಿ. 3 ಲಕ್ಷ ರೂಪಾಯಿ ಎಣಸ್ಕೊಡ್ತೀನಿ. ನನಗೆ ಎಣಸ್ಕೊಟ್ಟ ಮೇಲೆ ನೀ ದುಬೈಗೆ ಹೋಗತ್ತಿ. ಈ ಗಿಡಕ್ಕೆ ದಿನ ನಾ ನೀರು ಬಿಡ್ತೀನಿ. ನಡಿ ಬಾ ನೀ ಅಕ್ಕ. ನಿನ್ನ ಮನ್ಯಾಗ ಹೋಗಿ 3 ಲಕ್ಷ ರೂಪಾಯಿ ಕೊಡ್ತೀನಿ. ಈ ಗಿಡ ನಂದು ನೋಡಿ. ಇವತ್ತಿಂದ ನೀನ ನೀರ್ ಬಿಡ್ಬೇಕು ನೋಡ. ನಾನ ನೀರ್ ಬಿಡ್ತೀನಿ. ಅದು ನೀರ ಅಕಸ್ಮಾತ್ ಆಗಿ ಬಾಳ್ ಬಿಡ್ಲಿಕ್ಕಂದ್ರ ಬೋರ್ ಹಚ್ಚಿ ಬಿಡು. ಬೋರ್ ಹಚ್ಚಲೇ? ಬೋರ್ ಹೊಡಿತೀನಿ. ಇದಕ್ಕೆ ಮಗ್ಗಲ್ಕ ಬೋರ್ ಹೊಡಿತೀನಿ. ಒಂದ ಮಧ್ಯಾಹ್ನ ಮಗ್ಗಲ್ಕ್ ಬೇಡ, ನಡಬತ್ ಹೊಡ್ಬಿಡು. ಆಯ್ತು ಬೋರ್ ಹೊಡ್ಕೊಂಡ ಕೈಪಂಡ್ ಬಿಡು, ಕೂತ್ ಬಿಡು. ಆಯ್ತು. ರಕ್ತದ ಗಿಡ. ಎಷ್ಟೊತ್ತು ಮಾಡ್ತಾನ ಒಪ್ಪ ಕಾಕ. ಕಾಕ, ಕುಂಡ್ಯಪ್ಪ ಕಾಕ. ಒಟ್ಟ ಬಂದ ನಿಂದ್ರ ರೊಕ್ಕ ತರ್ಲಾಗಿದ್ದ ಎಲ್ಲ ಎಣಸ್ಬೇಕಲ್ಲ. ಮತ್ತೆ ಒಟ್ಟ ದೊಡ್ಡ ಲೇಟ್ ಮಾಡಪ್ಪ ನೀ. 3 ಲಕ್ಷ ರೂಪಾಯಿ ಅಲ್ಲ. ದುಬೈಗೆ ಹೋಗ್ಬೇಕು. ದುಬೈಗೆ ಹೋಗ್ಬೇಕಲ್ಲ. ದುನಿಯಾದ ಬಸ್ ಅದಾವ. ಇಮ್ಮಾನ್ ಬುಕ್ ಮಾಡಿತಿ. ಹೌದಾ? ಈಗ ಎಲ್ಲಾ ಕುಡಿಸಿ ಎಣಸಿ ಈಗ ಇದು 3 ಲಕ್ಷ ರೂಪಾಯಿ ಅದಾವ. ಇದು 3 ಲಕ್ಷ ನಿನ್ನ. ಆ ಗಿಡ ನಂದ ರೊಕ್ಕದ ಗಿಡ. ಇನ್ನು ಮುಂದ ಇದು 3 ಲಕ್ಷ ರೂಪಾಯಿ ನನಗೆ ಕೊಟ್ಟಿ. ಇದು ರೊಕ್ಕ ನಂದ, ಗಿಡ ನಿಂದ. ಆಯ್ತಾ? ದುಬೈನಾಗ ಆರಾಮಿರ. ಯಾವ್ದಾವ್ದು ಬೆಲ್ಲಿ ಡ್ಯಾನ್ಸ್ ನೋಡಿ ಇದು ರೊಕ್ಕ ಎಲ್ಲ ಹಾಳು ಮಾಡಬೇಡ. ಮತ್ತ ಈಗ ತಿಂಗಳಿಗೆ ಒಂದ್ಸಲ 1-2-3 ಕ್ಯಾನ್ ಪೆಟ್ರೋಲ್ನು ಕಳಿಸು. ನಂಗೆ ಪೆಟ್ರೋಲ್ ಭಾಳ ತೂಕ ಆಗ್ಲತ್ತೈತಿ ಇಂಡಿಯಾದಾಗ. ಗಿಡ ಐತಿ ಬಿಡ, ರೊಕ್ಕನ ಅದಾವ, ಏನ್ ಟೆನ್ಷನ್ ಇಲ್ಲ. ಆಯ್ತು ಬರ್ಲಾ? ಬಾ. ದುಬೈಗೆ ಹೊಂಟಾನಪ್ಪ ಗೋಪಿ, ದುಬೈಗೆ ಹೊಂಟಾನ ಗಿಟ್ಟು ಗೋಪಿ. ನಂದು ಏನೈತಿ 3 ಲಕ್ಷ ರೂಪಾಯಿ ಗಿಡ ಸಿಕ್ತು ನನಗೆ. 3 ಲಕ್ಷ ರೂಪಾಯಿ ಗಿಡ. ಈಗ ದಿನ ಕಲ್ಲು ಬಗಿದು ತೆಳಗ ಗಿಡದಾಗಿನ ತೆಳಗ ಎಲ್ಲ ನೋಟ್ ಬರ್ತಾವ. ಈಗ ನಾ ಬೊಂಬಿನ್ಯಾಗ ಒಂದು ಫ್ಲಾಟ್ ತಗೋತೀನಿ, ನಾನು ಒಂದು ಅಂಬಾಸಿಡರ್ ತಗೋತೀನಿ. ಕುಂಡಪ್ಪ ಹೆಸರೈತಿ ನಂದ. ತೆಳಗ ನನ್ನ ಭಾಳ ಹೆಸರೈತಿ. ನಾನ ತಳೆಯವ್ರು ನನ್ನ ನ್ಯಾಯ ಹರ್ಲಕ್ಕೆ ಕರೆಸ್ತಾರ. ಅಂಬಾಸಿಡರ್ ಕಾರ್ನ್ಯಾಗ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ. ಹಂಗೈತೇನ? ಹಲೋ, ಕುಂಡಪ್ಪ ಮಾತಾಡೋದು. ಒಂದು ಕೆಲಸ ಮಾಡು, ಆ ಶೋರೂಮ್ನಾಗ ಹೋಗಿ 1-2-3 ಕಾರ್ ಬುಕ್ ಮಾಡ. ಥಾರ್ ಒಂದು, ಅಂಬಾಸಿಡರ್ ಒಂದು, ಮತ್ತು ಒಂದು ಯಾವುದೋ ಒಂದು ಹೊಸ ಬಂದೈತ್ಲ ಬಿಳಿದು ಕಲರ್. ಬಿಳಿದು ಒಂದಿರಲಿ, ಕೆಂಪದು ಇರಲಿ, ಕರಿದು ಒಂದಿರಲಿ ಕಾರ್. ಬುಕ್ ಮಾಡ. ರೊಕ್ಕ ಟೆನ್ಷನ್ ತಗೋಬೇಡ ನೀ. ರೊಕ್ಕ ಭಾಳ ಅದಾವ. ಅದು 50 ಲಕ್ಷ ರೂಪಾಯಿ ಕಾರ್ ಇರಲಿ, 1 ಕೋಟಿ ಕೊಟ್ಟು ತಗೋತೀನಿ ನಾ. ಮತ್ತು ಮತ್ತು ಬೈಲಮಲ್ ಧಾರವಾಡ ರೋಡಿಗೆ ಒಂದು 10 ಎಕರೆ ಗಂಧದ ಪಡ ನೋಡಿದ್ವಲ್ಲ. ಕಬ್ಬಿನ ಪಡ. ಅದನ್ನು ಎಷ್ಟಕ್ಕೆ ಬಗೆಯಿರ್ತಾವ ನೋಡವ. 10 ಎಕರೆ. ರೊಕ್ಕ ಟೆನ್ಷನ್ ಮಾಡಬೇಡ. ರೊಕ್ಕ ಭಾಳ ಅದ ನನ್ಗೆ. ರೊಕ್ಕದ ಗಿಡನ ಐತಿ ನನ್ನ ಕಡೆ. ಈಗ ತಗೊಳ್ಳೋಣ. ಬುಕ್ ಮಾಡ. ಸಂಜೆ ತನ ನನಗೆ ಏನನ್ನೋದು ಹೇಳ. ರೊಕ್ಕ ಚೀಲ ತುಂಬ್ಕೊಂಡು ಬಂದ್ಬಿಡ್ತೀನಿ ಅಲ್ಲೇ. ಕಾರ ಮತ್ತು ಹೊಲದ ವ್ಯವಹಾರ ಮುಗಿಸೋಬಿಡೋಣ. ಆಯ್ತು ಇಡು. ಕುಂಡಪ್ಪ ಹೆಸರೈತಂದ. ತಳೆ ನನ್ನ ಭಾಳ ಹೆಸರೈತಿ. 40 ಹಳ್ಳಿಯವ್ರು ನನ್ನ ನ್ಯಾಯ ಹಿರ್ಲಕ್ಕೆ ಕರೆಸ್ತಾರ. ಅಂಬಾಸಿಡರ್ ಕಾರ್ನೇ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ. ಅಂಬಾಸಿಡರ್ ಇಲ್ಲ ಈಗ ಥಾರ್ನೇ ಹೋಗುದು. ಸರಿ, ಈಗ ಚೀಲ ಎಲ್ಲೈತಿ? ಚೀಲ. ಈ ಚೀಲ ಬರೋಬ್ಬರಿ ಆಕೈತ್ಲಿ. ಇವತ್ತು ಸಂಜೆ ತನಕ ಕಲ್ಲು ಒಗಿಯೋದು, ರೊಕ್ಕ ಆರಿಸ್ಕೊಂಡು ಇದ್ರೊಳಗೆ ಬರುದ. ಶಿಸ್ತಾಗಿ ರೊಕ್ಕ ತಗೊಂಡ ಇವತ್ತು ಸಂಜೆ ಕಡೆ 3 ದೊಡ್ಡ ಕಾರ, 10 ಎಕರೆ ಕಬ್ಬಿನ ಪಡ ತಗೊಳುದ. ರೊಕ್ಕ ಇದೊಂದು ಬಡಿಗೆ ಒಂದು ಸಿಕ್ಕೈತಿ. ಬಾ, ಇಲ್ಲಿ ಕಲ್ಲು ಅದಾವ. ಪಟಪಟ ಈಗ ಒಗಿತೀನಿ. ಈಗ ಪಟಪಟ ಚೀಲ ತುಂಬೇಕು ನೋಡಿ ಇವತ್ತು.
ರೊಕ್ಕ ಎಲ್ಲಿದವಪ್ಪ? ರೊಕ್ಕ ಬಂದಿಲ್ಲ. ಮತ್ತೆ ಹೋಗಿದ್ದೀನಿ ಹೋಗಿ ಏನೋ ಎಲ್ಲಿ ಹೋದ್ವು ರೊಕ್ಕ? ರೊಕ್ಕನೂ ಇಲ್ಲಲ್ಲ ಇದ್ರೊಳಗೆ ಗಿಡದಾಗ. ನೀವೇನು ಮಾಡತ್ತ ನೀವು ಕಾಕ? ಬೇವಿನ ಗಿಡಕ್ಕೆ ಯಾಕೆ ಕಲ್ಲು ಯಾತ ನೀವು? ರೊಕ್ಕನೂ ಇಲ್ಲ, ಏನು ಮಾಡುದು? ಮತ್ತೆ ಹೋಗುದಾ? ಹಿಂಗ್ಯಾಕೆ ಓಡಾಡತ್ತ ನೀವು? ಚೇಕ್ ಐತಿ ನೈಗೈತಿ ಏನು ಹೋಗಿದ್ರಿ? ಹುಚ್ಚದು ಆಗ್ಯಾನೇನಪ್ಪ ಇವ? ರೊಕ್ಕ 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 ಹೇಗೆ ಬೀಳಾಕತ್ತಿಲ್ಲ ಇವತ್ತು? ಬೇವಿನ ಗಿಡಕ್ಕೆ ಮಾವಿನ ಗಿಡ ಅನ್ಕೊಂಡು ಕಲ್ಲು ಯಾತಿರ್ಬೇಕು ಇವ್. ಕೇಳೋನ್ ತಡಿವು ಹುಚ್ಚಿಗೆ ಚಾಗ್ಯ ನಾನು ಯಾಕಾರ ರೊಕ್ಕ ಹೇಗೆ ಬೀಳಾಕತ್ತಿಲ್ಲ ಯಪ್ಪ ಗಿಡದಾಗಿಂದ? ಏನು ತಪ್ಪಿಗೆ ಆಗೈತೆ ನನ್ನ ಕಡೆಯಿಂದ? ನಾವು ನಿನ್ನೆ ಹೊಡೆದ್ರೆ 10-20 ಸಾವಿರ ರೂಪಾಯಿ ಹಂಗೆ ಬಿದ್ದು. ಕಾಕ ಹಂಗ್ಯಾಕೆ ಕಲ್ಲು ಐತಿ? ಅವಾಗಿಂದ ನೋಡತ್ತೇನೆ ನಾನು. ಏ ರೊಕ್ಕ ಬೀಳ್ತಾವ ಯಪ್ಪ ಈ ಗಿಡದಾಗಿಂದ. ರೊಕ್ಕ ನಾ ತಿಳ್ಕೊಂಡಿನಿ ಇದನ್ನ ಮಾವಿನ ಗಿಡ ಅಂತ ತಿಳ್ಕೊಂಡು ಕಲ್ಲು ಗಾತಿ ಮಾಡೀನಿ. ಬೇವಿನ ಗಿಡ ಆಯ್ತು ಮರ ನೋಡೋದು ನೆಟ್ಗೆ. ಏ ಬೇವಿನ ಗಿಡ ಐತಿ ನನಗೆ ಗೊತ್ತೈತು ಮರಾಯ. ಆದ್ರೆ ನಿನ್ನೆ ಇಲ್ಲೇ ಬಂದ ಮಧ್ಯಾಹ್ನ ಇದೇ ಟೈಮಿಗೆ ಕಲ್ಲು ಒಗದ್ರ 10-20 ಸಾವಿರ ರೂಪಾಯಿ ಹಿಂಗೆ ಬಿದ್ದಾವ ತೆಳಗ. ಅದಕ್ಕೆ ಅದು ನನ್ನ 3 ಲಕ್ಷ ರೂಪಾಯಿ ತಗೊಂಡಿನಿ ಇದು ಗಿಡ. 3 ಲಕ್ಷ ರೂಪಾಯಿ ತಗೊಂಡಿನಿ. ಮಂಗ್ಯ ಮಾಡ್ಯಾರ ತೋ ಕಾಕ ನೀನ್ ಯಾರೋ? ಯಾರು ಮಾಡ್ಯಾರ ನನಗೆ ಮಂಗ್ಯ? ಯಾರು ಗೊತ್ತಾಗಿದ್ರೆ 3 ಲಕ್ಷ ರೂಪಾಯಿ ಬೇವಿನ ಗಿಡ ಇದೆ. ನಮ್ ಗೋಪೆ ಅಲ್ಲ, ಗೋಪೆ ಗಿಟ್ ಗೋಪೆ. ಅವನಿಗೆ ಅವನ ಬಂದು ನಿನ್ನೆ ಕಲ್ಲು ಹೊಡೆದು ತೋರ್ಸ್ಯಾನ ನನಗೆ. 2 ಸಲ ಇಲ್ಲಿ ನಾವು ಒಗದ ಮೇಲೆ ರೊಕ್ಕ ದಬ 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 ಬಿದ್ದಾವ. ದಬಾ ದಬಾ ಬೀಳ್ತಾವ. ಮಂಗ್ಯ ಸುಳಿ ಮಗ, ನೀನು ಸುಳಿ ಮಗನ. ಹಂಗಿಲ್ಲ. ಕುಂಡೆಪ್ಪ ಹೆಸರಿಂದ ಸುತ್ತಳ ನನ್ನ ಭಾಳ ಹೆಸರೈತಿ. 40 ನನ್ನ ಹೆರ್ಲ ಕರೆಸ್ತಾರ. 50 ಲೀಟರ್ ಕಾರ್ನೇ ಹೋಗ್ತೀನಿ, ಯಾರು ಬರ್ತೀನಿ. ನನಗೆ ಯಾರು ಹುಚ್ಚು ಸುಳಿ ಮಗ ಮಾಡೋರಿಲ್ಲ. ಕಾಕ ನಿನ್ ಕರ್ನ ಕುಂಡೆಪ್ಪನ್ ಮಾಡ್ಯಾನ. ಯಾಕ ನೋಡ್ ಮತ್ ಚೂತ ಮಾಡಿ 3 ಲಕ್ಷ ರೂಪಾಯಿ ಯಾರು ಕೊಡ್ತಾರೋ? ಇದನ್ನ ಬೇವಿನ ಗಿಡ ಇದೆ ಹಂಗತಿ. ರೊಕ್ಕ ಬೀಳ್ತಾನ ರೊಕ್ಕ. ಬಿಡುದಿಲ್ಲ ಗೋಪ್ಯಾ, ನೀನು ಬಿಡುದಿಲ್ಲ ಮಗನ. ಎಲ್ಲಿ ತಿರ್ಗತ್ತೋ ಕಾಕ ನಿಂದ? ನೀನ್ ಯಾಕಿ ಧಾರವಾಡ ಡಿಮಾಂಡ್ಸ್ ಮೆಂಟಲ್ ಹಾಸ್ಪಿಟಲ್ ನೀ ಹೋಗ. ಮೆಂಟಲ್ ಹಾಸ್ಪಿಟಲ್ ಗೋಪ್ಯಾ ಬಿಡುದಿಲ್ಲ ನನಗ ಮಗನ. ನನಗೆ ಪ್ಯಾಲಿ ಮಾಡಿ ಹೋದಿನಿ ಯಪ್ಪ. ಅದು ನನ್ನ 10 ಎಕರೆ ಹೊಲ, ನನ್ನ 4 ಅಂಬಾಸಿಡರ್ ಕಾರ, ಟೆಂಪೋ, ಅಬ್ಬಬ್ಬ ನನ್ನ ಶಿಫ್ಟ್. ಈ ಊರಾಗ ಒಂದು ಹೊಸ ಅವಕಾಶ, ಹೊಸ ಬಂಪರ್ ಆಫರ್, ಹೊಸ ಸ್ಕೀಮ್ ಬಂದೈತ್ರಿ. 10,000 20,000 ಎಷ್ಟು ಬೇಕು, 1 ಲಕ್ಷ 2 ಲಕ್ಷ ಸಾಲ ಕೊಡ್ತೇವ್ರಿ. ಸಾಲ ಬೇಕೇನ್ರಿ? ಸಾಲ ಬಡ್ಡಿ ಇಲ್ಲದ ಸಾಲ, ವಾರದ ಬಡ್ಡಿ ಇಲ್ಲ, ಚಕ್ರ ಬಡ್ಡಿ ಇಲ್ಲ. ಈ ಜನ್ಮದಾಗ ಸಾಲ ತಗೋರಿ, ಮುಂದಿನ ಜನ್ಮದಾಗ ಮರು ಹುಟ್ಟಿ ಬಂದು ಕೊಡ್ರಿ. ಇವತ್ತು ತಗೊಂಡ್ರ ಮರು ಹುಟ್ಟಿ ಬಂದು ನೀವು ಸಾಲ ಕೊಡ್ಬಹುದ್ರಿ. ಈ ಜನ್ಮದಾಗ ಕೊಡೋದು ಅವಶ್ಯಕತೆ ಇಲ್ರಿ. ಸಾಲ ಬೇಕೇನ್ರಿ? ಸಾಲ ಇವತ್ತು ತಗೊಂಡ್ರೆ ನಾಳೆ ಕೊಡಂಗಿಲ್ಲ, ನಾಡ್ದು ಕೊಡಂಗಿಲ್ಲ. ಸಾಲ ಬೇಕೇನ್ರಿ? ಸಾಲ ಬೇಕೇನ್ರಿ? ಸಾಲ 10,000 ಬೇಕು, 20,000 ಬೇಕು, 1 ಲಕ್ಷ ಬೇಕು, 2 ಲಕ್ಷ ಬೇಕು, ಎಷ್ಟು ಬೇಕಾದ್ರೂ ಅಷ್ಟು ಕೊಡ್ತೇವ್ರಿ. ಸಾಲ ಬೇಕೇನ್ರಿ? ಸಾಲ ಬೇಕೇನ್ರಿ? ಸಾಲ 5,000 10,000 ಲಕ್ಷ 2 ಲಕ್ಷ ಎಷ್ಟು ಬೇಕಾದ್ರೂ ಅಷ್ಟು ಸಾಲ ಕೊಡ್ತೇವ್ರಿ. ಸಾಲ ಬೇಕೇನ್ರಿ? ಸಾಲ ಬಡ್ಡಿ ಇಲ್ಲ, ಸಾಲ ವಾರದ ಬಡ್ಡಿ ಇಲ್ಲ, ಚಕ್ರ ಬಡ್ಡಿ ಇಲ್ಲ. ಏನೋ ಮಾರಾಕ್ ಬಂದಾರಲ್ಲ, ಏನದ? ಸಾಲ ಬೇಕೇನ್ರಿ? ಸಾಲ ಬೇಕೇನ್ರಿ? ಸಾಲ 5,000 10,000 ಲಕ್ಷ 2 ಲಕ್ಷ ಎಷ್ಟು ಬೇಕಾದ್ರೂ ಅಷ್ಟು ಸಾಲ ಕೊಡ್ತೇವ್ರಿ. ಸಾಲ ಕೊಡ್ತಾರ? ಬರ್ರಿ ಇಂಥ ಸುವರ್ಣ ಅವಕಾಶ ಕಳ್ಕೊಬ್ಯಾಡ್ರಿ. 5,000 10,000 ಇದೆಂತ ಸ್ಕೀಮ್ ಅಪ್ಪ? ಲಕ್ಷ ಎಷ್ಟು ಏ ಅಣ್ಣಾರ, ಸಾಲ ಬೇಕೇನ್ರಿ? ಸಾಲ ಅಣ್ಣಾರ, ಬಡ್ಡಿ ಇಲ್ಲದ ಸಾಲ. ಏ ಅಣ್ಣಾರ, ಹಾ ಏನ್ ಯವ್ವ, ಮಾಡಕ್ ಬಂದಿರಿ? ಸಾಲ ಕೊಡಕ್ ಬಂದಿನಿ. ಸಾಲ ಅಣ್ಣಾರ ಬರ್ರಿ ಇಲ್ಲಿ, ಬರ್ರಿ. ಸಾಲ ಬೇಕೇನ್ರಿ? 5,000 10,000 20,000 ಲಕ್ಷ 2 ಲಕ್ಷ 20 ಲಕ್ಷ ಎಷ್ಟು ಬೇಕಾದಷ್ಟು ಕೊಡ್ತೇವ್ರಿ. ಸಾಲ ಏನ್ ಮಾಡಕ್ ಬಂದಿರಿ? ಸಾಲ ಕೊಡ್ತೇವ್ರಿ. ಸಾಲ ಕೊಡ್ತೀರಿ? ಮನಿಗೆ ಸಾಲ ಕೊಡ್ಲಕ್ ಬಂದೇವ್ರಿ. ಒಳ್ಳೆ ಅವಕಾಶ ಅದ ರೀ. 10,000 20,000 50,000 ಲಕ್ಷ 2 ಲಕ್ಷ ಎಷ್ಟು ಬೇಕು ಅಷ್ಟು ಸಾಲ ಕೊಡ್ತೇವ್ರಿ. ಹೋಗ್ ಕೈಯಾಗ ಹಿಡಿದ್ರಲ್ಲ ರೊಕ್ಕ ರೀ? ರೊಕ್ಕದ ಇನ್ನ ಬ್ಯಾಗ್ ತುಂಬ್ಯಾವ್ರಿ. ಏ ಒಳಗ್ ಬರ್ರಿ ಒಳಗ್ ಬರ್ರಿ ನೀವ. ಒಳಗ್ ಬರ್ತೀನಿ. ಎಷ್ಟು ಬೇಕ್ರಿ ಸಾಲ ಹೇಳ್ರಿ ನೀವು? ಬಡ್ಡಿ ಇಲ್ರಿ? ಬಡ್ಡಿ ಇಲ್ಲ, ಏನು ಇಲ್ಲ. ಮತ್ತೆ ಹೆಂಗ್ ತುಂಬೋದ್ರಿ ರೊಕ್ಕ ಎಲ್ಲ? ಒಟ್ಟ ತುಂಬುದಿಲ್ರಿ. ಇವತ್ತು ತಗೊಳ್ಳೋದು
ನೀವು ಸತ್ ಕ್ಯಾಶಿನ ಮರು ಜನ್ಮ ಹುಟ್ಟಿ ಬಂದ ಮರು ಜನ್ಮದಾಗ ತುಂಬುದ್ರಿ ಹತ್ತು ಕತಿ ಮತ್ ಮರು ಜನ್ಮ ರೀ ಹಾ ಇವತ್ತು ಉಳಿದು ಮರು ಜನ್ಮದಾಗ ಬಂದ ನೀವು ಸಾಲ ತುಂಬುದ್ರಿ ಏ ನೀವ್ ಬಂದ್ ಕುಂದ್ರಿ ನಾ ಮನ್ಯಾಗ ಕರ್ಕೊಂಡ್ ಬರ್ತೀನಿ ರೀ ಹಾ ಹಾ ಕರ್ಕೊಂಡು ಬರ್ರಿ ರೀ ಬರ್ರಿ ಬರ್ರಿ ಲಗು ಲಗು ಬರ್ರಿ ಹೊಲ್ ನೋಡ್ರಿ ಸಾಲ ಬೇಕಿದ್ರು ಸಾಲ 50,000 ಲಕ್ಷ 2 ಲಕ್ಷ 20,000 5,000 ಎಷ್ಟು ಬೇಕಾದ್ರೆ ಕೊಡ್ತೇವ್ರಿ ಬಡ್ಡಿ ಇಲ್ಲದ ಸಾಲ ಸಾಲ ಕೊಡಕ್ ಬಂದಾರ ಬಡ್ಡಿ ಇಲ್ಲ ಅಂತ ಏನಿಲ್ಲ ಅಂತ ನಾವ್ ಮರು ಜನ್ಮದಾಗ ತುಂಬೋದಂತ ಈಗ ತುಂಬೋದೇ ಇಲ್ಲ ಅಂತ ಒಳ್ಳೆ ಬಂಪರ್ ಆಫರ್ ಅದ ರೀ ಬರ್ರಿ ಇವತ್ತು ತಗೊಳ್ಳೋದು ಮುಂದಿನ ಜನ್ಮದಾಗ ನೀವು ಸಾಲ ತುಂಬುದು ಯಾವ ಹುಚ್ಚಿರ್ಬೇಕು ಬಲೆ ಏ ಕರೆ ರೀ ಅಣ್ಣ ನೀವ್ ಒಳಗ್ ಬರ್ರಿ ನೀವ್ ಬರ್ರಿ ಸಾಲ ಬೇಕಿರಿ ಸಾಲ ನೋಡ್ರಿ ಕೈ ತುಂಬ ರೊಕ್ಕ ರೀ ರೊಕ್ಕ ನೋಡ್ರಿ ಹಂಗೆ ಇಟ್ಕೊಂಡು ಆಟ ಆಡ್ತಾರೋ ಸುಮ್ಮನೆ ನಿನಗೆ ಗೊತ್ತಾಗೋದು ಬಾ ಏ ಕೇಳ್ ಬರ್ರಿ ರೊಕ್ಕ ಭಾಳ ಹಿಡ್ದ ಬಾರೂಪ ಹಾ ಬಂದೆ ಒಳಗ್ ಬರ್ರಿ ಬಂದೆ ಏ ಬರ್ರಿ ಅಣ್ಣಾರ ನೋಡ್ರಿ ಹಾ ಎಷ್ಟು ಬೇಕಾದ ಸಾಲ 5,000 10,000 20,000 ಲಕ್ಷ 2 ಲಕ್ಷ 20 ಲಕ್ಷ ನೀ ಸಾಲ ಕೊಡ್ತಿ ಹಾ ನೀವು ಲಕ್ಷ 2 ಲಕ್ಷ ಗಂಟ್ಲೆ ಏ ನೀವು ಎಷ್ಟು ಬೇಕಿಲ್ಲ ಬ್ಯಾಗ್ ಪೂರ ತುಂಬೈತ್ರಿ ಇಲ್ಲಿ ಎಷ್ಟು ಬೇಕಷ್ಟು ಸಾಲ ಕೊಡ್ತೇವ್ರಿ ನಾವು ಇದೇ ಜನ್ಮದಾಗ ತೀರಿಸ್ಬೇಕ ಹಾ ಈ ಜನ್ಮದಾಗಿಲ್ರಿ ಮುಂದಿನ ಜನ್ಮದಾಗ ತೀರ್ಸುದ್ರಿ ಮುಂದಿನ ಜನ್ಮದಾಗ ಹಾ ನೀವು ಈಗ ಸಾಯ್ತಿರ್ಲ ಇಂದಿನ 50 ವರ್ಷ 10 ವರ್ಷ 20 ವರ್ಷ ಬಿಟ್ಟು ನೀವು ಸಾಯ್ತೀರಿ ಸತ್ತ ಮ್ಯಾಲ ಮರು ಜನ್ಮದಾಗ ನೀವು ಹುಟ್ಟಿ ಬಂದ ಆವಾಗ ನಮ್ಮ ಸಾಲ ತೀರ್ಸುದ್ರಿ ರೀ ಎಷ್ಟ್ ಬೇಕಷ್ಟು ತಗೋಬಿಡೋಣ ಮುಂದಿನ ಯಾರಿಗ್ ಗೊತ್ತಾ ಬಡ್ಡಿ ಏ ಒಟ್ಟ ಬಡ್ಡಿ ಇಲ್ರಿ ವಾರದ ಬಡ್ಡಿ ಇಲ್ಲ ಚಕ್ರ ಬಡ್ಡಿ ಇಲ್ಲ ವಾರದ ಬಡ್ಡಿ ಇಲ್ಲ ಚಕ್ರ ಬಡ್ಡಿ ಇಲ್ಲ ಹಾ ತಿಂಗಳ ಬಡ್ಡಿನೂ ಇಲ್ಲ ಈ ಹಂಗ್ಯಾಂಗ್ರಿ ಅವೆಲ್ಲ ಏ ಇದು ನಮ್ದು ಹೊಸಾದ ಒಂದು ಹೊರಗಿನ ದೇಶದ ಕಂಪನಿ ಇಂಡಿಯಾದಾಗ ಲಾಂಚ್ ಆಗೈತ್ರಿ ಈಗ ನಾವು ಓಣಿ ತಿರುಗಾಡಿ ಊರು ತಿರುಗಾಡಿ ಎಲ್ಲರಿಗೆ ಸಾಲ ಕೊಡ್ಲಾಕತ್ತೇವ್ರಿ ಈ ಜನದಾಗ ನಿಮಗೆ ಒಟ್ಟ ಬೇಡಂಗಿಲ್ಲ ನಾವು ಅಯ್ಯೋ ದೇವ್ರ ಬಂದಂಗ ಬಂದ್ರಿ ಕುಂದ್ರಿ ಹಾ ಕೊಡ್ತೀನಿ ಬರ್ರಿ ಸಾಲ ಎಷ್ಟು ಬೇಕಾ ನಿಮಗೆ ಹೇಳ್ತೀನಿ ಬರ್ರಿ ಯಜಮಾನ್ ನೀವೇನ್ರಿ ಹಾ ಎಷ್ಟು ಬೇಕ್ರಿ ಸಾಲ ನಿನ್ನ ಕಣ್ಣಿಗೆ ಯಜಮಾನ್ಕ ಮತ್ತೆ ಹೆಂಗ್ ಕಣ್ಣಿ ಇಲ್ಲ ನಾ ಸಣ್ಣ ಹುಡುಗ ಕಂಡೀನಿ ಮತ್ತ ನಮ್ಮ ಇದು ಹೊರಗಿನ ದೇಶದ ಕಂಪನಿ ಇದು ಒಳ್ಳೆ ಬಂಪರ್ ಆಫರ್ ಇದು ಈಗ ಕನಿಷ್ಠ ಈಗ ಇದೇ ಊರಾಗ ಒಂದು 8-10 ಮಂದಿ ಕೊಟ್ಟು ಬಂದೇನ್ರಿ ಈಗ ಮತ್ತೆ ನಿಮ್ಗೂ ಬೇಕಾದ್ರ ಇವತ್ತ ಸಾಲ ಕೊಡ್ತೇವ್ರಿ ಆದ್ರೆ ಇದ್ರ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅದಾವ್ರಿ ನಮ್ದು ಕಂಪ್ನಿದು ಹೇಳ್ರಿ ಎಲ್ಲಾ ಕಂಡೀಷನ್ ಕ್ಲಿಯರ್ ಮಾಡೋಣ್ರಿ ಕುಂದ್ರಪ್ಪಿ ನಿನ್ನೂ ಕುಂದ್ರಪ್ಪಿ ಈಗ ಕಂಡೀಷನ್ ಏನೈತ್ರಿ ಕಂಡೀಷನ್ ಏನಿಲ್ಲ ಇದಕ್ಕೆ ಡಾಕ್ಯುಮೆಂಟ್ ಬೇಕಾಕೈತಿ ಡಾಕ್ಯುಮೆಂಟ್ ಅದಾವ ನಿಮ್ ಕಡೆ ಎಲ್ಲ ಅದಾವ್ರಿ ನೀವ್ ಏನ್ ಬೇಕಾದ್ರೆ ಕೇಳ್ರಿ ಈಗ ಡಾಕ್ಯುಮೆಂಟ್ಸ್ ಅಂದ್ರಿ ಹಾ ಮರಣ ತರ್ಬೇಕನ್ರಿ ಮರಣ ತರ ಯಾಕೆ ಹೋಮರ ಮರಣ ಬೇಡಕ್ಕಿದ್ರು ನಮ್ಮ ಇಲ್ಲಾಗ ಸಾಲ ಕೊಡಕ್ ಬರ್ತಿದ್ದೆ ಹಾ ಡಾಕ್ಯುಮೆಂಟ್ ಅಂದ್ರೆ ಏನು ಬೇಕು ಆಧಾರ್ ಕಾರ್ಡ್ ಐತ್ಯಾ ಅದು ಬೇಕಾ ಬಿಡ್ರಿ ಐತಲ್ಲ ನೀವು ಯಜಮಾನ ನಿಮಗೆ ನಾವು ಲೋನ್ ಕೊಡ್ತೀವಿ ಆಧಾರ್ ಕಾರ್ಡ್ ಒಂದು ಕೊಟ್ರೆ ಸಾಕ ಆಧಾರ್ ಕಾರ್ಡ್ ಕೊಟ್ರೆ ನಿಮಗೆ ನಾವು ಲೋನ್ ಕೊಡ್ತೀವಿ ಆಧಾರ್ ಕಾರ್ಡ್ ಮೇಲೆ ಆಧಾರ್ ಕಾರ್ಡ್ ಐತಲ್ರಿ ಮತ್ತೆ ಇನ್ನೊಂದು ಕಂಡೀಷನ್ ಐತಿ ಜಾಯಿಂಟ್ ಬೇಕು ಇಲ್ಲ ಸಿಂಗಲ್ ಮತ್ತೆ ಇನ್ನೊಂದು ಕಂಡೀಷನ್ ಅದು ಏನಪ್ಪಾ ಅಂದ್ರ ಈ ಜನ್ಮದಾಗ ನೀವು ಹೊಳ್ಳಿ ನಮಗೆ ಸಾಲ ತುಂಬಾಕ್ ಬರುವಂಗಿಲ್ಲ ನೀವು ಸಾಲ ತುಂಬಾಕ್ ಬಂದ್ರೆ ನಾವು ಹೊಳ್ಳಿ ತಗೊಳಂಗಿಲ್ಲ ಬಾರಿ ಆತ್ರಿದ ಮಾಡಿಲ್ಲ ಹೌದಿಲ್ಲ ನೀವು ಮತ್ತ ಮೂರನೇದ್ ಕಂಡೀಷನ್ ಏನಪ್ಪಾ ಅಂದ್ರ ನಿಮ್ಮ ಕಡೆ ಈಗ ಜಸ್ಟ್ ಈ ಜನ್ಮದಾಗ ಈಗ ಜಸ್ಟ್ ನಿಮ್ಮ ಮನ್ಯಾಗ ನಿಮ್ಮ ಜೇಬನ್ಯಾಗ ನಿಮ್ಮ ಮನ್ಯಾಗಾಗ್ಲಿ ಎಷ್ಟು ರೊಕ್ಕ ಅದಾವಲ್ಲ ನಾವು ಅಷ್ಟ ಸಾಲ ಕೊಡ್ತೀವಿ ನೀವು ನಮ್ಮ ಕ್ಯಾಶ್ ತೋರಿಸ್ಬೇಕು ಅಂದ್ರೆ ಈಗ 2,000 ಇದ್ರೆ 2,000 ಸಾಲ ಕೊಡ್ತೀವಿ 500 ಇದ್ರೆ 500 ಸಾಲ ಕೊಡ್ತೀವಿ ಯಾಕಂದ್ರ ಮುಂದಿನ ಜನ್ಮದಾಗ ನೀವು ಹುಟ್ಟೇನು ಬರ್ತಿರ್ಲ ಅದು ಅಷ್ಟ ರೊಕ್ಕ ಇರ್ಬೇಕು ಅಷ್ಟ ರೊಕ್ಕ ನಿಮ್ ಕಡೆ ಇರ್ತಾವಂತ ನಮ್ಮ ಕಂಪನಿಗೆ ಖಾತ್ರಿ ಇದು ಹಿಂಗೈತಿ ನಿಮ್ ಕಡೆ ಎಷ್ಟು ಅದಾವ ರೊಕ್ಕ 20,000 ಇದ್ರೆ ತಗೊಂಡು ಬರ್ರಿ 25 ಇದ್ರೆ ತಗೊಂಡು ಬರ್ರಿ 50 ಇದ್ರೆ ತಗೊಂಡು ಬರ್ರಿ ಲಕ್ಷ ಇದ್ರೆ ತಗೊಂಡು ಬರ್ರಿ ನಿಮ್ದು ಆಧಾರ್ ಕಾರ್ಡ್ ಆ ರೊಕ್ಕ ನೋಡಿ ಇಲ್ಲಿ ಸ್ಯಾಂಕ್ಷನ್ ಈಗಿಂದ ಈಗ ಮಾಡಿ ಈಗಿಂದ ನಿಮಗೆ ದುಡ್ಡು ಕೊಟ್ಟ ಹೋಗಿ ಬರ್ತೀನಿ ಮಾರಯ್ಯ ದೇವ್ರ ಬದಾಗ ಬಂದ್ರಿ ಇವ್ರೆ ಅಲ್ಲಿ ಬೆಳಿಗ್ಗೆ ಯಾರ ಮುಖ ನೋಡಿದ್ದುಲೆ ಏನೇನ್ರಿಪ್ಪ ಲಕ್ಷ್ಮಿನ ಮನೆಗ್ ಬಂದ್ರಿ ಆಧಾರ್ ಕಾರ್ಡ್ ಮ್ಯಾಗ ನಮ್ಮ ಮನೆಗೆ ಎಷ್ಟು ರೊಕ್ಕ ಇರ್ತಾವ ಅಷ್ಟು ರೊಕ್ಕ ಇವ್ರ ಕೊಡ್ತಾರ ಪುಣ್ಯವಂತರು ತಗೊಂಡು ಬರ್ರಿ ಈ ಜನ್ಮ ತೀರ್ಸಂಗಿಲ್ಲ ಮುಂದಿನ ಜನ್ಮದಾಗಂತ ಎಂತ ಮಾತ್ರಿ ಖುಷಿ ಆತ್ರಿ ಬೆಳಿಗ್ಗೆ ನಾನು ಇದನ್ನ ಮುಖ ನೋಡಿದ್ದೀನ್ರಿ ನಾ ಯಾರ್ದು ಮುಖ ರೀ ನರಿ ಮುಖ ನರಿ ಮುಖ ನೋಡಿದ್ರಿ ಒಳ್ಳೆ ತಾಯಿ ಲಕ್ಷ್ಮಿ ನಿಮ್ಮ ಮನಿಗೆ ಬಂದಾಳ ಅಂದಂಗ ಆಯ್ತು ಅದಕ್ಕೆ ಲಕ್ಷ್ಮವ್ ನಮ್ಮ ಮನೆಗೆ ಬಂದ ನೋಡ್ರಿ ಆಯ್ತು ತಗೊಂಡು ಬರ್ರಿ ರೊಕ್ಕ ಮತ್ತೆ ಆಧಾರ್ ಕಾರ್ಡ್ ರೀ ನೀವ್ ಎಲ್ಲ ಇಟ್ರೆಲ್ಲ ತೆಗಿರಿ ನಾನು ಎಲ್ಲ ಇಟ್ಟಿನ ತೆಗಿತೀನಿ ₹1 ಎಲ್ಲಿ ಇಟ್ಟಿಲ್ಲ ₹1 ತಕೊಂಬಾ ಇಂಪಾರ್ಟೆಂಟ್ ನೀವು ಬರ್ರಿ ನಾವು ಹುಡ್ಕೊಂಡು ನೀವ್ ಕುಂದ್ರಿ ಅಣ್ಣ 2 ನಿಮಿಷ ರೀ ಹೌರಿ ಒಟ್ಟ ಮನ್ಯಾಗ
ಮನ್ಯಾಗ ಎಲ್ಲೆಲ್ಲಿ ಇಟ್ಟುನ ಹೆಣ್ಣ ಮಕ್ಕಳ್ರಿ ಹೌದೌದು ಸಾಸ್ಮಿ ಡಬ್ಬಿ ಆಮೇಲೆ ಚಾ ಪುಡಿ ಡಬ್ಬಿ ಎಲ್ಲಿ ಬಾತ್ರೂಮ್ ಇಟ್ಟು ತಗೊಂಡ್ ಬರ್ರಿ ನೀವು ತೊಗೊಂಬರ್ತೀನಿ ತಗೊಂಡ್ ಬರ್ರಿಲ್ಲ ಎಲ್ಲಿ ಹೋಗಂಗಿಲ್ಲ ನೀವ್ ಯಾರು ಕೊಡ್ಬೇಡ್ರಿ ಆಯ್ತು 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 ನೀವಿಲ್ಲ ನಿಂದ್ರಿ ಹಾ 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 ಹೋಗ್ಬರ್ರಿ ಹೋಗ್ಬರ್ರಿ ಪಟ್ನ ಹೋಗ್ಬರ್ರಿ ಪಟ್ನ ಹೋಗ್ಬರ್ರಿ ಆಹಾ ಇವತ್ತ ಇದು 5ನೇ ಬೋಣಿಗೆ ಆಯ್ತು ಬರ್ರಿ ಇದು ನೀವೆಲ್ಲ ಲಿಟ್ರ್ ನೀವು ತೆಗೀರಿ ನಾ ಅಡಿಗೆ ಮನೆಗೆ ಎಲ್ಲ ಲಿಟ್ರ್ ನಾ ತೆಗಿತೀನಿ ನೀ ಯಾವ ಡಬ್ಬ್ಯಾಗ ಇಟ್ಟಿ ನೆನಪು ಮಾಡ್ಕೊ ಏ ನೆನಪೈತ್ರಿ ನಂಗ ಹಾ ಎಲ್ಲ ಇಟ್ಟಿ ಇಲ್ಲಿಂದ ತಂದಿಲ್ಲ ತಡ್ರಿ ಹಾ ಎಟ್ಟದವು ಇವು 15 ಯಾವ ಇವ ಇವು 15 ಅದಾವ ಹಾ ನನ್ನ ಕಡೆ 10 ಅದಾವು 25 25ಕ್ಕೂ 25 50,000 ಆದವು ರೀ ಬಂದ್ರ ಎಷ್ಟು ಅದಾವ್ರಿ ಸಾಹೇಬ್ರ ಹಾ ಟೋಟಲ್ 25,000 ರೂಪಾಯಿ ಅದಾವ್ರಿ ನಿಮ್ಮ ಮನ್ಯಾಗ ಈಗ 25,000 ಅದಾವ ತಾ ಅಲ್ರಿ ನಾ ಎಣಿಸಿನ್ರಿ ಎಣ್ಸಿದ್ರು ನಾವು ಎಣಿಸ್ಬೇಕಲ್ಪ ಅದು ಗೌರ್ಮೆಂಟ್ ಪಾಲಿಸಿ ಪ್ರಕಾರ ರೂಲ್ಸ್ ಇದಾವ ಎಣ್ಸಬೇಕಲ್ಲ ಮತ್ತೆ ಮುಂದಿನ ಜನದಾಗ ಒಂದು 2 ನೋಟ್ ನೀವು ಕಮ್ಮಿ ಕೊಟ್ರೆ ನಮ್ಮ ಸಾಲ ಹಂಗೆ ಆಕೈತಿ 1 2 3 4 5 6 7 10 25 ಓಕೆ ಇದು 25,000 ಅದಾವಪ್ಪ 25,000 ಸಾಲ ನಿಮಗೆ ನಾವು ಇವತ್ತು ಕೊಡ್ಲಾಕತ್ತೀವಿ ತಗೋರಿ ಇದು ಹಿಡ್ಕೋರಿ ಬರ್ರಿ ಇಲ್ಲಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ ಬಾರಪ್ಪಿ ಆಧಾರ್ ಕಾರ್ಡ್ ತಗೊಂಡ್ ಬಾ ನೀವು ಕುಂದ್ರಿ ಇಲ್ಲಿ ನೋಡ್ರಿ ಇದು ಇವು ನಮ್ಮಲ್ರಿ ಮತ್ತೆ ಇದು ನಿಮ್ಮೂರಿ ನೀವು ಇಟ್ಕೋರಿ ನಿಮಗೆ 25,000 ನಾ ಕೊಡ್ತೀನಿ ಈಗ ಸಾಲ ಹೊಟ್ಟೆ ತುಂಬಂಗಿಲ್ರಿ ಬಡ್ಡಿ ಇಲ್ರಿ ಗಂಟಿಲ್ರಿ ಹಾ ಈಗ ತಗೊಂಡ್ರಿ ಮುಂದಿನ ಜಮ್ದಾಗ ಹೊಳ್ಳಿ ನಮಗೆ ಕೊಡುದ್ರಿ ಚಲೋ ಐತ್ರಿ ಸ್ಕೀಮ್ ಐಸ್ ಕ್ರೀಮ್ ಇಲ್ರಿ ಐಸ್ ಕ್ರೀಮ್ ಇದ್ದಂಗಿದ್ರಿ ಇದು ನೆಕ್ಕಿ 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 ಮಜಾ ತಗೊಳುದ್ರಿ ಮತ್ತೆ ಐಸ್ ಕ್ರೀಮ್ ಅಂತೀರಿ ನೋಡ್ರಿ ಐಸ್ ಕ್ರೀಮ್ ರೀ ಐಸ್ ಕ್ರೀಮ್ ರೀ ಹಾ ತೋರಿ ಆಧಾರ್ ಕಾರ್ಡ್ ತರ್ರಿ ಓಹೋ ನಿಮ್ಮ ಹೆಸರು ಏನ್ರಿ ಸಂಜು ಏನ್ರಿ ಹಾಂ ರೀ ಸಂಜು ಒಂದ ಕೆಲಸ ಇದು ಒಂದು ಸ್ವಲ್ಪ ಫೋಟೋ ಹೊಡ್ಕೊಂಡು ನಾವು ಈಗ ಹೆಡ್ ಆಫೀಸ್ ಕಳಿಸ್ಬೇಕು ಅವ್ರು ಅಲ್ಲಿ ಅಪ್ರೂವಲ್ ಮಾಡ್ತಾರ ಯಾಕಂದ್ರೆ ಈಗ ಎಲ್ಲ ಡಿಜಿಟಲ್ ಇಂಡಿಯಾ ಏನ್ ಮಾಡ್ತಾರೆ ಎಲ್ಲ ಆನ್ಲೈನ್ ಐದ ಈ ಆಧಾರ್ ಕಾರ್ಡ್ ಮೇಲೆ ನಿಮ್ಗೆ ಕೈ ಬರ ಇಲ್ಲನ್ರಿ ಕೈ ಬರ ಈಗ ಹೋಗೈತಪ್ಪ ಅದು ಇಲ್ಲೀಗ ಅದು ಏನ್ ಮಾಡ್ತಾರೆ ಇದು ನಾವು ಹೆಡ್ ಆಫೀಸ್ ಕಳಿಸಿ ನಿಮ್ಮ ಮುಂದೆ ಫೋನ್ ಹಚ್ತೀನಿ ನೋಡ್ರಿ ಅಲ್ಲ ಏನ್ ಮಾಡ್ತಾರೆ ಅವ್ರು ಈಗ ಏನೂ ಇಲ್ಲ ಇದು ಆಧಾರ್ ಕಾರ್ಡ್ ಪ್ರೂಫ್ ಬೇಕಲ್ಲ ಮುಂದಿನ ಜನದಾಗ ನಿಮ್ಮ ಹುಡುಕಾಡ್ಲಾಗ ಎಲ್ಲದು ಎಲ್ಲಿ ಹುಡುಕಾಡೋದು ಹೌದಿಲ್ಲ ಆಯ್ತು ಇದು ಕಳಿಸಿದ್ನಿ ಸಾಹೇಬ್ರಿಗೆ ಮುಂದಿನ ಜನ್ಮ ಅಂತ ಹುಚ್ಚಿಗೆಚ್ಚದ ನಮಸ್ಕಾರ ರೀ ಸಾಹೇಬ್ರ ನಾನು ಬಿಜಾಪುರದಿಂದ ಮಾತಾಡೋದ್ರಿ ಬಾಷಾ ಖಾನ್ ಅಂತ ಈಗ ನಿಮಗೆ ಒಂದು ಆಧಾರ್ ಕಾರ್ಡ್ ಕಳ್ಸಿದ್ದೀನಿ ರೀ ಸಂಜು ಅಂತ ಹಾಂ ರೀ ಅವರಿಗೆ 25,000 ಅವ್ರ ಮನ್ಯಾಗ ಅದಾವ್ರಿ ಅವ್ರಿಗೆ ನಾನು 25,000 ಸಾಲ ಅವ್ರು ಬೆಳಕತ್ತಾರ ರೀ ಬಡ್ಡಿ ಇಲ್ರಿ ಗಂಟಿಲ್ರಿ ನಿಮಗಂತೂ ಗೊತ್ತಾಗದ ಮುಂದಿನ ಜನ ಕೊಡ್ತಾರತ್ರಿ ಅವರು ಅವ್ರಿಗೆ ಅಪ್ರೂವಲ್ ಮಾಡ್ತೀರಿ ಸಾಹೇಬ್ರ ಪಟ್ನಿ ಅಪ್ರೂವ್ ಮಾಡಿ ನನಗೆ ಒಂದು ಮೆಸೇಜ್ ಕೊಡ್ರಲ್ಲ ಅವ್ರಿಗೆ ನಾನು 25,000 ಕೊಟ್ಟು ಮುಂದಿನ ಮನೆಗೆ ಹೋಗ್ಬೇಕು ನಾ ಹಾಂ ರೀ ಆಯ್ತು ರೀ ಸಾಹೇಬ್ರ ಆಯ್ತು ಈಗ ಒಂದನೇ ಸೆಕೆಂಡ್ನಾಗ ನೋಟಿಫಿಕೇಶನ್ ಬರ್ತೈತಿ ನೋಡ್ರಿ ಬರ್ತೈತಿ ಟನ್ ಬತ್ ನೋಡ ಹಂಗ ನಮ್ಮ ಕಂಪನಿ ಹಂಗೈತಿ ತಗೋತಂಗಿ ಆಧಾರ್ ಕಾರ್ಡ್ ನಿಮ್ಮ ಗಂಡನ ಆಧಾರ್ ಕಾರ್ಡ್ ತಗೋ ನಿಮಗೆ 25,000 ಬೇಕಿಲ್ಲ ಈಗ ಕೊಡ್ತೀನಿ ನಾ ಎಲ್ಲಿತ ರೊಕ್ಕ ಭಾಳ ತುಂಬ್ಯಾವ್ರಿ ಏನು ಮಾಡೋದು ಭಾಳ ಮಂದಿಗೆ ಹಂಚಿರಿ ಮುಂಜಾನೆ ಹಿಡಿದ ಯಪ್ಪ ಇದು ನಿಂದ್ರಪ್ಪ ಇದನ್ನ ಬೇಕಾ ಇದು 25,000 ಬಂಡಲ್ ಅದ ನೋಡು ತಗೊಂಡು ಬಿಡು ಇದು ಚಿಲ್ಲರ್ ಇದು ಕೆಲವೊಬ್ರು ಮಂದ್ಯಾಗ ಚಿಲ್ಲರ್ ಇರ್ತಾವ ಬಂಡಲ್ ಕೊಡ್ರಿ ಇದು ಇದು ಬಂಡಲ್ ರೀ ಇದು 25 ಐತಿ ಅದು ತಾ
ಇದು 25 15 ಇದು 10 ರೀ. ಏ ಇದು 25 ಬಂಡಲ್ ಅವ ಮಾರ ನೋಡಿ ಎಣಸ್ ನೋಡಿ ನೀನು. ಇದು ಕಮ್ಮಿ ಅದ ತೋರಿ. ಹಾ ಇದು ತಗೋ. ಹಾ ತಗೋ. ಹಾ ನೆನಸ್ಕೋರಿ. ಎಣಸ್ಕೋರಿ ಬೇಕಾದ್ರೆ ಎಲ್ಲ ಕಂಪನಿ ಬ್ಯಾಂಕ್ಲಿಂದ ಹೆಂಗೈತಿ ಹಂಗ ನೋಡ್ರಿ ಸಿಕ್ಕ ಹಂಗ ಐತಿಲ್ಲ. ಹೌದೌದು. ಹಾ ಎಣಸ್ರಿ. ಅಂದ್ರ ಈ ಜಂದ ಒಟ್ಟ ತುಂಬಂಗಿಲ್ಲ. ಏ ಒಟ್ಟ ತುಂಬಂಗಿಲ್ಲ. ಬಡ್ಡಿ ಇಲ್ಲ ಅಸಲ್ ಇಲ್ಲ ಅಸಲು ಕೊಡಂಗಿಲ್ಲ. ಒಟ್ಟ ಕೊಡಂಗಿಲ್ಲ. ಮತ್ ನಾ ನಿಮಗ ಸಾಲ ಕೊಡ್ರಿ ಅಂತ ನಾವ್ ಹೊಳ್ಳಿ ಬರಂಗಿಲ್ಲ. ಈಗ ನಾವ್ ಸತ್ತ ಆದ್ಮೇಲೆ ಮುಂದಿನ ಜನ್ಮ ನೀವ್ ಬರೋರ್ರಿ. ಮುಂದಿನ ಜನ ಹುಡ್ಕಾಡ್ಲಕ್ಕ ನೀವು ಆಧಾರ್ ಕಾರ್ಡ್ ತಗೊಂಡಿನ. ಬರ್ರಿ ಈ ಸತಿ ಮತ್ತೆ ಬಡ್ಡಿ ಕೇಳಂಗಿಲ್ಲ. ಒಟ್ಟ ಕೇಳಂಗಿಲ್ಲ. ಮತ್ತೆ ಅಸಲು ಕೇಳಂಗಿಲ್ಲ. ಒಟ್ಟ ಕೇಳಂಗಿಲ್ಲ. ಒಟ್ಟ ಮುಂದಿನ ಜನ್ಮದಾಗ. ಹಾ ಬರ್ಲೇನ. ಈಗ ಹೋದ್ರ ಮುಂದಿನ ಜನ್ಮ ನೋಡ. ಮುಂದಿನ ಜನ್ಮದಾಗ ಕೊಡಕತ್ತಿ. ಆದ್ರೆ ಈ ಜನ್ಮದಾಗ ಹೊಳ್ಳಿ ನಮಗಲ್ಲ ಸಾಲ ತೀರಿಸಿ ನಾವ್ ಖುಲ್ಲಾ ಆಗ್ತೇವ ಅಂತ ನಮ್ ಕಂಪನಿಗೆ ಬರಬಾರ್ದು. ಬರೋದಿಲ್ರಿ ನಾವ್ ಒಟ್ಟ ಬರೋದಿಲ್ಲ ಬಿಟ್ಟು ಕಾಜೆ ಬಿಡ್ರಿ. ಹಾ ಅದು ಮತ್ತೆ ಬ್ಯಾರೆ ಆಕೈತಿ. ಮತ್ತ ಅದ್ರದ್ದು ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಬ್ಯಾರೆ ಅದಾವ. ಬರ್ಲಾ ಈಗಿನ. ಓಕೆ ಸಾಲ ಬೇಕೇನ್ರಿ? ಸಾಲ ಬಡ್ಡಿ ಇಲ್ಲದ ಸಾಲ. ಬಾರಿ ಲ್ಯಾಟ್ರಿ ಹೊಡಿತ್ರಿ ಮುಂಜಾನೆ. ಲಾಟ್ರಿ ಬಿಡೋನಿ 25,000 ರೂಪಾಯಿ ನಮ್ಮ ಎನಿಶಾನ ಏನ ನಮಗ್ ಕೊಟ್ಟಾನ. ಒಳ್ಳೆ ತಿರುಗಿ ಈ ಜನ್ಮದಾಗ ತೀರ್ಸೋಂಗಿಲ್ಲತ್ತ. ಹೌದಾ? ಮುಂದಿನ ಜನ ಬತ್ತ. ಮುಂದಿನ ಜನ ನಾವ್ ಅವ ಇದ್ರಲ್ಲ ತೀರ್ಸಾಕ. ಬರ್ರಿ. ಹಿರಿಯರು ಹೇಳ್ತಾರಲ್ಲ, ಅದೃಷ್ಟ ಇತ್ತಂದ್ ಲಕ್ಷ್ಮಿ ಕಾಲು ಮುರ್ಕೊಂಡ್ ಮನ್ಯಾಗ ಬೀಳ್ತಾಳ ಅಂತೇಳಿ. ಹಂಗ್ಯಾತ್ ನೋಡ್ಲಿ ಇವತ್ತು ನಮ್ದ. ಬಾ ಯಾರದ್ರಿ ಒಳಗ? ಅಣ್ಣಾರ ಅಕ್ಕಾರ ಯಾರದ್ರಿ ಒಳಗ್ ಬರ್ರಿ. ರೊಕ್ಕಂತಿ ಬಂದಾವ. ಆದ್ರೆ ಇನ್ನೊಂದು ಖುಷಿ ಏನ್ ಗೊತ್ತನ? ಏನ್ರಿ? ಈ ಜಲಮ್ದಾಗ ಇವ್ನ ತೀರ್ಸಂಗಿಲ್ಲ. ಮುಂದಿನ ಜಲಮ್ದಾಗ ಇನ್ನೊಮ್ಮೆ ಹುಟ್ಟಿ ಬಂದ. ಅಣ್ಣಾರ ಯಾರದೇರಿ ಮನ್ಯಾಗ? ಯಾರೋ ಬಂದ್ರಿ. ಯಾರ? ಅಣ್ಣಾರ ಹೇಳ್ರಿ ಅಕ್ಕಾರ. ಅಣ್ಣಾರ ಹುಡುಗರು ಬಂದೇವ್ರಿ. ನಾ ಕೈ ಇಟ್ಬಿಡ್ತೀನಿ ನೋಡ್ರಿ. ಹಾ ನೋಡ್ತೀನಿ. ಯಾರ ತಮ್ಮ? ಯಾರು? ಸರ್ ನಾವು ಗೌರ್ಮೆಂಟ್ ಇಂದ ಬಂದೇವಿ ಸರ್. ಸ್ಕೀಮ್ ಐತ್ರಿ, ಗೌರ್ಮೆಂಟ್ ಸ್ಕೀಮ್. ಗೌರ್ಮೆಂಟ್ ಇಂದ ಬಂದೆ? ಹಾ ರೀ. ಮತ್ತೊಂದು ಸ್ಕೀಮ್ ಇರ್ಬೇಕ್ರಿ. ಕರಿ ಒಳಗ ಕೊಟ್ಟ ಅವಸರ ಮಾಡಿಕಪ್ಪ ನೀ ಸುಮ್ಮರು. ಇನ್ನೊಂದು 50,000 ಬರ್ತಾವ. ಕರಿ ರೊಕ್ಕದ ಇಂಪಾರ್ಟೆಂಟ್ ಇರಲ್ಲ. ರೊಕ್ಕನ ಇಂಪಾರ್ಟೆಂಟ್. ಕರೀರಿ. ಬಾ ಬರ್ರಿ. ಏನ್ ಐಸ್ ಕ್ರೀಮ್ ತಗೊಂಬಂದ್ರಿ? ಐಸ್ ಕ್ರೀಮ್ ಅಲ್ಲ ಸರ, ಸ್ಕೀಮ್ ರೀ. ಓ ಮತ್ತೆ ಐಸ್ ಕ್ರೀಮ್ ಕೊಡಕ್ ಬಂದ್ರಿ ಅವ್ರು? ಏನ್ ಹೇಳ್ರಿ? ಏ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಲ್ರಿ ಸರ, ಸ್ಕೀಮ್. ಸ್ಕೀಮ್. ಈ ಸ್ಕೀಮ್. ಅದ ಏನೈತ್ರಿ ಅಣ್ಣಾರ? ನೀವು ಮೊದಲ ಮನ್ಯಾಗ ಎಷ್ಟು ಮಂದಿ ಇದೀರ ಅದನ್ನ ಹೇಳ್ರಿ. ನಾವಿಬ್ರ ಗಂಡ ಐತಿರಿ. ಇಬ್ರ ರೀ? ನನಗೆ ಅಕ್ಕಿಗೆ ನಾನ್ರಿ ಸರ್. ಸರ್ ಸರ್ ನಿಮ್ಮ ಹೆಸರು ರೀ? ಸಂಜು ರೀ. ಸಂಜು. ಮೇಡಮ್ ನಿಮ್ಮ ಹೆಸರು ರೀ? ಪಲ್ವಿ ರೀ. ಪಲ್ವಿ ರೀ. ಹಾ ಸ್ಕೀಮ್ ಏನೈತೆ ಅಂದ್ರಪ್ಪ, ನೀವು 5ನೇ ತರಗತಿ ಕಲೀರಿ, BA ಮಾಡಿ MA ಮಾಡ್ರಿ. ನಿಮಗ್ ನೌಕರಿ ಐತೇನ್ರಿ ಮನ್ಯಾಗ? ಮತ್ತೆ ಏ ಖಾಲಿ ಪುಗ್ಸೆಟ್ಟಿ ರೀ. ಅಯ್ಯೋ ಸರ, ಊರಿಗೆ ಉಪಕಾರಿ ಮನಿಗೆ ಬಿಕಾರಿ ಅಂತಾರಲ್ರಿ, ಹಂಗಿರ ನಿಮ್ಮಂತವ್ರ ಬೇಕಾಗ್ಯಾರ. ನಿಮ್ಮಂತವ್ರಿಗೆ ನಮ್ ಕರ್ನಾಟಕ ರಾಜ್ಯ ಸರ್ಕಾರ ಕುಡಿಕೆ ನೌಕರಿ ಇಲ್ದವ್ರಿಗೆ, ಕೆಲಸ ಇಲ್ದವ್ರಿಗೆ 25,000 ರೂಪಾಯಿ ಪೆನ್ಷನ್ ಕೊಡತಾರ ತಿಂಗಳ. 25,000. ಎಲ್ಲಿದ್ದು ಭಗವಂತ? ಇಲ್ಲೇ ಇದೆ ಸರ್. ಏನ್ಲೇ ಇವತ್ತು ನಮ್ ದೇವ್ರ ಕಣ್ಣೆ ಇಟ್ಟಾರಿ ನಮ್ ಮ್ಯಾಗಿ ಇವತ್ತು. ಯಪ್ಪ ಭಗವಂತ, ಎಲ್ಲಿದ್ದು ಎಷ್ಟು ದಿವಸ? 25,000 ತಿಂಗಳಿಗೆ. ತಿಂಗಳಿಗೆ 25,000 ಅಂದ್ರಿ. ಮನ್ಯಾಗ ಕುಂತ ಖಾಲಿ ದುಡಿದ. ಖಾಲಿ ದುಡಿಯೋದ್ರಿ. ಏನಿಲ್ಲ. ಹ್ಞೂ ಸರ್, ಮತ್ತೇನ್ರಿ ಇದಕ್ಕೆ? ಸರ ಈ ಸ್ಕೀಮ್ ಮತ್ತ ಪಕ್ಕಾ ಕೆಲಸ ಇಲ್ದವ್ರಿಗೆ ಅಷ್ಟೇ ಐತ್. ಮತ್ತೆ ನಿಮಗ್ ಕೆಲಸ ಅದು ಇಲ್ಲ ನೋಡಿ. ಮತ್ತೆ ಏನಿಲ್ರಿಪ್ಪ, ನಾ ಹೊಲಿತಿ ನೋಡ್ರಿ ಅಟ್ಟ. ಈಕಿ ನಾನು ಹೆಂಡತಿ ದುಡಿತಾಳ್ರಿ. ಆಕೆ ದುಡಿದ್ ನಾ ತಿಂತೇನೆ ಸರ್. ಆಯ್ತು ಸರ್, ಅಂದ್ರ ಪಕ್ಕಾ ನಿಮಗ್ ಆಗೇ ಆಕೈತಿ. ಆಕತ್ರ ಪಕ್ಕ ಇದು ಕೊಡ್ತೇನೆ. ಯಾವಾಗ ಕೊಡ್ತೀರಿ ಸರ್? ಸರ್ ಹಂಗೆಲ್ಲ ಬರೋದಿಲ್ರಿ. ಮೊದಲ ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ ಐತಿ ಸರ್. ಮೊದಲು ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ ನಮ್ಮ. ತಡಿ ಇಲ್ಲೇ ಐತೆ. ತೋರ್ಸರಿ. ಮೇಡಮ್ ಹೌದ್ರಿ? ಮೇಡಮ್ ಅವ್ರದ್ದು ಬೇಡ್ರ, ಆಕೆ ಹೊಲಿಗೆ ಹೊಲಿತಾಳ. ಹೌದು, ನಿಮ್ಗೆ ಅಷ್ಟೇ ಏನ್ರಿ? ನನಗೆ ಅಷ್ಟೇ ರೀ. ಸರ ಈ ಆಧಾರ್ ಕಾರ್ಡ್ ಮೇಲೆ ರೆಡ್ ಮಾರ್ಕ್ ಐತಲ್ರಿ? ಎಲ್ರಿ ಸರ್, ರೈಟ್ ಮಾರ್ಕ್ ಐತ್ರಲ್ಲ ಸರ್. ಇದಲ್ ಸರ್, ಇಲ್ಲಿ ಆನ್ಲೈನ್ಯಾಗ ತೋರಿಸ್ತೈತ್ರಿ ನಮಗೆ. ಇದ್ರ ಮ್ಯಾಲ ಬೋಜಾ ಐತಿ ಸರ್, ಲೋನ್ ಅದು ಐತ್ರಿ ಇದ್ರ ಮ್ಯಾಲ. ಲೋನ್ ಐತ್ರಿ? ಹೌದು ಸರ್, 25,000 ರೂಪಾಯಿ ಲೋನ್ ಐತ್ರಿ ಇದ್ರ ಮ್ಯಾಲ. ಇವತ್ತಿಂದ ಡೇಟ್ ತೋರ್ಸೈತ್ರಿ ಅದ್ರ ಮೊಬೈಲ್. ಇಲ್ಲಿ ನೋಡ್ರಿ ಅದು ಸರ ಹೆಂಗಾಗೈತಂದ್ರಿ, ಇವತ್ತು ಬೆಳಿಗ್ಗೆನರಿ ಸರ ಒಬ್ರು ಬಂದಿರಿ, ಇಂಥದನ್ನ ಈ ಸ್ಕ್ರೀಮ್ ತೊಗೊಂಬಂದಿದ್ರಿ ಅವ.
ಈ ಸ್ಕ್ರೀಮ್ ತೊಗೊಂಬಂದಿದ್ದ ಅವ ಈ ಜನ್ಮದಾಗ ಕೊಟ್ರ ಮುಂದಿನ ಜನ್ಮದಾಗ ತೀರಿಸ್ರಿ ಅಂತೇಳಿ 25,000 ರೂಪಾಯಿ ಕೊಟ್ಟೋಗ್ಯಾರ ಸರ್. ಎಂತ ಶಾನೆ ಅದಿರಿ ನೀವು, ಎಂಥವ್ರನ್ನೆಲ್ಲ ನಂಬಾರ್ದ್ರಿ ನೀವು. ಸಾರಿ ಮತ್ತೆ ಹೆಂಗ್ ಮಾಡೋದು ಸರ್? ಏನ್ ಮಾಡಾಕ ಬರುದಿಲ್ಲ ಸರ್ ನಿಮ್ಗೆ ಒಳಗೇನೋ ಚಾ ಪಾನಿ ಕೊಡ್ತೀನಿ ಸರ. ಸರಿ ನಾವು ನಿಷ್ಠಾವಂತ ಅಧಿಕಾರಿ ಇದೇವ್ರಿ, ಹಂಗೆಲ್ಲ ಚಾ ಪಾನಿಗೆಲ್ಲ ಬಗ್ಗುದಿಲ್ರಿ ನಾವ. ಎಲ್ಲಾ ಪೂರ್ತಿ ಡಿಜಿಟಲ್ ಇಂಡಿಯಾ ಐತ್ರಿ ಈಗ. ಎಲ್ಲಾ ಮೊಬೈಲ್ನಾಗ ಆನ್ಲೈನ್ ಎಲ್ಲಾ ಗೊತ್ತಾಕೈತ್ರಿ ಏನ್ ಮಾಡಿರೋನು. ನೀವು ಚಾ ಪಾನಿ ತಿದ್ದುಪಡಿ ಆದ್ರೆ ನಾನ ಮಾಡಿ ಕೊಟ್ಬಿಡ್ತೀನಿ. ಅಲ್ಲ ಕೈ ಬರ ಏನು ಬರುದಿಲ್ರಿ. ಈಗ ಹೆಂಗ್ ನೀವು 25,000 ರೂಪಾಯಿ ಕೊಟ್ರ ಇದನ್ನ ಲೋನ್ ಕಟ್ಟೆ ಮುಂದಿನ್ರಿ. ಮಟ್ಟ ಏನು ಮಾಡಕ್ ಬರುದಿಲ್ಲ. ಅಂದ್ರೆ ಈ ಲೋನ್ ಬಗೆಹರಿಸಿರ ನನಗೆ ಪೆನ್ಷನ್ ಬೋದೈತಿ. ಹೌದು. ಇಲ್ಲ ಬೀಳೋದಿಲ್ಲ. ಇಲ್ಲ ಬೀಳೋದಿಲ್ಲ. ಒಂದೇ ನಿಮಿಷ ಸರ್, ಇಲ್ಲೇ ಕುಂಟಿರ್ಬೇಕು ಸರ್, ಒಟ್ಟೆ ಎಲ್ಲಿ ಹೋಗ್ಬೇಡ್ರಿ ಸರ್. ಅದನ್ನ ಲೋನ್ ಬಗೆಹರಿಸು ಮಂದ ಇದನ್ನ ಮತ್ತೆ ನಂಗೆ ಅಪ್ಲೈ ಮಾಡಿಕೊಡ್ರಿ ಸರ್. ಆಯ್ತು ಸರ್. ಕೈ ಮುಗಿದು ಕಾಲ್ ಬೋತೀನಿ ಸರ್. ಸರಿ ಸರ್ ಮಾಡಿ ಸರ್. ನೀವು ಕೊಡ್ರಿ, ಲೋನ್ ಕೊಟ್ರ ಹಾಗೆ ಬರ್ತೈತ್ರಿ ಸರ್. ನೀವ್ ಎಲ್ಲಿ ಹೋಗ್ಬೇಡ್ರಿ ಸರ್, ಆಮೇಲೆ ಆಫೀಸರ್ ಬಾ ದೂರ ಹೋಗಿರಂಗಿಲ್ರಿ, ಇಲ್ಲೇ ಇರ್ತಾನೆ ಸರ್. ಹಿಂಗೋಗಿ ಹಿಂಗ್ ಬರ್ತೀನಿ ಸರ್. ಒಟ್ಟ ಅದನ್ನ ರೆಡ್ ಮಾರ್ಕ್ ಎದ್ದಿದ್ದು ಎಲ್ಲೋ ಮಾರ್ಕ್ ಮಾಡ್ಕೊಂಡ್ ಬರ್ತೀನಿ ಸರ್. ಪ್ಲೀಸ್ ಸರ್ ಎಲ್ಲಿ ಜಲ್ದಿ ಬರ್ರಿ ಮತ್ತೆ. ಹ್ಞೂ ಸರ್. ಎಲ್ಲಿ ಹೊಂಟ್ರಿ ಮೇಡಮ್ ಅವ್ರು ಸಿಗ್ತಾರ ಸ್ಕ್ಯಾಮ್ ಎಲ್ಲಿ ಸಿಗಬೇಕು ನಿಮಗ? ಸಿಗೋದಿಲ್ಲ ಬಿಡ್ರಿ ಅವ್ರು. ತಡ್ರಿ ಅವ್ರು ಬರೋ ಮಟ್ಟ ಚಾ ಮಾಡ್ಕೊಂಡ್ ಬರ್ತೀನಿ. ಚಾ ಕುಡಿಯುವಂತ್ರಿ. ಹಾ ರೀ. ಆ ಸಾಲ ಬೇಕಿಲ್ಲ ಸಾಕ, ಬಡ್ಡಿ ಇಲ್ಲದ ಸಾಲ, ಅಂಕಲ್. ವಾರದ ಬಡ್ಡಿ ಇಲ್ಲ, ಅಂಕಲ್. ತಿಂಗಳ ಬಡ್ಡಿ ಇಲ್ಲ. ಏ ಅಂಕಲ್ ಹಾ ನಿಂದ್ರಿ. ಯಾಕ ಸಮಾಧಾನ 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 ಏನಾತ? ಮತ್ತ ಸಾಲ ಬೇಕೇನ? ಸಾಲ ಅಲ್ರಿ, ಅದು ನೀವು 25,000 ರೂಪಾಯಿ ಕ್ಯಾನ್ಸಲ್ ಮಾಡ್ಕೊರಿ. ಹಂಗ ಬರಂಗಿಲ್ಲ, ಅದು ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ. ಇಲ್ಲ ಸರ್, ನಿಮ್ ರೊಕ್ಕ ನೀವು ತೋರಿ. ಯಾಕ? ನಮ್ಮ ಮನ್ಯಾಗ ಭಾಳ ಬೈಯತ್ತಾರ್ರಿ. ಯಾಕ? ಹುಚ್ಚದೆ ಶಾನೆ ಅದೇ ಮುಂದಿನ ಜನ್ಮ ಹೋದ್ ಜನ್ಮ ಅದು ಇದು ಅಂತ ಬೈಯಾಗತ್ತಾರ್ರಿ. 25,000 ರೂಪಾಯಿ ತಗೊಂಡ್ಬಿಡ್ರಿ ಸರ್ ನೀವು. ತಗೊಳಂಗಿಲ್ಲ, ದುಡ್ಡು ವಾಪಸ್ ತಗೊಳಂಗಿಲ್ಲ. ಇಲ್ಲಪ್ಪ ಇಲ್ಲ ಇಲ್ಲ. ಈಗ ಒಂದ್ ಕೆಲಸ ಮಾಡ, ಆಗ ನಿಮ್ಗೆ ದುಡ್ಡು ಕೊಡೋತ್ನಾಗ ನಾ ಏನ್ ಹೇಳಿದೆ ಗೊತ್ತೈತೇನ? ಈ ದುಡ್ಡು ನಾವು ವಾಪಸ್ ತಗೊಳಂಗಿಲ್ಲ. ಈ ದುಡ್ಡು ನಾವು ವಾಪಸ್ ಈ ಜನ್ಮದಾಗ ತುಂಬ್ಕೊಳಂಗಿಲ್ಲ. ನಿಮಗೆ ಸಾಲ ತುಂಬುತ್ತಿದ್ರ ಏನ ಮುಂದಿನ ಜನ್ಮದಾಗ, ಈ ಜನ್ಮದಾಗ 25-50 ವರ್ಷ ಬಾಳಿ ಸತ್ತಿ ಹುಟ್ಟಿ ಬಂದ್ ಗ್ಯಾಸಿಂದ ನಮಗೆ ಸಾಲ ತುಂಬೋದು ನೀವು. ಹಂಗಲ್ರಿ, ಈಗ ನಮ್ಮ ಮನ್ಯಾಗ ಭಾಳ ಬೈಯತ್ತಾರ್ರಿ. ಬೈದ್ರ ನಾ ಏನ್ ಮಾಡ್ಲಿಪ್ಪ? ಇದು ನಮ್ಮ ಕಂಪ್ನಿ ಇದು ಟರ್ಮ್ಸ್ ಅಂಡ್ ಕಂಡೀಷನ್ ಒಳಗೆ ಬರಂಗಿಲ್ಲ ಇದು. ಅಲ್ವಾ ಹುಟ್ಟಿತಿಲೋ ನನಗ ಈ ಜನ್ಮದಾಗ ಸಾಲ ಇಸ್ಕೋದಂತ ಮುಂದಿನ ಜನ್ಮ ತೀರ್ಸೋದಂತ ಅವ್ಯಾವ ಶಾನೆ ಸುಳ ಮಗನ ಆಗ್ತಾರೆ ನಂಗೆ. ಶಾಣೆ ಸುಳಿ ಮಗ ಅಂದ್ರ ಅನಲಕ ನೀವು ತಾಯಿ ತಂದೆ ನನಗ ನಿಮಗೆ ದುಡ್ಡು ಕೊಟ್ಟಿದ್ರ ಖರೆ ಐತಿಲ್ಲ ಇದು? ಇದು ಒರಿಜಿನಲ್ ದುಡ್ಡು ಅದಾವಿಲ್ಲ? ಇದು ಒರಿಜಿನಲ್ ಅದಾವ್ರಿ, ನಾಯಿನಿಲ್ಲ ನಗತ್ತಿಲ್ರಿ. ಆದ್ರ ಮನ್ಯಾಗ ಭಾಳ ಕೆಟ್ಟ ಬೈಯತ್ತಾರ. ಹುಚ್ಚದೆ ಶಾನೆ ಅದೇ ನಂಗೆ ಆಗೋದಿಲ್ಲ ಸರ್, ನೀವು ತೊಗೊಂಬಿಡ್ರಿ ಸರ್. ವಾಪಸ್ ತೋರ್ ನಿಮ್ ಸೈಬರ್ ಫೋನ್ ಹಚ್ಚಿ ತಿಳಿಸ್ರಿ ನೀವು. ಇದು ಮೊದಲು ಹಿಡ್ಕೋ, ನಾ ಹಿಡ್ಕೋ. ನಾ ಸೈಬರ್ ಫೋನ್ ಹಚ್ತೀನಿ. ಇದನ್ನ ಇಟ್ಕೊಂಡ್ಬಿಡ್ರಿ ಸರ್, ನೀವು ಇಟ್ಕೋರಿ. ನಿಮ್ ಸೈಬರ್ ಫೋನ್ ಹಚ್ಚಿ ನೀವು. ನಾ ಸೈಬರ್ ಫೋನ್ ಹಚ್ತೀನಿ. ಸಾಬ್ರ ನಮಸ್ಕಾರ ರೀ. ಹ್ಞೂ ರೀ ಸಾಬ್ರ, ಭಾಷಾ ಖಾನ್ ಮಾತಾಡೋದ್ರಿ. ಆಗಲೇ ಒಂದು 10-15 ನಿಮಿಷ 20 ನಿಮಿಷ ಹಿಂದ್ರಿ ಅದು ಸಂಜುನವ್ರಿಗೆ ನಾವು 25,000 ರೂಪಾಯಿ ಲೋನ್ ಕೊಟ್ಟಿದ್ದೇವೆ ರೀ, ಮುಂದಿನ ಜನ್ಮದಾಗ ತುಂಬುದು. ಹ್ಞೂ ರೀ ಸಾಬ್ರ, ಅವರು ಈಗ ಲೋನ್ ವಾಪಸ್ ಕೊಡ್ಲಕ್ಕೆ ಬಂದಾರ್ರಿ. ಮತ್ತೆ ಅವ್ರು ಬ್ಯಾಡ ಅಂತ ವಾಪಸ್ ತೊಗೊಳಕ್ ಬರಂಗಿಲ್ಲ. ಅವ್ರು ಮುಂದಿನ ಜನ್ಮದಾಗ ತುಂಬಬೇಕಾ ಬಂದ? ಸಾಹೇಬ್ರ ಭಾಳ ಕೈ ಕಾಲು ಬೀಳಾಗತ್ತಾನೆ ಸಾಹೇಬ್ರ, ಏನು ಮಾಡಿದ್ರಿ? ಏನ್ರ ಹಾದಿ ಇದ್ರೆ ಹೇಳ್ರಿಲ್ಲ ಮತ್ತೆ ನಮ್ಮ ರಿಜಿಸ್ಟರ್ನಾಗ. ಹೌದ್ರಾ? ಹೌದ್ರಾ? ಹಾಂ ಆಯ್ತು. ಈ ಮಾತಿಗೆ ಸಂಜೆವ್ರು ಒಪ್ಕೊಂಡ್ರೆ ವಾಪಸ್ ತಗೋತೀನಿ ರೀ, ಇಲ್ಲಿಗಂದ್ರೆ ತೊಗೊಂಡು ಬರಂಗಿಲ್ಲ ರೀ. ಹಾಂ ರೀ, ಇಡ್ತೀನಿ ರೀ. ಆಯ್ತು ನಮಸ್ಕಾರ ಸರ್. ನೋಡಪ್ಪ ಸಾಹೇಬ್ರ ಅನ್ಲಾಕತ್ತಾರ ಮಂಜು, ದುಡ್ಡು ವಾಪಸ್ ತಗೋತಾರತ್ತ. ಆದ್ರೆ ಈ ದುಡ್ಡಿಗೆ ಎಷ್ಟು ನಿನಗೆ ಕೊಟ್ಟಿದ್ದಿಲ್ಲ ಆಗಾಳೆ 25,000, 25ಗೆ 25 ಈಗ ತುಂಬೇಕು ನೀ. ಬಡ್ಡಿ ಇಲ್ಲಿದು ಪೆನಾಲಿಟಿ ಅತ್ತಾರ ಇದಕ್ಕೆ, ಡಿಜಿಟಲ್ ಇಂಡಿಯಾ ಪೆನಾಲಿಟಿ. 25ಕ್ಕೆ ಮತ್ತೆ 25 ತುಂಬುದಾ? 25ಕ್ಕೆ 25 ತುಂಬಿದ್ರೆ ಹೊಳ್ಳಿ ತಗೋತೀವಿ. ಇಲ್ಲಿಗಂದ್ರೆ ನಿನ್ನ ರೊಕ್ಕ ನೀ ತಗೋ, ಮುಂದಿನ ಜನ್ಮದಾಗ ಬಂದ ಕ್ಯಾಶಿಂದ ನನಗೆ ನೀ ಹೊಳ್ಳೆ ಕೊಡಾಕತ್ತಿ ಬಡ್ಡಿ ಇಲ್ದ ರೊಕ್ಕ. 25 ಕೊಟ್ಟು 25 ಕಸ್ಕೊಳಕತ್ತಲ್ಲ ನೀವು. ಅಲ್ಲಿ 25 ಸಿಗ್ತವೆ ತಿಂಗಳಿಗೆ. ಆಯ್ತು ಸರ್, ಆಯ್ತು ರೀ. ಕೊಡು ಸೂರು ಸರ್. ಇದು 25? ಹಾಂ, ಇವು 25 ಅದ ರೀ. ನೀವೇ ಎಣಿಸಿರಲ್ರಿ ಮನ್ಯಾಗ ರೀ? ಅದೇ ಎಲ್ಲಿ ಅದೇ ಅದು 25, ಇದು 25. 50 ಆಯ್ತು ನೋಡ್ರಿ. 50 ಆಯ್ತಾ? ತೋರಿ ಆಧಾರ್ ಕಾರ್ಡ್ ತೋರಿ, ಕ್ಯಾನ್ಸಲ್ ಮಾಡ್ರಿ. ಕ್ಯಾನ್ಸಲ್ ಮಾಡ್ತೀನಿಲ್ಲ ತೋರಿ. ಸಾಬ್ರ, ಸಂಜೆವ್ರ ಆಧಾರ್ ಕಾರ್ಡ್ ಕಳ್ಸೀನಿ ರೀ ಸಾಬ್ರ. ಅದಕ್ಕೆ ಆ ರೆಡ್ ಮಾರ್ಕ್ ನೀವು ತೆಗೆದು ಬಿಡ್ರಿ. ಮತ್ತು ಅವರು 25ಕ್ಕೆ 25 ಅವರು ಪೆನಾಲಿಟಿ ಕೊಟ್ಟಾರ್ರಿ ಸಾಬ್ರ. ಹ್ಞೂ ರೀ ಸಾಬ್ರ. ಅದೇ ಸಾಲಿ
ಆಯ್ತು ನಿಮ್ಮ ಆಧಾರ್ ಕಾರ್ಡ್ದ ಪೆನಾಲ್ಟಿ ಎಲ್ಲ ತೆಗ್ದಿದ್ದೀವಿ, ರೆಡ್ ಮಾರ್ಕ್ ತೆಗ್ದಿದ್ದೀವಿ, ಈಗ ಗ್ರೀನ್ ಮಾರ್ಕ್ ಐತಿ, ನೀವು ಇನ್ನು ಹೋಗ್ಬೋದು, ನಿಮ್ಮ ಸಾಲ ಮುಟ್ಟೈತಿ. ಈಗ ಇನ್ನೊಂದು ಹೇಳ್ತೀನಿ, ಈ ಜನ್ಮದಾಗ ಹೊಳ್ಳಿ ನಮ್ಮ ಕಂಪ್ನಿಗೆ ಬರೋಂಗಿಲ್ಲ ನೀವು ಸಾಲ ಕೊಡ್ರಿ ಅಂತ ಹೇಳ್ತೀನಿ. ಮತ್ತೆ ಹೋಗ್ರಿ ಒಟ್ಟ ಈಗ ಇಲ್ಲ, ಈಗೆಲ್ಲ ನಿಮ್ದೆಲ್ಲ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ನಾವು ರೆಡ್ ಮಾರ್ಕ್ ಹಾಕಿದ್ದೀವಿ. ಈಗ ಜೇರ್ ಕರ್ತ ನಮ್ಮ ಕಂಪ್ನಿಗೆ ನೀನು ಬಂದ್ರೆ ಸಾಲ ಕೊಡ್ರಿ, ಲೋನ್ ಕೊಡ್ರಿ ಅಂದು ನಾವು ಲೋನ್ ನಿಮಗೆ ಕೊಡಂಗಿಲ್ಲ. ಈಗ ನಿಮ್ಮ ಹೆಸರಲ್ಲಿ ನಮ್ಮ ಕಂಪ್ನಿಯಾಗ ರೆಡ್ ಮಾರ್ಕ್ ಐತಿ. ನಿಮ್ಮ ಕಂಪ್ನಿ ನಾಯಕ್ ಬರ್ರಿ, ಸತ್ರ ಬರಂಗಿಲ್ಲ. ಆಯ್ತಾಯ್ತು ಓಕೆ ಬರ್ತೀರಿ, ಹೋಗಿ ಬರ್ರಿ. ಸಾಲ ಬೇಕೇನ್ರಿ? ಸಾಲ ಬಡ್ಡಿ ಇಲ್ಲದ ಸಾಲ. ಸಾಲ ಬೇಕೇನ್ರಿ? ಸಾಲ ಇಲ್ಲಿ 25 ಹೋದ್ರೆ ಅಲ್ಲಿ ತಿಂಗಳ 25,000 ರೂಪಾಯಿ ಪೆನ್ಷನ್ ಬರ್ತೈತಿ. ಅಯ್ಯಪ್ಪ ಹೂವ ರೆಡ್ ಮಾರ್ಕ್ ಹೋತವ. ಓ ಸಾಹೇಬ್ರೆ ಸರ್ ತೋರಿ ಆಧಾರ್ ಕಾರ್ಡ್. ಇನ್ನೇನ್ ಮಾಡ್ರಿ, ಲೇಟ್ ಮಾಡಿದ್ರಿ ನೀವು ಭಾಳ. ಎಲ್ಲ ಅದು ರೆಡ್ ಮಾರ್ಕ್ ಇದ್ದಿದ್ದು ಎಲ್ಲೋ ಮಾರ್ಕ್ ಬಂದೈತೆ ನೋಡ್ರಿ. ಎಲ್ಲೋ ಅಲ್ಲ ಸರ್, ಎಲ್ಲೋ ಬಿಟ್ಟು ಗ್ರೀನ್ ಬಂದ್ರು ಏನು ಆಗೋದಿಲ್ರಿ ಸರ್. ತೋರಿ ನೀವು ಸರ್, ಮ್ಯಾಗಿಂದ ನನಗೆ ಈಗ ಜಸ್ಟ್ ಮೆಸೇಜ್ ಬಂತ್ರಿ, ಸ್ಕೀಮ್ ಕ್ಯಾನ್ಸಲ್ ಆತ್ರಿ. ಹೌದು ಸರ್. ಸರ್ ನಿಮ್ಮ ಕೈ ಮುಗಿತೇನ್ರಿ. ಅಲ್ಲ ನೀವು ಕೈ ಮುಗಿದು ಕಾಲ್ ಬಿದ್ರು ಏನೂ ಮಾಡಕ್ ಆಗೋದಿಲ್ರಿ ಸರ್. ನೋಡ್ರಿ ಹಂಗೆ ಮಾಡ್ಬಿಡ್ರಿ, ಏನೂ ಮಾಡಕ್ ಆಗಂಗಿಲ್ಲ ಸರ್. MA ಮಾಡಿದವರು, BA ಮಾಡಿದವರು, SSLC ಮುಗಿಸಿದವರು, PUC ಮುಗಿಸಿದವರು, ರೈತರು, ಅವ್ರು ಇವ್ರು ಇಂಥವ್ರು ಭಾಳ ಜನ ಅದಾರಿ ನಿರುದ್ಯೋಗಿಗಳು. ಎಲ್ಲಾರ್ಗು ತಿಂಗಳ 25,000 ಕೊಟ್ಕೊಂತ ನಮ್ ಗೌರ್ಮೆಂಟ್ ಏನ್ ಮಾಡ್ಬೇಕ್ರಿ? ಅದ್ರ ಸಂಬಂಧ ಕೇಂದ್ರ ಸರ್ಕಾರದವರು ಬಂದ್ ಮಾಡ್ಬಿಟ್ರಿ ಇದನ್ನ. 25,000 ಕೊಟ್ಕೊಂತವ್ರ ಗೌರ್ಮೆಂಟ್ ಬಿಕಾರಿ ಆಗಿ ಹೋಗೈತ್ರಿ ನಿಮ್ಗತ್ತೇನ. ಸರ್ ಹಂಗೆ ಮಾಡ್ಬಿಡ್ರಿ ಸರ್. ಮುಂದೆ ಹಂಗ್ರಿ ಸರ್, ಏನ್ ತಲೆ ಕೆಡ್ಸ್ಕೊಬೇಡ್ರಿ. ಮುಂದೆ ಇನ್ನೊಂದು ಸ್ಕೀಮ್ ಬಂದ ನಿಮ್ಮ ಮನೆಗೆ ಮೊದಲು ಬರ್ತೇನ. 25 ಸಲುವಾಗಿ 50 ಕೊಟ್ಟು ಬಂದೇನ್ರಿ ಸರ್. ನಾ ಏನ್ ಮಾಡ್ರಿ, ನೀವು ಮೋಸ ಏನ ಮಾಡಕ್ ಬರ ಬರ್ತೇನೆ ತೋರಿ ಸರ್, ನಿಮ್ ಮನೆಗೆ ಬರ್ತೇನೆ. ಯಾವಾಗ ಬರ್ತಾನೆ ಹೋಪ ಇವ? ಬಂದು ಎಷ್ಟೊತ್ತೋಪ, ಎಷ್ಟು ತಡ ಮಾಡ್ತೀನಿ. ಗಾಡಿ ಯಾಕೆ ಬಂದ್ ಮಾಡ್ತೀವಿ? ಗಾಡಿ ಚಾಲು ಮಾಡಿ ಪಟ್ನಿ ಯಾರಿಗೆ ಹೋದ್ರೆ ಪಟ್ನಿ ಚಾಲು ಮಾಡ್ದೆ. 25,000 ರೂಪಾಯಿ ಬಂದವ. ಈಗ ಶಿಸ್ತು ಢಾಬಾದಾಗ ಹೋಗಿ ಚೇಂಜ್ ಮಾಡೋ ನಡೀನಿ. ನಡಿ. ये सब क्या देखना पड़ रहा है? ಇಪ್ಪತ್ತೈದಕ್ಕೆ 25 ಗುಮ್ಮಿದಳು. ಎಲ್ಲಿ ಹೋದ್ರಿ ಅವ ಅಣ್ಣ? ಚಾ ತಂದಿದ್ದ ಅಣ್ಣಂಗ್ ನಾನು. ಯಾಕೆ ಹೇಳತ್ತೀರಿ? ಏನಾತ? ನಿಮ್ಮ ಅಪ್ಪದನ್ನ ಸುದ್ದಿ ಬತ್ತು? ನಿಮ್ಮ ಅವ್ವದ? ಈಗ ಹಂಗಲ್ಲ, ಬೆಳಿಗ್ಗೆ ಯಾರ ಮಚ್ಚಿ ನೋಡಿದ್ದಿಲ್ಲ. ಲಕ್ಷ್ಮಿ ಬಂದು ಕಾಲ್ ಮುರ್ಕೊಂಡಿರ್ತಾಳದ್ರ ಅವಳು ನಮ್ಮ ಕುತ್ತಿಗೆನ ಕಟ್ ಮಾಡಿದ್ರಲ್ಲಿ. ನಾವು 25,000 ರೂಪಾಯಿ ಕ್ಯಾನ್ಸಲ್ ಮಾಡಕ್ ಬಳಿತೀವಿ. ನಮ್ಮನ್ನ 25,000 ರೂಪಾಯಿ ದೇಕೊಂಡು ಆದ್ಲಿ. ಗೌರ್ಮೆಂಟ್ ಇಂದ 25,000 ರೂಪಾಯಿ ತಿಂಗಳ ಬರೋ ಪೆನ್ಷನ್ ಕ್ಯಾನ್ಸಲ್ ಆಗೈತೆ ಅಂತ ಅವ ಆದ್ಲಿ. ಅದು ಒಯ್ಕೋತ ಹೋತ್ಲಿ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ದಮ್ಮ ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿ, ಕೆಂಪು ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬರ್ರಿ. ಉಳ್ಳಾಗಡ್ಡಿ ಮಾರೋರು ಬಂದೇವ್ರಿ, ಮನಿದ ಬಂದ್ಕೊಳ್ಳಾಕತ್ತೇವ್ರಿ. ಚೈನಾದ ಮಾಲ್ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಮಾರಕ್ ಬಂದ ಬಿಳಿ ಉಳ್ಳಾಗಡ್ಡಿ ದಿನ ಬರ್ತಾನ. ದಪ್ಪು ಉಳ್ಳಾಗಡ್ಡಿ, ಕೆಂಪು ಉಳ್ಳಾಗಡ್ಡಿ, ಬಿಳಿ ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ. ಬರ್ರಿ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ. ಈ ಮಗ ದಿನ ಕರಿತಾನ, ದಿನ ನೋಡ್ತಾನ, ಒಟ್ಟ ಒಂದ್ ದಿವಸ ಉಳ್ಳಾಗಡ್ಡಿ ಖರೀದಿ ಮಾಡಂಗೇ ಇಲ್ಲ. ಒಟ್ಟು ನಮ್ಮ ಟೈಮ್ ಪಾಸ್ ಮಾಡ್ತಾನ ಮಗ. ಇವ್ನಿಗೆ ಏನರ ಮಾಡ್ರಿ, ಇವತ್ತು ಇವನಿಗೆ ಚೂತ್ಯ ಮಾಡೋನು, ಈ ಟಾಪಿಗೆ ಅವನಿಗೆ ಹಾಕೋನು. ಏನಪ್ಪ ಬರ್ಲ? ಬಂದೆ. ಬಂದೆ. ಬರ್ರಿ ಸೌಕರ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಕಕ್ಕ ದಿನ ಬರ್ತಿಲ್ಲ. ದಿನ ನಮ್ಮ ದಂಧೆನೇ ಐತಿಪ್ಪ ಇದು, ಉಳ್ಳಾಗಡ್ಡಿ ಮಾರೋದು. ಉಳ್ಳಾಗಡ್ಡಿ ಮಾಡ್ತೇನೆ. ಕೆಂಪು ಉಳ್ಳಾಗಡ್ಡಿ, ದಪ್ಪು ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ, ಬಿಳಿ ಉಳ್ಳಾಗಡ್ಡಿ. ಕೆಂಪ ಕರಿ ಬಿಳಿ ಉಳ್ಳಾಗಡ್ಡಿ ನೋಡಿದ್ವು ಹೆಂಗದ? ಒಂದು ಗುಂಡಕ್ಕೆ ಐತಿ, ಒಂದು ದಪ್ಪ ಐತ್ಲ. ಇದು ಹೆಂಗ್ ಕೊಡತಿ ಕಾಕ ಉಳ್ಳಾಗಡ್ಡಿ? ಹೆಂಗಿದ್ರಿ ನಿಮ್ಗೇನ? ನೀವೇನು ತಗೊಳಾರ ಬಿಡವ್ರ? ನೀವೇನು ಉಳ್ಳಾಗಡ್ಡಿ ತಿಂತೀರಿ ಏನ? ಅಂದ್ರೆ ನಿನ್ನ ಕಣ್ಣಿಗೆ ಏನು ಮನುಷ್ಯನಿಗೈತೆ ಕಾಣುವಲ್ಲ ಏನ?
ಕಾಣ್ತೀರಿ ಮಲಕರ ಕಾಣ್ತೀರಿ ಮನುಷ್ಯರ ಕತೆ ಕಾಣ್ತೀರಿ ಆದ್ರೆ ನೀವು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ನಿಮ್ಮ ಕೆಪಾಸಿಟಿ ಇಲ್ಲಿ ಬಿಡ್ರಿ. ಅಲ್ಲ ನಾ ಉಳ್ಳಾಗಡ್ಡಿ ತಿನ್ನೋದಿಲ್ಲ ನಿನ್ನ ಬಲ್ಲಿ ಅದು ಕೆಪಾಸಿಟಿ ಇಲ್ಲ ಅಂತ ನೀ ಹೆಂಗೆ ಜಡ್ಜ್ ಮಾಡ್ತಿ? ಅದು ಹಂಗಿಲ್ರಿ ಸೌಕಾರ. ಅದು ಈ ಉಳ್ಳಾಗಡ್ಡಿ ಅವಲ್ಲ, ಇದು ಸಾಧಾರಣ ಉಳ್ಳಾಗಡ್ಡಿ ಅಲ್ರಿ. ಇದು ಇದಕ್ಕಂತಾರ ಚಾಣಕ್ಯ ಉಳ್ಳಾಗಡ್ಡಿ. ಹಾ, ಚಾಣಕ್ಯ ಉಳ್ಳಾಗಡ್ಡಿ ರೀ. ಚಾಣಕ್ಯ ಉಳ್ಳಾಗಡ್ಡಿ? ಹಾ, ಯಾಕಂದ್ರೆ ನಂದ ಚೈನಾದಾಗ ಒಂದು ಹೊಲ ಐತಿ 3 ಎಕರೆ. 3 ವರ್ಷಕ್ಕೊಮ್ಮೆ ಇದು ಪೀಕ್ ಬರ್ತೈತಿ, ಬೆಳಿ ಬರ್ತೈತಿ. ಈ ಉಳ್ಳಾಗಡ್ಡಿ ಸಾಧಾರಣ ಇಲ್ರಿ, 3 ವರ್ಷಕ್ಕೆ ಒಂದ್ಸಲ ಇದು ಬೆಳಿ ಕೊಡ್ತೈತ್ರಿ. ತಡಿ, ಹಾ, ಚೈನಾದಾಗ ಹೊಲ ಐತಿ, ನಂದು ಹೊಲ ಐತ್ರಿ 3 ಎಕರೆ. 3 ಎಕರೆ 3 ವರ್ಷಕ್ಕೊಮ್ಮೆ ಬೆಳೆ ಬರ್ತೈತಿ. ಬೆಳಿ ಬರ್ತೈತ್ರಿ. ಇದು ಸಾಧಾರಣ ಇಲ್ರಿ. ಇದ್ರ ಮಜಕೂರ ಐತ್ರಿ. ಜಾದು ನೋಡಿದ್ರೆ ನೀವು ಹೇಳ್ಬಾರ್ದದು. ಅನ್ನಂಗ ಕಕ್ಕ ಏನ್ ರೇಟ್ ಇದ್ರು ಸೌಕಾರ? ಇದರ ರೇಟ್ ಇದು 500 ರೂಪಾಯಿಗೆ ಒಂದ್ರಿ ಉಳ್ಳಾಗಡ್ಡಿ. ಒಂದ್ ಗಡ್ಡಿಗೆ 500 ರೂಪಾಯಿ ರೀ. ಏ ಏನು 500 ರೂಪಾಯಿ ಗಡ್ಡಿ? ಹಾ, ಏ ಅವ್ನು ಗೆಡ್ಡಿ ಮಾರ್ಬೇಕಂದ್ ಮಾಡೀನಿ. ಏ ನಿನ್ನ ಹೋಗೋ ಮಾರ್ಕೆಟ್ದಾಗ 20 ರೂಪಾಯಿ ಕಿಲೋ ಸಿಗ್ತಾವು, ಏನು 20 ರೂಪಾಯಿ 500 ರೂಪಾಯಿ ಗಡ್ಡಿ ಅಂತೀವಿ. ನಿನ್ನ ಉಳ್ಳಾಗಡ್ಡಿ ಮಾಡತ್ತೇನ ಬಂಗಾರ ಗಡ್ಡಿ ಮಾರಕತ್ತೆ? ಅದು ಹಂಗಿಲ್ರಿ ಸೌಕಾರ. ಈಗ ನಿಮ್ಮ ಕಡೆ 5 ತೊಲೆ 10 ತೊಲೆ ಬಂಗಾರ ಇದ್ರೆ ಅದು ತಿಂತೀರೇನ? ತಿಂದ್ರು ಕೂಡ ಇದರ ಮಚ್ಕೂರು ಬೇರೆ ಐತಿ. ಬಂಗಾರ ಅಂದ್ರೂ ತಿನ್ನಂಗಿಲ್ಲ, ತಿನ್ಬೇಕಾದ್ರೆ ಗಡ್ಡಿನೇ ತಿನ್ಬೇಕಲ್ಲ, ಉಳ್ಳಾಗಡ್ಡಿ. ಹೌದಿಲ್ಲ? ಈ ಉಳ್ಳಾಗಡ್ಡಿದ ವಿಶೇಷತೆ ಏನಪ್ಪ ಅಂದ್ರೆ ಇದು ಚೈನಾದ ಮಾಲ ಐತಿ. ನಂದು ಹೊಲ ಅಲ್ಲಿ ಐತಿ 3 ಎಕರೆ. ಮಗು ಮೊದಲೇ ಹೇಳಿನಿ, ಹೌದಿಲ್ಲ? 3 ವರ್ಷಕ್ಕೊಮ್ಮೆ ಬೆಳೆ ಬರ್ತೈತಿ. ಇದು ಉಳ್ಳಾಗಡ್ಡಿ ತಿಂದ್ರೆ ಮನುಷ್ಯ ಶಾರ್ಪ್ ಆಗ್ತಾನೆ, ಶಾರ್ಪ್ ಬುದ್ಧಿ ಬರ್ತೈತಿ. ಬುದ್ಧಿ ಮಬ್ಬಿದ್ದವನಿಗೆ ಬುದ್ಧಿ ಬರ್ತೈತಿ, ಶಾಣೆ ಆಗ್ತಾನೆ. ನೌಕರಿ ಇಲ್ದವನಿಗೆ ನೌಕರಿ ಸಿಗ್ತೈತಿ ಇದು ತಿಂದ ಮೇಲೆ. ನೌಕರಿ ಹೆಂಗೆ ಸಿಗ್ತೈತಿಪ್ಪ ಅಂದ್ರೆ ಇಂಟ್ರ್ವ್ಯೂಗೆ ಹೋಗ್ತಾರಲ್ಲ, ಇಂಟ್ರ್ವ್ಯೂಗೆ ಹೋದಲ್ಲಿ ಅಲ್ಲಿ ಪಾಸ್ ಆಗ್ತಾನವ. ಮತ್ತು ಶಾಲ್ಯಾಗ ಮಕ್ಕಳು ಬುದ್ಧಿ ಜಾಸ್ತಿ ಓಡಂಗಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ತಲೆ ಹತ್ತಂಗಿಲ್ಲ. ಇದು ಉಳ್ಳಾಗಡ್ಡಿ ತಿಂದ್ರೆ ಅವ್ರಿಗೆ ಇದಕ್ಕೆ ತಲೆ ಚುರುಕು ಆಕೈತಿ. ಮತ್ತು ಇನ್ನೊಂದು ವಿಷಯ, ಯಾರ್ಯಾರು ಇಲೆಕ್ಷನ್ ನಿಂದಿರಬೇಕು, ಪಂಚಾಯತಿ ಇಲೆಕ್ಷನ್ ನಿಂದಿರಬೇಕು, MLA ಇಲೆಕ್ಷನ್ ನಿಂದಿರಬೇಕು, MP ಇಲೆಕ್ಷನ್ ನಿಂದಿರಬೇಕು, ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಇದು ಉಳ್ಳಾಗಡ್ಡಿ ತಿಂದ ಆಗ್ಯಾರ. ಈಗ ಮೊನ್ನೆ ನೀವು ಊರಾಗದಲ್ಲ ಶರಣಪ್ಪ, ಪಂಚಾಯತಿ ಇಲೆಕ್ಷನ್ ಇತ್ತಿದ್ಲ, ಅವ ಹ್ಯಾಂಗೆ ಕೆತ್ತ ಬಂದ? ಅವ ನನ್ನ ಕಡೆನೂ ಉಳ್ಳಾಗಡ್ಡಿ ತಗೋತಾನೆ. ಓ ಸಣ್ಣಪ್ಪ ಇಲೆಕ್ಷನ್ ಗೆದ್ದಿದ್ನಲ್ಲ. ಹಾಂ, ಅದ್ಯಾಕೆ ಇಲ್ಲಿ ನಮ್ಮ ಪೇಸ ಬಂದಾರಲ್ಲ ಶಂಕರಪ್ಪ, ಶರಣವ ಏನದು ಬಸಪ್ಪ ಅವರು, ಅವ್ರು ಹೆಂಗೆ ಪೇಸ ಆದರು? ಅವರು ನನ್ನ ಉಳ್ಳಾಗಡ್ಡಿ ತಿಂದ PSI ಎಕ್ಸಾಮ್ ಬರೆದ್ರು, ಪಾಸ್ ಆದರು. ಹಿಂಗೆ ಈ ಉಳ್ಳಾಗಡ್ಡಿ ಮಜಕೂರಿದು. ಇದನ್ನ ತಿಂದ್ರೆ ಬುದ್ಧಿ ಚುರುಕಾಕೈತಿ, ಎಕ್ಸಾಮ್ ಬರಿಬೋದು, ಇಲೆಕ್ಷನ್ ನಿಂದಿರ್ಬೋದು, ರಾಜಕಾರಣಿ ಆಗ್ಬೋದು. ಅದಕ್ಕೆ ನಮ್ಮವ್ವ ನಮ್ಮಪ್ಪ ಅಲ್ಲ ಕಟ್ಕೊಂಬಂದು ಏನು ತಿಸೋದಕ್ಕೆ ನೀನು ಬುದ್ಧಿಲ್ಲ ಅಂತ ಬೈತಿರ್ತಾಳೆ. ಅದು ನಮ್ಮಪ್ಪ ಒಮ್ಮೆ ಒಬ್ಬ ದಾಟಿಸ್ಕೊಳ್ಳೋ ಮಗನ ಮಾಪ ಸೊಳ್ಳೆ ಮಗನ ಅಂತಿರ್ತಾನೆ. ಅದು ಖರೆ ನನ್ನ ಒಮ್ಮೆ ಟ್ರೈ ಮಾಡಿ ನೋಡು ಕಾಕ. ಏನಪ್ಪ ಈಗ 500 ರೂಪಾಯಿ ಭಾಳ ಆತ. ಹಾಂ, ಏನು ಹಾಂ, ನೋಡಿ ಸ್ವಲ್ಪ ಕಮ್ಮಿ ಮಾಡಿಕೊಡು. ಕಮ್ಮಿ ಎಲ್ಲಪ್ಪ. ಇದು ನಾವು ಅಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ಇಲ್ಲಿ ನಮ್ಮ ಇಂಡಿಯಾಗ ಕರ್ನಾಟಕಕ್ಕೆ ತಂತ ಮಾರ್ಬೇಕಾದ್ರೆ ಅದು ಇದಕ್ಕೆ ಗೊಬ್ಬರ ಅದು ಬೇರೆ ವಿಷಯ ಬರ್ತಾವಪ್ಪ. ಅದು ಇಲ್ಲ 500 ರೂಪಾಯಿಗೆ ಒಂದು ಗಡ್ಡಿ ಬೇಕಾದ್ರೆ ತಗೋ, ಇಲ್ಲಿಗೆ ಬೇಡ. ಗಡ್ಡಿ ಬೇಕಂದ್ರೆ ಬೇಗ ಸರಿ ಕಾಕ, ಏನು ಅವಸರ ಮಾಡ್ತೀನಿ. ಹಾಂ ತಗೋ, ಸಮಾಧಾನ ನಡಿ. ಹಾಂ, ಟ್ರೈ ಮಾಡಕ್ಕೆ ನಮಗೆ ಹೋಗೋದೈತಿ ಕಾಕ. ಹಾಂ, ಒಂದು ಗಡ್ಡಿ ಕೊಡು. ಒಂದು ಗಡ್ಡಿ ಏನಾಗೋದು? ಮುಂಜಾನೆ ಒಂದು ಸಂಜೆಗೆ ಒಂದು ತಿನ್ಬೇಕಪ್ಪ. 2 ಗಡ್ಡಿ ತಗೋ, ಏನಾರ ಉಪಯೋಗ ಆಕೈತಿ, ಏನಾರ ಪಟ್ನಿ ಒಂದು ಸ್ವಲ್ಪ ರಿಸಲ್ಟ್ ಬರ್ತೈತಿ. 2 ಗಡ್ಡಿ? ಹಾಂ, 2 ಗಡ್ಡಿ 500ಕ್ಕೆ ಒಂದು. ಮುಂಜಾನೆ ಒಂದು ತಿನ್ನೋದು, ಸಂಜೆಗೆ ಒಂದು ತಿನ್ನೋದಪ್ಪ. ಓ, ಮುಂಜಾನೆ ಒಂದು ಸಂಜೆಗೆ ಒಂದು ತಿನ್ನಬೇಕು? ಹಾಂ, ತಿನ್ನಬೇಕ. ಆಯ್ತು ಕಾಕ. ಹಾಂ, ತಡಿ ಸಿಗ್ತೈತಿ ಪತ್ರ. ತೋ ಕಾಕ. ಹಾಂ ಹಾಂ 1000 ರೂಪಾಯಿ ತಗೋ. ಇದೊಂದು ಗಡ್ಡಿ, ಇದೊಂದು ಗಡ್ಡಿ. ಹಾಂ ಕಾಕ, ಇದನ್ನ ಫಸ್ಟ್ ತಿನ್ಬೇಕು. ಯಾವ್ದು ಬೇಕು ಅದು ತಿನ್ನ, ಏನು ಟೆನ್ಷನ್ ಇಲ್ಲ. ಶಾಣೆ ಹಾಕಿ, ಬುದ್ಧಿ ಚುರುಕು ಹಾಕೈತಿ, ನೌಕರಿ ಹತ್ತೈತಿ, ಎಕ್ಸಾಮ್ನಾಗ ಪಾಸ್ ಹಾಕಿ, MLA ಹಾಕಿ, MP ಹಾಕಿ, ಪ್ರಧಾನಮಂತ್ರಿ ಹಾಕಿ. ಓಕೆ, ಬರ್ಲೇನ? ಹ್ಞೂ ಕಾಕ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬೇಕೇನ್ರಿ? ಅಂತಿಂತು ನಮ್ಮ ಅಪ್ಪನ ಕಡೆ ನಮ್ಮ ಅವ್ವನ ಕಡೆ ನಾನು ಇಂತಿ ಕಡೆ ಬೈಸ್ಕೊತಪ್ಪ. ಈ ಉಳ್ಳಾಗಡ್ಡಿಂದ ಚುರುಕಕ್ಕಿಂದ ಬುದ್ಧಿ ಬರ್ತೈತೆ ನನಗೆ. ಅಲ್ಲ 500 ರೂಪಾಯಿಗೆ ಒಂದು ಗಡ್ಡಿ ಅಂತೇಳಿ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟಾನ. 2 ಗಡ್ಡಿ ತಿಂದ್ರು ಏನು ಬುದ್ಧಿ ಬರುವತ್ಲ, ಇನ್ನೂ ಚುರುಕಾಗಿಲ್ಲ ನಾನು. ಇವನು ಮಾಡಕ್ಕೆ ಬಲ್ಗಪ್ಪ ಕಾಕ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬೇಕೇನ್ರಿ? ಕೆಂಪು ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಏ ಕಕ್ಕ ಬಂದಗಪ್ಪ. ಬಾಯಿಲೆ ನೀವ ಬರ್ರಿ ಇತ್ತ. ಬರೋಬ್ಬರಿ ಬಂದೆ ಬಾರೋಪ್ಪ. ಹಾಂ ಬಂದೆ.
ಹಾ ಹೇಳ್ರಿ ಸೌಕರ ಅಲ್ಲೇ ಕಾಕ ಹಾ ನಿನ್ನೆ 1000 ರೂಪಾಯಿ ತೊಗೊಂಡು 2 ಉಳ್ಳಾಗಡ್ಡಿ ಗಡ್ಡಿ ಕೊಟ್ಟಿ. ಕೊಟ್ಟೇನಿ. ಬೆಳಿಗೊಂದು ತಿನ್ನು ಸಂಜೆಗೊಂದು ತಿನ್ನು ಅಂತೇಳಿ. ಹ್ಞೂ ಎರಡು ನೀವು ಹೇಳ್ದಂಗೆ ತಿನ್ನೆ. ತಿಂದಿ. ಹಾ ಹಾ ಆದ್ರೂ ಚುರುಕಾಗಿಲ್ಲಲ್ಲ. ಏನು ಚುರುಕಾಗ್ಬೇಕ? ಬುದ್ಧಿ ಬುದ್ಧಿ ಚುರುಕಾಗಿಲ್ಲ ನೀನ. ನೀ ತಿನ್ನೋದ್ರೊಳಗೆ ಏನೋ ತಪ್ಪು ಮಾಡಿತಮ್ಮ ನೀ. ಕಾಕ ನೀ ಹೆಂಗ್ ಕೊಟ್ಟಿ ಹಂಗೆ ತಿನ್ನಿ ಅಣ್ಣ. ಹಂಗಿಲ್ಲ ಅದು ಕೊಯ್ದು ತಿಂದೇನ? ಹಾ ಕಾಕ ಮಾಮೂಲಿ ಉಳ್ಳಾಗಡ್ಡಿ ಹೆಂಗೆ ಅನ್ಸ್ತಾರ ಹಾ ಕೊಯ್ದು ತಿಂದಿನಿ ನಾನು. ಸಣ್ಣ ಪೀಸ್ ಸಣ್ಣ ಪೀಸ್ ಮಾಡ್ದಿ. ಇದೇ ಮಾಡಬಾರ್ದಾಗಿತ್ತು ನೀ. ರುಚಿದ್ದೀನಿ ಸಣ್ಣ ಪೀಸ್ ಮಾಡಬಾರ್ದದು. ಈಗ ರೌಂಡ್ ಹಾ ಎಳಿ ಬಿಡಿಸ್ಬೇಕದು. ಸಣ್ಣ ಅದು ಆಮ್ಲೆಟ್ನಾಗ ಬುರ್ಜಿನಾಗ ಹಾಕ್ದಂಗ ಮಾಡಬಾರ್ದು ಅದಕ್ಕೆ. ಅದು ಕೊಯ್ದು ತಿನ್ಬೇಕಪ್ಪ. ಅವಾಗ ಅದು ಬುದ್ಧಿ ಬರ್ತೈತಿ, ತಲೆ ಚುರುಕು ಆಕೈತಿ, ಎಕ್ಸಾಮ್ನಾಗ ಪಾಸ್ ಹಾಕಿ MLA ಹಾಕಿ MP ಹಾಕಿ ಪ್ರಧಾನಮಂತ್ರಿ ಹಾಕಿಪ್ಪ. ರೌಂಡ್ ಮಾಡಿ ತಿನ್ಬೇಕ. ಅದು ಹೆಂಗಿತ್ಲ ಹಿಂಗ ಕೊಯ್ಬೇಕು. ರೌಂಡ್ ತಿನ್ಬೇಕು. ಸೊಟ್ಟಿನೂ ತಿನ್ಬೇಕು ಅದ್ರ ಮ್ಯಾಗಿಂದ ಏನ ಬಿಡಬಾರ್ದ. ಹಿಂಗ ರೌಂಡ್ ಮಾಡ್ಬೇಕು. ಸಣ್ಣ ತುಕಡಿ ಮಾಡಬಾರ್ದ. ತಿನ್ನಲ್ಲಿ ಫೇಲ್ ಮಾಡಿದಿಲ್ಲ ನೀ. ತಿಂದ ನೀಗ ಹೆಂಗ್ ಮಾಡುದು? ತಗೋ ಇನ್ನೊಂದು 2 ಗಡ್ಡೆ ತಗೋತೀನಿ. ಅದಕ್ಕೇನೈತಿಲ್ಲ ಮತ್ತಿನ ಏನದ ಮತ್ತೆ ಇದು ಸಿಗುದಿಲ್ಲ ಮತ್ತೆ. ಇವತ್ತ ತಗೋದ ಮಲ್ಲಪ್ಪ ತಗೊಂಡ ನೋಡ. ಯಾರು ಮಲ್ಲಪ್ಪ? ಅವನು ತಗೊಂಡ. ಈಗ ಮುಂದೆ ಬರುವಂತ MLA ಎಲೆಕ್ಷನ್ ಇರೋದ ಅಂತ ಮತ್ತ ನನ್ ಕೊಡ್ರಿ ಒಂದು 4 ಗಡ್ಡೆ ತಗೊಂಡ ಒಮ್ಮೆ ಇವತ್ತ. ಹೌದಾ ಕಾಕ? ಇವ್ ಮಲ್ಲಪ್ಪ ನಿಂತನು ತಗೊಂಡ ಕಾಕ. ಇನ್ 2 ಗಡ್ಡಿ 2 ಗಡ್ಡೆ 500 ರೂಪಾಯಿ ತಗೋ. ಈ ಸಲ ದಪ್ಪು ಕೊಡ್ತೀನಿ ನಿಮ್ಗೆ. ಈಗ ಕೆಂಪದ ಈಗ ನಾ ಹೆಂಗೆ ಹೇಳಿಲ್ಲ ಹಿಂಗೆ ರೌಂಡ್ ಕೊಯ್ಬೇಕಿದು. ರೌಂಡ್ ಹಿಂಗೆ ರೌಂಡ್ ಕೊಯ್ದು ತಿಂದಿಲ್ಲ ಇದು ತಲೆ ಚುರುಕು ಆಕೈತಿ, ಬುದ್ಧಿ ಬರ್ತೈತಿ. ತಗೋ 2 ತಗೋ 1000 ರೂಪಾಯಿ. ಇಲ್ಲಿ ಬಿಡ್ಬೇಕ. ಇಲ್ಲಪ್ಪ ಚೈನಾದಿಂದ ತರಿಸ್ಬೇಕು ಮರ ಮಾಲ್ ಇದು. ಹೌದು ಹಂಗಾಕೈತಿ ಹುಚ್ಚರ ಕತೆ ಮಾಡಬೇಡ್ರ. ಈಗ ಇದನ್ನ ರೌಂಡ್ ಕೋದ್ ತಿನ್ಬೇಕಲ್ಲ. ಇದು ಮ್ಯಾಗಿನ ಸೊಟ್ಟಿನ ತಿನ್ನಿದು. ಈ ಸೊಟ್ಟಿ ಇದನ್ನ ಇದು ಸೊಟ್ಟಿ ಸಿಪ್ಪಿ ಇದು ತಿನ್ಬೇಕು. ನಾ ಎಷ್ಟು ಚುರುಕದಿ ನೋಡ ಹಂಗ. ಚೈನಾದವ್ರು ನನಗೆ ಅಲ್ಲಿಂದ ಪಾಸ್ಪೋರ್ಟ್ ಕೊಟ್ಟಾರ ನನಗೆ. ತಿನ್ನ ಬರ್ಲೇ ಬಾ ಕಾಕ. ರೈಟ್ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಇವತ್ತು ಬರ್ಬೇಕಪ್ಪ ಉಳ್ಳಾಗಡ್ಡಿ. ಅವ ಏನು ಹೇಳಿ ಅವನು ಹಣೆ ಬರ್ರ. ಮೊನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟ. ನಿನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟ. ಅವತ್ತು ಸಣ್ಣ ತಿನ್ನಬೇಡ ರೌಂಡ್ ಮಾಡಿ ತಿನ್ನು ಅಂತೇಳಿ ನೀನು ಕೊಟ್ಟ. ನಿನ್ನೂ ರೌಂಡ್ ಮಾಡಿ ತಿಂದೀನಿ. ಆದರೂ ಚುರುಕು ಆಗವಲ್ಲಾಗಿನಿ. ಆದರೂ ಬುದ್ಧಿ ಬರವಲ್ತು. ಹೆಂಗಾರು ಮಾಡಿ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಆರೋ ಕಾಕ. ಆರೋ ನಿನ್ನ ಹೆರದವಳ ಬೈಲಿ. ಓಹೋ ನಮಸ್ಕಾರ ರೀ ಸಗರ. ನಿನ್ನ ಹೆರದವಳ ಬೈಲಿ. ನಮಸ್ಕಾರ ರೀ. ಹೆಂಗೈತಿ ಈಗ ಮೈಗಿ? ಚಲೋ ಆಗೈತಿಲ್ಲ? ತಲೆ ಗಿಲಿ ಎಲ್ಲ ಸುದ್ದಾಗೈತಿ, ಚುರುಕಾಗೈತಿ. ಈಗ ಯಾರನ್ನ ಬಾರಿಸ್ಬೇಕಂತ ನಿಂತೀನಿ. ಏನಾತಪ್ಪ? ಏನು ಕಾಕ ಮೊನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟಿ. ಇವತ್ತು 1000 ರೂಪಾಯಿ ತೊಗೊಂಡು ನಿನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟಿನಿ. ಚುನುಕ್ ಮಾಡಿ ತಿನ್ನಬೇಡ ರೌಂಡ್ ಮಾಡಿ ತಿನ್ನಂದಿ. ರೌಂಡ್ ಮಾಡಿ ತಿಂದಿನಿ. ಸೊಟ್ಟಿ ತಿಂದಿನ ಮ್ಯಾಗಿಂದ? ಸೊಟ್ಟಿ ಎಲ್ಲ ಚಿಪ್ಪಿಸೋದಕ್ಕೆ ತಿಂದಿನಿ. ಏನ ಚುರುಕಾಯ್ತ? ಏನ್ ಚುರುಕ್ ಹಾಕ ಏನಾತ? ಎಲ್ಲ ಮೊಂಡ ಚೆಲ್ಲ ಓಡುವತ್ ನಮ್ದು ಬಿಡ್ದಂಗ ಆಗೈತಿ ನನಗ. ಬಿಡ್ದಂಗ ಆಗೈತಿ. ಒಟ್ಟ ಚುರುಕ್ ಹಾಕ್ಲಾಗ್ತಿಲ್ಲ. ಬಿಡ್ದಂಗ ಆಗೈತಿ ಹೋಮರ. ಇಲ್ಲ ನೀ ತಿನ್ನೋದ್ರೊಳಗೆ ಏನೋ ಫರ್ಕ್ ಮಾಡಿ. ನಾ ಹೇಳ್ದಂಗ ನೀ ರೌಂಡ್ ಮಾಡಿದಿ. ರೌಂಡ್ ಮಾಡೋಣ ಮತ್ತ ಇದು ತೊಳ್ದೆ ನೀ. ಮತ್ತೆ ಉಳ್ಳಾಗಡ್ಡಿ ಹಂಗ ತಿಂತಾರ ತೊಳೆದ ತಿನ್ಬೇಕಲ್ಲ. ಛೇ ಇಲ್ಲೇ ಫೇಲ್ ಮಾಡ್ತಾರ ಮಂದಿ. ಏನತ್ತಿನ ನನ್ನ ಜನಕ್ಕೆ ಇದು ಸಾಧಾರಣ ಉಳ್ಳಾಗಡ್ಡಿ ಇಲ್ಲ ಒಪ್ಪ. ಇದು ಇಂಡಿಯಾದ ಉಳ್ಳಾಗಡ್ಡಿ ಇಲ್ಲ, ಇದು ಚೈನಾದ ಹೇಳತ್ತೀನಿ. 3 ವರ್ಷಕ್ಕೊಂದ್ಸಲ ಇದು ಬೆಳೆ ಬರ್ತೈತಿ. ಇದು ಅದಕ್ಕೆ ನಿನಗೆ 500 ರೂಪಾಯಿ ಇಷ್ಟು ತುಟಿ ಸಿಗ್ತಾವ. ಇದು ತೊಳಿಬಾರ್ದಾಗಿತ್ತು. ನೀವು ತೊಳೆದ್ರೆ ಏನಾಕೈತಿ ಅದ್ರೊಳಗಿಂದ ಅಂಶ ಇರ್ತಾವಲ್ಲ, ಅದ್ರೊಳಗೆ ಇದ್ದಂಥ ಕೆಮಿಕಲ್ ಶಕ್ತಿ ಎಲ್ಲ ನೀರು ಸದ್ಯ ಹೋಗ್ಬಿಡ್ತೈತಿ. ಹುಚ್ಚಿದೆ ಮರ ನೀ. ತೊಳಿಬಾರ್ದದು. ತೊಳಿಲಾರ್ದ ತಿನ್ಬೇಕ ಹೇಳ್ತಾ. ಏನ 2 ಗಡ್ಡಿ ತಿಂತಿ? ಬುದ್ಧಿ ಚುರುಕಾಕೈತಿ. ಈಗ ಅದಕ್ಕೆ ದೊಡ್ಡ ಕೊಡ್ತೀನಿ ಸಲ ಇರ್ಲಿ. ಈಗ ಸೊಟ್ಟಿನ ತಗೋ. ಇದು ಇದೊಂದು ಉಳ್ಳಾಗಡ್ಡಿ ತಗೋ. ಇದು ದೊಡ್ಡದನು ಇದು 1000 ರೂಪಾಯಿ ಮೊದಲು ಕೊಡ್ಲಾರಕತ್ತಿ ನಾನು ಮರ. ನಿನ್ನೆ ಮೊನ್ನೆ 2 ಕೋರ್ಸ್ ಕೊಡ್ತೀನಿ. ತಗೋ ಈಗ ನಾ ಹೇಳ್ದಂಗ ಮೊದಲ ರೌಂಡ್ ಕೊಯ್ಬೇಕ. ಕೊಯ್ದ ಕ್ಯಾಶಿಂದ ತೊಳಿಬೇಡ ಹಂಗತ್ತೀನಿ. ನನಗೆ ಕ್ಲಿಯರ್ ಮಾಡು. ಇದನ್ನ ಫಸ್ಟ್ ತಿನ್ಬೇಕು. ಏನು ಬೇಕಾದ್ರೂ ಮಾಡೋ. ಒಟ್ಟು ಸೊಟ್ಟಿ ಎಟ್ಟ ಹೊರಗೆ ಒಗಿಬಾರ್ದು. ಇದು ಎಲ್ಲಿ ಒಗಿಬಾರ್ದು. ಏನು ಐತಿಲ್ಲ ಇದು ಜಳ ಮಾಡ್ಬೇಕು ನೋಡ. ಎಲ್ಲ ಒಟ್ಟಾಗಿ ಹೋಗ್ಬೇಕು. ಒಟ್ಟು ತೊಳೆದು ತಿನ್ಬಾರ್ದಪ್ಪ. ರೌಂಡ್ ಮಾಡ್ಕೊಂಡು ತಿನ್ಬೇಕು. ಏನು ಹೇಳ್ತೀನಿ? ಆಯ್ತು ಕಾಕ. ಹಂಗ ಮಾಡ. ಈಗ
ಬರ್ಲೇನ ಆ ಪಕ್ಕ ಶನಾಕಿನಲ್ಲ ಏ ಫುಲ್ಗೆ ನೀ ನೋಡಾಯ್ತೀನಿ ನಿನ್ನ ಮುಂದೆ ಶಾಣೆಯಾಗಿ ಏನು ಮಾಡಾವದೀನಿ ರಾಜಕಾರಣಿ ಆಗ್ಬೇಕಾದ್ರೆ ಟೆನ್ಷನ್ ತಗೋಬೇಡ ಇಲ್ಲಿ ಮೊನ್ನೆ ಶಂಕರಪ್ಪ ಕಾಕ ಕೊಟ್ಟಿನಿ ಚೇರ್ಮನ್ ಎಲೆಕ್ಷನ್ ಆಗ್ಯಾನವ ಮೊನ್ನೆ ಇನ್ನೂ ಭಾಳ ಮಂದಿ ಅದ್ರ ದೊಡ್ಡ ಮಂದಿ ಅವ್ರ ಸರಿ ಹೇಳಂಗಿಲ್ಲ ಈಗ ನೀ ಹ್ಞೂ ಅನ್ನ ಸಾಕ ನೀ ನಾ ಹೇಳ್ದಂಗೆ ಮಾಡ ನೀ ಗ್ಯಾರಂಟಿ ಮುಖ್ಯಮಂತ್ರಿ ಅಕ್ಕಿ 100%. ಹಾಂ ಒಟ್ಟು ಒಂದಿನೂ ಉಳ್ಳಾಗಡ್ಡಿ ತಗೊಳಕತ್ತಿದ್ದಿಲ್ಲ ಈಗ ನೋಡಿ 3 ದಿನ ಆಯ್ತು 3,000 ರೂಪಾಯಿ ಉಳ್ಳಾಗಡ್ಡಿ ಬರೀ 6 ಉಳ್ಳಾಗಡ್ಡಿ ಕೊಟ್ಟಿನಿ 1 ಕಿಲೋ ಉಳ್ಳಾಗಡ್ಡಿ ಕೊಟ್ಟು ಕೇಸಿಂದ 6,000 ರೂಪಾಯಿ ತೊಗೊಂಡು ಬರ್ರಿ ಬರ್ರಿಪ್ಪ ಉಳ್ಳಾಗಡ್ಡಿ ತಗೋರಿ ಉಳ್ಳಾಗಡ್ಡಿ ಬೇಕಿರ್ರಿ ಉಳ್ಳಾಗಡ್ಡಿ ಬರ್ರಿಪ್ಪ ದಮ್ಮ ಉಳ್ಳಾಗಡ್ಡಿ ಕೆಂಪು ಉಳ್ಳಾಗಡ್ಡಿ ಕರಿ ಉಳ್ಳಾಗಡ್ಡಿ ನೀವು ನನಗೆ ಚೂತೆ ಮಾಡಕ್ಕೆ ಬರ್ತೀವಿ ನೀವು ಉಳ್ಳಾಗಡ್ಡಿ ಮಾರು ನಿನ್ನ ಇವತ್ತು ಸಿಗುವ ನಿನಗೈತಿ ಅಲ್ಲೋ 1ನೇ ದಿವಸದಿಂದ 2ನೇ ದಿವಸ 3ನೇ ದಿವಸಕ್ಕೆ ಏನಂದೈತಿ ರೌಂಡ್ ಮಾಡಿ ತಿನ್ಬೇಕು ತೊಳಿಲಾರ್ದ ತಿನ್ಬೇಕು ಶಪ್ಪಿ ಸಮೇತ ತಿನ್ಬೇಕು ಅಂತ ಎಲ್ಲ ಪ್ರಯತ್ನ ಮಾಡೀನಿ ಒಂದಿಟ್ಟು ಬುದ್ಧಿ ಚುರುಕಾವತ್ತು ಇವತ್ತು ನೀ ಸಿಗಬೇಕವ್ವ ನನ್ನ ಕೈಯಾಗ ನಿನ್ನ 10,000 ರೂಪಾಯಿ ದಂಡನ ಕಟ್ತೀನಿ ಉಳ್ಳಾಗಡ್ಡಿ ಬೇಕೇನ್ರಿ ಉಳ್ಳಾಗಡ್ಡಿ ಬೇಕ್ರಿ ಏ ಕಾಕ ಹಾಂ ಬಾರೋ ಬಾ ಏನ್ರಿ ಸಗೋರ ಬಂದೆ ಬಾರೋ ಬಾ ಬಾಯಿಲೆ ಕಾಕ ಬಾಯಿಲೆ ಬಾರೋ ನಿನ್ನ ಹರಿದವಳು ಬಾಯಿಲೆ ಏನಾದ ಬಾಯಿಲೆ ಏನು ಹೇಳಿದ್ ನನಗೆ ನೀ ನಾ ಏನು ಹೇಳಿನಪ್ಪ ಏನು ಹೇಳ್ತೇನದ ಏನು ಹೇಳ್ತಾರ ಇಲ್ಲ ಮಾತಾಡ್ಬೇಡ ನನಗೆ ಪಿತ್ತೆತ್ತಿಗೆರ್ಸ್ಬೇಡ ಕೇಳಿಲ್ಲ ಸುಮ್ಮ ಕೇಳ್ಬೇಕಟ್ಟ ನಾ ಹೇಳೋ ಮಟ ಹೇಳ್ರಿ ಏನಂದಿ ನನಗೆ ಏನಂದ್ರಿ ರೌಂಡ್ ಮಾಡಿ ತಿನ್ಬೇಕು ಹ್ಞೂ ರೀ ತೊಳಿಲಾರ್ದ ತಿನ್ಬೇಕು ಸಪ್ಪಿ ಸಮೇತ ತಿನ್ಬೇಕು ತಿಂದ್ರಲ್ಲ ಬರೋಬ್ಬರಿ ಆಯ್ತು ಎಲ್ಲ ಪ್ರಯತ್ನ ಪಟ್ಟಿನಿ ಹಾಂ ಬುದ್ಧಿ ಯಾಕೆ ಬರುವತ್ತು ಬುದ್ಧಿ ಬರ್ಲಾಗ್ತಿಲ್ಲ ಚುರುಕ್ ಯಾಕೆ ಅವನ್ನ ಇವ ಎಲ್ಲೋ ನೀವು ತಪ್ಪು ಮಾಡಾಕತ್ತೀರಿ ಸೌಕಾರ ನೀವು ತೊಳಿಲಾರ್ದ ತಿಂದ್ರಿ ರೌಂಡ್ ಮಾಡಿ ತಿಂದ್ರಿ ಸಪ್ಪಿನ ತಿಂದ್ರಿ ಅದ್ರ ಉಪ್ಪು ಹಚ್ಚಿ ತಿಂದ್ರೇನು ಉಪ್ಪು ಹಚ್ಚಿ ತಿಂದ್ರೇನು ತಿಂದಿನಿ ಅದು ಯಾವ ಉಪ್ಪು ಹಚ್ಚಿ ತಿಂದ್ರಿ ನೀವು ಇದನ್ನ ಕೇಳ್ತಿ ಅಂತ ಗೊತ್ತಿತ್ತ ಉಪ್ಪು ಹಚ್ಚಿದ ಮನ್ಯಾಗಿನ ಉಪ್ಪ ತಪ್ಪು ಮಾಡ್ತೀವಿ ಯಪ್ಪ ನೀವು ತಪ್ಪು ಮಾಡ್ತೀವಿ ಇದೇ ಮಾಡಬಾರ್ದಾಗಿತ್ತು ಮನೇನ ಉಪ್ಪು ಹಚ್ತಾರೇನ ಹುಚ್ಚದೀನಿ ಹುಚ್ಚ ಈ ಚೈನಾದ ಉಳ್ಳಾಗಡ್ಡಿದು ಇದಕ್ಕೆ 3 ವರ್ಷಕ್ಕೊಮ್ಮೆ ಸಲ ಇದು ಬರ್ತೈತಿ ಬೆಳೆ ಬರ್ತೈತಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಗೊಬ್ಬರ ಹಾಕ್ತೀನಿ ನಾ ಅಲ್ಲಿ ಚೈನಾದಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡಿ ತರೋದ್ನಾಗ ಅನ್ನೋದು ಹರಿದು ಹೋಗಿರ್ತೈತಿ ತಮ್ಮ ಅಂಥದ್ರೊಳಗೆ ನೀ ಉಪ್ಪು ಹಚ್ಚಿ ತಿಂತಿ ಅದು ಮನೇನ ಉಪ್ಪು ಹಚ್ಚಿ ತಿನ್ಬೇಕ ಆದ್ರೆ ಮನೇನ ಉಪ್ಪು ಒಟ್ಟ ಹಚ್ಚಬಾರ್ದು ಅದು ಕರಿ ಉಪ್ಪು ಸಿಗ್ತೈತಿ ಗೊತ್ತ ಕರಿ ದಪ್ಪಗ ಕರಿ ಉಪ್ಪು ಅದು ಹಚ್ಚಿ ತಿನ್ಬೇಕ ಅದು ಭಾಳ ಕಹಿ ಆತಂದ್ರೆ ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಅದಕ್ಕೆ ತೊಳಿಲಾರ್ದ ರೌಂಡ್ ಪೀಸ್ ಮಾಡಿ ಸಪ್ಪಿ ತಿಂದ್ರೆ ಬುದ್ಧಿ ಚುರುಕಾಗ್ಬಿಡ್ತೈತಿ ಬುದ್ಧಿ ಬಂದ್ಬಿಡ್ತೈತಿ ಚುರುಕಾಗ್ಬಿಡ್ತೈತಿ ಇವತ್ತು ಪ್ರಯತ್ನ ಪಡ್ತೀನಿ ಅಕಸ್ಮಾತ್ ಏನಾರ ಬುದ್ಧಿ ಚುರುಕಾಗಲಿಲ್ಲ ನಾ ಹೇಳ್ದಂಗ ನೀವು ಮಾಡಬೇಕು ಪೂರಾ ನಿನ್ನ ನಿಟ್ಟ ಪಾಲಿಸ್ತೀನ ಪಾಲಸ್ ನೀ ಏನಂದಿದ್ದಿ ತೊಳೆ ತಿನ್ಬಾರ್ದಂದೆ ಓಕೆ ತೊಳಿಯೋದು ತಿಂದಿ ಕಟ್ ಮಾಡಿರು ಚಿಕ್ ಮಾಡಬಾರ್ದು ರೌಂಡ್ ಮಾಡ್ಬೇಕು ರೌಂಡ್ ಮಾಡಿ ತಿಂದೆ ಸಿಪ್ಪಿ ಸಮೇತ ತಿನ್ಬೇಕಂದಿ ಸಿಪ್ಪಿ ಸಮೇತ ತಿಂದೆ ಹೌದು ನೀ ಉಪ್ಪು ಹಚ್ಚಬಾರ್ದಿದ್ದೆ ಆದ್ರೂ ನಾ ಏನ ಅನ್ವಲ್ಯಾಕ ಉಪ್ಪು ಹಚ್ಚಿ ತಿಂದಿಲ್ಲ ಉಪ್ಪು ಹಚ್ಚಬೇಕು ಅದ್ರ ಕಲ್ಲುಪ್ಪಲ್ಲ ಕರಿ ಉಪ್ಪ ಹಚ್ಚಬೇಕಂತ ಇಲ್ಲೇ ತಪ್ಪು ಮಾಡಿದ್ರಿ ಈಗ ಕರಿ ಉಪ್ಪು ಹಚ್ಚಿ ತಿನ್ಬೇಕು ತಿಂತೀನಿ ನೀ ಏನ್ ಹೇಳ್ತೀನಿ ಇಟ್ಟ ಪಾಲಿಸ್ತೀನ ಏನು ಆದ್ರೆ ಇನ್ನು ಏನು ಕಂಡೀಷನ್ ಅದ ಈಗ ಹೇಳಿ ಮುಗಿಸ್ ನನಗ 1,000 ರೂಪಾಯಿ ಕೊಟ್ಟು 2 ಗಡ್ಡಿ ತಗೊಳಕ ನಾವು ಬಡವ್ರು ಇರ್ಬೋದು ಆದ್ರೆ ಮಬ್ಬು ಸುಳೆ ಮಕ್ಕಳಲ್ಲ ಏನು ಆಯ್ತು ಈಗ ಏನು ಕಂಡೀಷನ್ ಇಲ್ಲ ಇದಕ್ಕೆ ನೀ ಈಗ ಇವತ್ತಿನ ತನಕ ಈಗ ಜಸ್ಟ್ ಏನು ಹೇಳಿಲ್ಲ ಅಷ್ಟು ಮಾಡಿದ್ರೆ ಸಾಕು ನಾಳೆ ತನಕ ಮುಂಜಾನೆ ನೋಡಿ ನಾಳೆ ಮುಂಜಾನೆ ರಿಸಲ್ಟ್ ಸಿಗ್ತೈತಿ 100% ಸಿಗ್ಬೇಕತ್ತ 1,000 ರೂಪಾಯಿ ತಾನೆ ಹಾಂ ತಗೋ ಇದೊಂದು ತಗೋ ಕರಿ ಉಪ್ಪ ರೌಂಡ್ ಉಪ್ಪು ಕರಿ ಉಪ್ಪು ಮತ್ತು ಬೇರೆ ನಾಲ್ಗಿಗೆ ಒಂದು ಸ್ವಲ್ಪ ಮಜಾ ಬೇಕಾದ್ರೆ ಒಂದು ಸ್ವಲ್ಪ ಖಾರ ಹಾಕಿ ಮ್ಯಾಗ ಮೆಣಸಿನ್ಕಾಯಿ ಖಾರ ಲಿಂಬೆಹಣ್ಣು ಹಿಂಡ ನಡಿತೈತಿ ಟೊಮೊಟೊ ಟೊಮೆಟೊ ನಡಿತೈತಿ ಚೈನಾದ ಐತಿ ಇದು ಮಾಲ ಟಮಾಟ ಹಚ್ಚಬೇಡ ಮತ್ತು ಅದಕ್ಕೆ ಇದು ಆಕೈತಿ ಅದಕ್ಕೆ ಸೈಡ್ ಇಫೆಕ್ಟ್ ಆಕೈತಿ ಹುಳಿ ಆಕೈತಿ ಬರ್ಲೇನಾ ಬಾ ಹೋಗಿ ತಿನ್ನು ಚಲೋ ಮಾಡಿ ಓಕೆ ಉಳ್ಳಾಗಡ್ಡಿ ಬೇಕ್ರಿ ಇವತ್ತು ಮತ್ತೆ ಚಿಂತೆ ಮಾಡಿದೆ ಅವನಿಗೆ ಬರ್ರಿಪ್ಪ ಉಳ್ಳಾಗಡ್ಡಿ ಬರೋ ನೀನು ಬಾ ಇವತ್ತು ಉಳ್ಳಾಗಡ್ಡಿ ಅಂತ ಮಾರ್ಕೋತ ಬಾ
4-5 ದಿವಸ ಆತು ನನಗೆ ಚೂತೆ ಮಾಡತ್ತಿ. ನಾ ಎಷ್ಟು ಮಂದಿ ಚೂತೆ ಮಾಡಿನ ಕರೆ ನಿನ್ನಂತವ್ ನನಗೆ ಚೂತೆ ಮಾಡೋನು ಎಲ್ಲಿ ನೋಡಿಲ್ಲ ನಾ. ಬಾರೋ ಬಾ, ಇವತ್ತು ನಿನಗೈತಿ ಬಾ. ನನಗೆ ಉಳ್ಳಾಗಡ್ಡಿ ಬೇಕ್ರಿ, ಉಳ್ಳಾಗಡ್ಡಿ ಕೆಂಪ ಉಳ್ಳಾಗಡ್ಡಿ, ಬೆಳ್ಳಿ ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ, ದಮ್ಮ ಉಳ್ಳಾಗಡ್ಡಿ, ಬರ್ರಿಪ್ಪ ಉಳ್ಳಾಗಡ್ಡಿ ಬೇಕ್ರಿ, ಉಳ್ಳಾಗಡ್ಡಿ ಚೂತೆ ನಿನ್ನ ಉಳ್ಳಾಗಡ್ಡಿ ಬೇಕೇನ್ರಿ, ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬೇಕೇನ್ರಿ, ಉಳ್ಳಾಗಡ್ಡಿ ಉಳ್ಳಾಗಡ್ಡಿಯ ಬಾ ಆಯಾ ಬಾ ಬಾ ಇಲ್ಲಿ. ಮತ್ತೆ ಕರ್ಲಾಗ್ತಾನಪ್ಪ. ಮತ್ತು ಇವ್ರಿಗೆ ಬೆಳಂಗಿಲ್ಲ. ಇನ್ನೂ ಒಂದು ಎರಡಿಲ್ಲ 4 ಇಡೀ ಬುಟ್ಟಿನ ಹಿಂಗೆ ಮಾರಿ ಹೋಗ್ತೀನಿ ಇವತ್ತು. ಸಾವ್ಕಾರ ಬಂದ್ರಿ. ಆಯಾ ಬಾ ಆಯಾ. ಉಳ್ಳಾಗಡ್ಡಿಯ ನಮಸ್ಕಾರ ಸಾವ್ಕಾರ. ಹಣದ ಬಿಡ್ತ ನಾನು. ಯಾಕ್ರಿ ಸಾವ್ಕಾರ? ಇಳಿಸ್ಬಿಟ್ಟೆ ಅದನ್ನು. ಯಾಕೆ ಇಳಿಸ್ಬಿಟ್ಟೆ? ಇಳಿಸ್ತೀನಿಪ್ಪ, ಇಳಿಸ್ತೀನಿ ಇಳಿಸ್ತೀನಿಪ್ಪ. ಏನು ಹೇಳ್ರಿ, ಏನಾಯ್ತು ಸಾವ್ಕಾರ? ಮಾತಾಡ್ಬೇಡ ನನಗೆ. ಯಪ್ಪ ಪಿತ್ತಿನ ತಿಗರ್ಸ್ಬೇಡ. ಯಾಕೆ? ಏನು ಒಳ್ಳೆ ಯಾವನ್ ಚೂತೆ ಮಾಡ್ಬೇಕಂತ ನಿಂತೀನಿ. ಹಾಂ ಅಲ್ಲ, 1ನೇ ದಿವಸ 1000 ರೂಪಾಯಿ, ಹಾಂ 2ನೇ ದಿವಸ 1000 ರೂಪಾಯಿ ತುಟ್ಟದವಲ್ಲ. ತುಟ್ಟದವ ಗಟ್ಟೈತೆ ತಡಿಯೋ. ಏನು 500 ರೂಪಾಯಿ ಒಂದು ಗೆಡ್ಡಿ. ಒಂದು ಗೆಡ್ಡಿ ಗಡ್ಡಿ 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 ಕೊಟ್ಟು ನಮ್ಮನೆ ಗೆಡ್ಡಿ ಬಾರಿಸ್ಬೇಕಂತ ಮಾಡಿ ಅಲ್ಲಿ. ಹಂಗಿಲ್ರಿ ಸಕೋರ. ಯಪ್ಪ ಕಾಣಾಗತ್ತಲ್ಲ, ಕಾಣಾಗತ್ತೈತಿ. ಚುರುಕಾಗೈತಿ. ಏನು ಚುರುಕಾಕೈತಿ? ನೋಡ ಇಷ್ಟು ರ್ಯಾಸ್ನಾಗ ಯಾವತ್ತೂ ಆಗೋದಿಲ್ಲ. ನಿಮಗೆ ಜೀವನ ಪರ್ಯಂತ ನಿಮ್ಗೆ ಹೆಂಡತಿ ಬೈದ್ರು ನೀವು ಇಷ್ಟು ಸಿಟ್ಟು ಬರ್ತಿತ್ತ ನಿಮಗೆ? ಬಂದಿಲ್ಲ. ಮತ್ತು ನಿಮ್ಮ ಅಪ್ಪ ಬೈದ್ರು ಕೂಡ ಬರ್ತೇನೆ ಸಿಟ್ಟು ಯಾವತ್ತು ಬಂದಿಲ್ಲ. ಯಾಕೆ ಬಂದಿಲ್ಲ? ನೀವು ಮಬ್ಬಿದ್ರಿ, ಈಗ ಶಾಣೆ ಆಗ್ಲಾಗತ್ತೀರಿ ನೋಡ್ರಿ. ನನಗೆ ಹಿಂಗೆಲ್ಲ ಮಳ್ಳು ಮಾಡಿ ಮಾತಾಡಕ್ ಹೋಗ್ಬೇಡ. ಇವೆಲ್ಲ ನೋಡಿ ನಾನು ನೋಡ್ ಯಪ್ಪ ನನ್ನ ಉಳ್ಳಾಗಡ್ಡಿ ಒಳಗೆ ನೋಡಿ ಹೆಂಗೈತಿದ ಮಜ್ಕೂರ. ಏನು ಸೌಕಾರ? ಇವೆಲ್ಲ ಬ್ಯಾಡ ನನಗೆ. ನಾ ಭಾಳ ಮಬ್ಬದನು, ನಾ ಭಾಳ ಶಾಣೆ ಇಲ್ಲ. ಏನು ನೀ ಏನಂದಿದ್ದು ನನಗೆ? ಏನಂದಿದ್ರಿ? ಉಳ್ಳಾಗಡ್ಡಿ 500 ರೂಪಾಯಿ ಒಂದು ಗಡ್ಡಿ ತೋರಿ ನೀವು ಶಾಣೆ ಹಾಕಿರಿ. 100% ಈಗ ಆಗಿರಿ. ಈಗ 10% ನನಗೆ ಕಾಣಾಗತ್ತೈತಿ. ಈಗ ನಾ ಯಾಕೆ ಹೆಂಗ್ ಶಾಣೆ ಆಗಿನ ನೋಡ್ರಿ, ಯಾವ ಜಜ್ಮೆಂಟ್ ಮಾಡಿ ಹೇಳ್ತೀನಿ ನಾ ಶಾಣೆ ಆಗಿನ ಅಂತ? ಇಲ್ಲ ಇದೇ ಒಂದು 4 ದಿನದಾಗ ನಿಮ್ಮ ಹೆಂಡತಿ ನಿಮಗೆ ಬೈದಾಳೇನ್ರಿ? ಬುದ್ಧಿಗಡಿ ನಿಮ್ಗೆ ಬುದ್ಧಿಗಡಿ ಇಲ್ಲ, ನಿಮ್ಮ ಬುದ್ಧಿ ಇಲ್ಲ ಅಂತ ಬೈತಿದ್ದಾಳೆ ನಿಮ್ಗೆ ಹೆಂಡತಿ. ಬೈತಿಲ್ಲ? ಈಗ 4 ದಿನದಾಗ ಬೈದಾಳೇನು? ಇಲ್ಲ ಬೈದಿಲ್ಲ. ಯಾಕ? ಇದು ಬುದ್ಧಿ ಬರ್ಲಾಗತೈತಿ, ಮೈಂಡ್ ಶಾರ್ಪ್ ಆಗತೈತಿ, ನಿಮ್ಗೆ ಶಾಣೆ ಆಗ್ಲಾಗತ್ತೀರಿ, ಅದಕ್ಕೆ ಬೈದಿಲ್ಲ. ಅದು ಬಿಡ್ರಿ, ನಿಮ್ಮ ಅಪ್ಪ ಬೈದಾನೇನ್ರಿ ಇದೇ 4 ದಿನದಾಗ? ಇಲ್ಲ ಬೈದಿಲ್ಲ. ಇಲ್ಲ. ಯಾಕೆ ಬೈದಿಲ್ಲ? ಯಾಕೆ? ಇವತ್ತು ಮುಂಜಾನೆ ನಿಮ್ಮ ಅಪ್ಪ ಏನಂದ ನೀವು? ನೀವು ಸಣ್ಣ ಮಗ ಇದ್ದೀಯ. ಇದಕ್ಕೆ ಅನ್ನೋದ ಇದೇ ಉಳ್ಳಾಗಡ್ಡಿದ ಮಜ್ಕೂರ. ಇದರ ಮ್ಯಾಜಿಕ್ ಚೈನಾ ಅದ ಉಳ್ಳಾಗಡ್ಡಿ 500 ರೂಪಾಯಿಗೆ ಒಂದು. ಹೇಳ್ತೆ ಹಿಂಗೆ ನೀವು ಸತತವಾಗಿ ಒಂದು 15 ದಿನ 20 ದಿನ ತೊಗೊಂಡ್ರೆ ಏನ ಗ್ಯಾರಂಟಿ ನೀವು ಮುಖ್ಯಮಂತ್ರಿ ಹಾಕಿರಿ ನಮ್ಮ ಕರ್ನಾಟಕದ. ಮತ್ತು 1.5 ತಿಂಗಳು ತೊಗೊಂಡ್ರಿ ಸೀದಾ PM ಆಫ್ ಇಂಡಿಯಾ, ಪ್ರಧಾನಮಂತ್ರಿ. ನೀವ ಮತ್ತೆ ಯಾರ ಉಳ್ಳಾಗಡ್ಡಿ ತಿನ್ನೋರು PM ಆಗೋರು. ಅಕಸ್ಮಾತ್ ನಿನ್ನ ಬಾಯಾರಿಕೆಂದ ನಾ ಏನಾರ ಪ್ರಧಾನಮಂತ್ರಿ ಆದ್ನಿ, ನೀನ PM. ನಾ PM ರೀ, ನೀವು PM. ಸಾರಿ, ನೀನ PA, ನಾನ PA. ನನಗೆ PA ಮಾಡ್ತಾರತ್ತ ಸಾವ್ಕಾರ ಪ್ರಧಾನಮಂತ್ರಿ, ನಾ PA. ಭಾರಿ ಆಕತಿ ಸಾವ್ಕಾರ. ಇದಕ್ಕೇನು ಮಾಡ್ಬೇಕು ಗೊತ್ತಂದ್ರಿ? ಪೂರಾ ಬುಟ್ಟಿನ ತಗೋಬೇಕ್ರಿ. ಮತ್ತೆ ತಿನ್ಬೇಕಲ್ಲ, PM ಆಗ್ಬೇಕಲ್ಲ, ಪೂರಾ ಬುಟ್ಟಿ ತಗೋರಿ. ಅಂದ್ರೆ ದೇಶ ಆಳ್ಬೇಕಲ್ಲ. ದೇಶ ಆಳ್ಬೇಕಲ್ಲ. ಈಗ 50,000 ಲಕ್ಷ ರೂಪಾಯಿ ಖರ್ಚು ಈಗ ಮಾಡಿದ್ರೆ ಸಾಕ. ನಿಮ್ಮ ಬುದ್ಧಿ, ನಿಮ್ಮ ಭಾಷಣ, ನಿಮ್ಮ ತಲೆ ಚುರುಕಾದ್ಮೇಲೆ ನೀವು ಶಾಣೆ ಆಗ್ತೀರಿ. ಶಾಣೆ ಆದ್ಮೇಲೆ ಭಾಷಣ ಮಾಡ್ತೀರಿ. ಆ ಭಾಷಣ ನೀ ಎಲ್ಲ ಅಂದಿ, ಇದಕ್ಕೆ ಭಾಷಣ ಮಾಡಕ್ ಬರ್ತೈತನು? ಚುರುಕಾದ್ಮೇಲೆ ತನ್ನ ಬಾಯಿಲಿಂದ ಎಲ್ಲ ಶಬ್ದಗಳು ಎಲ್ಲ ಮುತ್ತು ಬಿದ್ದಂಗೆ ಬೀಳ್ತಾವ ತೆಳಗ್. ಅಲ್ಲ ನಾ ಇನ್ನೋವರೆಗೂ ಯಾರು ಬೈದಿಲ್ಲ. ಮತ್ತ ಬೈಬ್ಯಾಡ್ರಿ. ಮತ್ತ ಬೈ ಹ್ಯಾಂಗ ಮಂದಿಗೆ ಹ್ಯಾಂಗ ನಾವು ಕ್ಯಾಚ್ ಮಾಡ್ಕೋಬೇಕು ಅಂತ ಬುದ್ಧಿ ಬರ್ತೈತಿ. ಇದು ಉಳ್ಳಾಗಡ್ಡಿ. ಈಗ ತಡಿ ಕಾಕ, ಇಲ್ಲೇ ನಿಂದರು ಬೈ ನಾನು. ಇದು ಬುಟ್ಟಿ ಪೂರ ಎಷ್ಟು? ಇದು ಒಂದು 50,000 ರೂಪಾಯಿ ಹಾಕವ್ರಿ. 50,000 ರೂಪಾಯಿ ಏನು ಭಾಳ ಇಲ್ರಿ. ನೋಡ್ರಿ, ದಿನಕ್ಕೆ ಒಂದೊಂದು ತಿನ್ನೋದ್ಕಿಂತ, ದಿನಕ್ಕೆ 2 ತಿನ್ನೋದ್ಕಿಂತ ಈಗ ದಿನಕ್ಕೆ 3 ಟೈಮ್ ತಿನ್ರಿ, 4 ಟೈಮ್ ತಿನ್ರಿ. ಪೂರಾ ಬುಟ್ಟಿನದ ಕನಿಷ್ಠ ಒಂದು 1.5 ಅದಾವ ಅದ್ರೊಳಗೆ ಉಳ್ಳಾಗಡ್ಡಿ. ಒಮ್ಮೆ ತೊಗೊಂಡು ಬಿಡ್ರಿ, ಕಿರಿಕಿರಿ ಬೇಡ. ನಾನು ಬರಂಗಿಲ್ಲ. ಮತ್ತು ತಿಂಗಳು ಬಿಟ್ಟು ನಾನು ನಿಮ್ಮ ಇಲೆಕ್ಷನ್ ಬರ್ತೀನಿ, ನಾನು ನಿಮಗೆ ವೋಟ್ ಹಾಕ್ತೀನಿ, ನೀವು ಆರಿಸಿ ಬರ್ತೀರಿ, ನೀವು ಪ್ರಧಾನಮಂತ್ರಿ, ನಾನು ನಿಮ್ಮ PA. ತಡಿ ಕಾಕ, ಇಲ್ಲೇ ನಿಂದರು ಬರ್ತೀನ. ಬಡಿಗೆ ಕೊಡ್ರಿ ಇಲ್ಲಿ. ಹಿಡ್ಕೊಡ್ಕೊ ಮಗ. ಈಗ ಬಲ್ಯಾಗ ಸಿಕ್ತು ನೋಡ. ಎಲ್ಲ ಕೂಡಿಸಿ ಒಂದು 1.5 ಕಿಲೋ 1 ಕಿಲೋ ಉಳ್ಳಾಗಡ್ಡಿ ಅದಾವ. 50,000 ರೂಪಾಯಿ. ಸುಮ್ಮನೆ ಊರು ಬಿಟ್ಟು ಹೋಗುದು ಪಾಡ. ಇವ್ನಿಗೆ ಒಟ್ಟು ಸಿಗೋದಿಲ್ಲ ಈಗ. ಕಾಕ ತೋ
ಎಷ್ಟು ಅದಾವ್ರಿ ಇದ್ರಾಗ 50 ಅದಾವ. 50 ಅದಾವ ಹೇಳ್ಸ್ಕೊತೀನಿ ರೀ ಎಣ್ಣೆ ಸಿಗೋದಿಲ್ಲ ಯಾವಾರ ಚೊಕ್ಕನ ಏ ಅದಾವಲ್ರಿ ಅದಾವಲ್ಲ ಎಲ್ಲ ಅದಾವ ಇಲ್ಲಿನ ಅದಾವ 10 ಅದಾವ. 10 ಅದಾವ ಎಲ್ಲ ಅದಾವ್ರಿ ಹಾ ತುಂಬ್ಯಾವ ಪರಪ್ಪ ಹಾಂ ರೀ ಇವು ನಮ್ಮಪ್ಪ ಇಲ್ಲಿ ಕಜ್ಜಿರ ತೆಗೆದಿಟ್ಟಿದ್ದ ಹಾಂ ಎದಕ್ಕೂ ಅಂತೇಳಿ ನಾ ಚುರುಕ್ ಆಗ್ಬೇಕಲ್ಲ ಚುರುಕ್ ಆಗ್ರಿ ನೀವು ಬುದ್ಧಿ ಬರ್ಬೇಕಲ್ಲ ನನಗೆ ಬುದ್ಧಿ ಬರೋಗಲ್ಲ ಅದಕ್ಕಾಗಿ ನಮ್ಮಪ್ಪ ನೀವು ಹೌದು ಎಬ್ಬಿಸ್ಕೊಂಡ್ ಬಂದಿನಿ. ನೋ ಪ್ರಾಬ್ಲಮ್ ಏ ಇದು ಈನೇ ಪ್ರಧಾನಮಂತ್ರಿ ಆದ್ರ ಮನಿಗೆ ಈ ಮನಿ ಸಾಲಂಗಿಲ್ಲ ನಿಮ್ಮ ನೋಟ್ ಇಡ್ಲಾಕ ಅಟ್ಟ ರೊಕ್ಕ ತಗೋರಿ ಉಳ್ಳಾಗಡ್ಡಿ ತಗೋರಿ ಹ್ಞೂ ಕಾಕ. ದಿನ ರೌಂಡ್ ಕೈ ಬೇಕು ಉಪ್ಪು ಹಚ್ಚಬೇಕು ಕರಿ ಉಪ್ಪು ಹಚ್ಚಬೇಕು ತೊಳಿಬಾರ್ದು ಸಪ್ಪಿ ಸಮೇತ ದಿನ ತಿನ್ರಿ ಮುಂಜಾನೆ ಒಂದು ಸಂಜೆಗೆ ಒಂದು ಮಧ್ಯಾಹ್ನಕ್ಕೂ ತಿನ್ರಿ ಈಗ ಕಾಕ. ಬರ್ಲಾನ ಹ್ಞೂ ಕಾಕ. ರೈಟ್ ಕಾಕ ಬೆಳಿಗ್ಗೆ ನಂದು ಕಾಕ. ಬಡಗಿನಿಂದ ತಗೋರಿಪ್ಪ PM ಬಡಗಿ ಬರ್ಲಿ ಟಾಟಾ ಉಳ್ಳಾಗಡ್ಡಿ ಹೋಯ್ತಲ್ಲ ಮುಗಿದು ಈ ಮಗ ಈಗ ಹೆಂಗಾದ್ರು ಈಗ 50,000 ಪೂರ ಬುಟ್ಟಿನ ಮಾರಿನಿ 1.5 ಕಿಲೋ ಉಳ್ಳಾಗಡ್ಡಿ ಈಗ ತಿಂಗಳ ಒಟ್ಟ ಇವನಿಗೆ ಸಿಗೋದು ಬೇಡ ಸೀದಾ ನೇಪಾಳಕ್ಕೆ ಹೋಗಿ ಮಜಾ ಮಾಡಿ ಬರ್ತೀನಿ ರೈಟ್ ಮ 31 32 33 34 35 36 37 38 39 40 41 42 43 44 45 46 47 48 49 50 ಅಬ್ಬಬ್ಬಬ್ಬ ಈಗ ಹೋಗಿ ಒಂದು ಎಮ್ಮೆ ಮಾರ್ಕೊಂಡು ಬಂದೀನಿ ಮೂಡಲಿಗೆ ಸಂತ್ಯಾಗ ಈ 50,000 ರೂಪಾಯಿನಿಂದ ಆರಾಮಾಗಿ 6 ತಿಂಗಳ ಜೀವನ ಕಳಿಬೋದು. ನಂದೇನೈತಿ ನನಗೇನು ಹೆಂಡ್ರ ಮಕ್ಕಳ ಪ್ರತಿ 6 ತಿಂಗಳಿಗೆ ಒಂದು ಎಮ್ಮೆ ಮಾರೋದ ಆರಾಮಾಗಿ ತಿನ್ಕೋತಿರೋದ. ನಮಸ್ಕಾರ ಕಾಕ. ನಮಸ್ಕಾರ ರೀ ಯಾರಪ್ಪ ನೀವು? ನಾವು ಇದ್ರ ಇನ್ಶೂರೆನ್ಸ್ ಕಂಪ್ನಿಯಿಂದ ಬಂದೀವ್ರಿ. ಇನ್ಶೂರೆನ್ಸ್ ಹಾಂ ರೀ. ಇಲ್ಲಾಗ ಬಂದಿರಿ? ಹೊಸ ಸ್ಕೀಮ್ ಕಂಡಿಡ್ದಾರ ನಮ್ಮ ಕಂಪ್ನಿಯವ್ರಿ. ಹಾಂ ರೀ. ಅದನ್ನು ಪ್ರಚಾರ ಮಾಡಕ್ಕೆ ಬಂದಿದ್ರಿ ನಿಮಗೆ ತಿಳಿಸೋಣ ಅಂತೇಳಿ. ನಮ್ಗೇನು ಬೇಡಪ್ಪ ಸ್ಕೀಮ್ ನಾವು ಏನು ಇನ್ಶೂರೆನ್ಸ್ನ ತೊಗೊಳಂಗಿಲ್ಲ. ಐಸ್ ಕ್ರೀಮ್ ಅಲ್ರಿ ಹಾಂ ಸ್ಕೀಮ್ ಹೇಳಾಕ್ತೀನಿ ಮತ್ತು ಇನ್ಶೂರೆನ್ಸು ಹಾಂ ರೀ. ಒಟ್ಟ ಮಾಡಿಲ್ಲ ಇನ್ನೂ ತನ ಮಾಡೋದಿಲ್ಲ. ಮಾಡಬೇಕ್ರಿ ಜೀವನದಾಗ ಅವೆಲ್ಲ ಇರ್ಬೇಕ್ರಿ. ಹಾಂ ಈ ಸ್ಕೀಮ್ ಮಾತ್ರ ಅದ್ಭುತ ಐತ್ರಿ. ಅದು ಇದು ಏನು ಈ ಸ್ಕೀಮ್ ಇದು ಇನ್ಶೂರೆನ್ಸ್ ಹತ್ತಿರಲ್ಲ ನೀವು, ಇದು ಎಲ್ಲ ಸತ್ ಮ್ಯಾಗ ಬರೋದ. ಸತ್ ಮ್ಯಾಗ ನಾ ಮಾಡಿದಂಥ ಇನ್ಶೂರೆನ್ಸ್ ರೊಕ್ಕ ತಿನ್ಲಾಕ ಉಣ್ಣಾಕ ಹೆಂಡ್ರ ಮಕ್ಕಳು ಹಿಂದಿರ್ಬೇಕ. ನನ್ನ ಕಡೆ ಹೆಂಡ್ರದಾರೋ ಮಕ್ಕಳದಾವ ನಾ ಬಾವ ಮನುಷ್ಯ ನನಗೆ ಬೇಕಿದೆ ಎಲ್ಲ. ಅಯ್ಯೋ ಕಾಕ ನೀವು ತಪ್ಪು ತಿಳ್ಕೊಂಡ್ರಿ. ಹಾಂ ಈ ನೀವು ಸತ್ತ ಮೇಲೆ ಬರ್ತಾವ ಅಂದ್ರಲ್ಲ ಆ ಸ್ಕೀಮ್ಗಳು ಬ್ಯಾರೆ ರೀ, ನಮ್ಮ ಕಂಪ್ನಿ ಸ್ಕೀಮ್ ಬ್ಯಾರೆ ರೀ. ಅದು ಏನೇ ಇರಲಿಪ್ಪ ಭಾಳ ಮಂದಿ ನನಗೆ ಟೋಪಿ ಹಾಕಿ ಹೋಗ್ಯಾರ. ಈಗ ನನಗೆ ಬೇಡ ನಾ ಯಾವುದೇ ನಾವು ಇನ್ಶೂರೆನ್ಸ್ ಮಾಡಂಗಿಲ್ಲ. ನಮ್ಮ ಇನ್ಶೂರೆನ್ಸ್ ಕಂಪ್ನಿ ರೀ ಬದುಕಿದ್ದಾಗ ಕೊಡ್ತಾರ್ರಿ. ಬದುಕಿದಾಗ ಕೊಡ್ತಾರ? ಹೌದ್ರಿ. ಆದರೂ ಕೂಡ ನನಗೆ ಡೌಟಪ್ಪ, ನನಗೆ ಯಾಕೋ ಭರೋಸೆ ಆಗೋಂಗಿಲ್ಲ ಮಂದಿ ಮೇಲೆ. ಒಂದ್ಸತಿ ಕೇಳ್ರಿ ನೀವು, ನಿಮ್ಗೆ ಇಷ್ಟ ಆಗಲಿಲ್ಲ ನಾವು ಹೋಗ್ತೀವ್ರಿ, ಇಷ್ಟ ಆಯ್ತು ನಿಮಗೆ ಸ್ಕೀಮ್ ಮಾಡಿ ಹೋಗ್ತೀವಿ. ಇಷ್ಟ ಆದ್ರೆ ಏನು ಮಾಡೋಣ? ನಮ್ಮ ಸ್ಕೀಮ್ ಹೆಂಗೈತ್ರಪ್ಪ ಅಂತಂದ್ರೆ ಇನ್ಶೂರೆನ್ಸ್ದ 50,000 ರೂಪಾಯಿ ನೀವು ನಮಗೆ ಕೊಟ್ರಿ ಅಂದ್ರೆ 15 ನಿಮಿಷನ್ಯಾಗ ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. 15 ನಿಮಿಷ 1 ಲಕ್ಷ? 50,000 ರೂಪಾಯಿ ಕೊಟ್ರೆ ಅದು ಏನ್ರಿಪ್ಪ? ಇದು ಸ್ಕೀಮ್ ಹಂಗೈತ್ರಿ ಹಾಂ ರೀ. ನಮ್ಮ ಇನ್ಶೂರೆನ್ಸ್ ಕಂಪ್ನಿ. ಇದು ಮೊದಲು ಮಾತು ಇದು ತಿಳಿಸ, ಇದು ಸ್ಕೀಮ್ ಐತೋ ಏನು ಇನ್ಶೂರೆನ್ಸ್ ಐತೋ? ಸ್ಕೀಮ್ದೊಳಗೆ ಇನ್ಶೂರೆನ್ಸ್ ಬಿಟ್ಟು ನಾವು ಇನ್ಶೂರೆನ್ಸ್ ಬಿಟ್ಟಿರಿ? ಇನ್ಶೂರೆನ್ಸ್ ರೀ. ಹಾಂ ರೀ. 15 ನಿಮಿಷ ನಮ್ಗೆ 50,000 ರೂಪಾಯಿ 1 ಲಕ್ಷ ರೂಪಾಯಿ ಕೊಡ್ತೀವಿ ರೀ. 15 ನಿಮಿಷನಾಗ 1 ಲಕ್ಷ ರೂಪಾಯಿ? ಅದೇ ಬಿಡಿಸಿ ಹೇಳ್ರಿ, ನನಗೆ ಒಟ್ಟೆ ತಿಳಿಯಲ್ಲ. ಸಿಂಪಲ್ ರೀ, ಹಾಂ ರೀ. ಭಾಳ ಇಲ್ರಿ ಇದು. ಈಗ ನಿಮ್ಮ ಕಡೆ 50,000 ರೂಪಾಯಿ ಇದ್ದು ಅಂದ್ರೆ ಹಾಂ ರೀ, ನಾನು ಫಾರ್ಮ್ ಫಿಲ್ಅಪ್ ಮಾಡ್ತೀನಿ. ಫಾರಮ್ ಫಿಲ್ಅಪ್ ಮಾಡ್ತೀರಾ? ಫಾರ್ಮ್ ತುಂಬ್ತೀನಿ. ಫಾರ್ಮ್ ತುಂಬಿದ್ಮೇಲೆ ನೀವು ನಂಗೆ 50,000 ರೂಪಾಯಿ ಕೊಡ್ಬೇಕು. 50,000 ರೂಪಾಯಿ ಕೊಡ್ಬೇಕು. 50,000 ರೂಪಾಯಿ ನನಗೆ ಕೊಟ್ರಿ ಅಂತಂದ್ರೆ ನೀವೇನು ಭಾಳ ಮಾಡೋದಂಗಿಲ್ಲ, ಭಾಳ ವರ್ಷ ಜಗ್ಗೋಂಗಿಲ್ಲ. 15 ನಿಮಿಷ 15 ನಿಮಿಷ ನೀರಾಗ ನಿಂದ್ರದು. ನೀರಾಗ ನಿಂದ್ರದ? ಹ್ಞೂ ರೀ. 15 ನಿಮಿಷ ನೀರಾಗ ನಿಂತ್ರಿ ಅಂದ್ರೆ ನಿಮ್ಗೆ 50ಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಬರೀ 15 ನಿಮಿಷ ನಿಂದ್ರದ? 15 ನಿಮಿಷ ನಿಂದ್ರದ್ರಿ. ಭಾರಿ ಐತಪ್ಪ ಇದು ಸ್ಕೀಮ್. 15 ನಿಮಿಷ ನೀರಾಗ ನಿಂದಿರ್ಬೇಕತ್ತ, ಮತ್ತು 50ಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರಂತ. ತಾಬಡ್ ತುಡು ಕೊಡ್ತೀರಿಲ್ಲ? ಇಮಿಡಿಯೇಟ್ಲಿ ಬ್ಯಾಗ್ ಅದಕ್ಕೆ ತುಂಬಿತ್ರಿ ಇದು. ರೊಕ್ಕ ತುಂಬ್ಯಾವ್ರಿ? ರೊಕ್ಕ ತುಂಬ್ಯಾವು. ಎಲ್ಲರೂ ಊರ್ ಮಂದಿಗೆಲ್ಲ ಕೊಟ್ಕೊತ ಬಂದಿನ್ರಿ. ಭಾಳ ಮಂದಿ ಕೊಟ್ರಿ? ಭಾಳ ಮಂದಿ ಕೊಟ್ಟಿನ್ರಿ. ಅದಕ್ಕೆ ಕಾಕ ಒಬ್ಬರ ಕೂತಾರ ಮಾತಾಡ್ಸಿ ಹೋಗೋಣ ಅಂತ ಬಂದಿನ್ರಿ ನಾ. ನಿಮಗೆ ಚಲೋ ಅನಿಸ್ತು ಫಾರ್ಮ್ ಫಿಲ್ಅಪ್ ಮಾಡ್ತೀನಿ, ಇಲ್ಲ ಅನಿಸ್ತು ಮಾಡಿ ಬಿಡ್ತೀವ್ರಿ. ನಿಂದ್ರಿ ಸಾಹೇಬ್ರ, ನಿಂದ್ರಿ. ಏನು ಮಾಡಲಿ, ಎಮ್ಮೆ ಮಾರ್ಕೊಂಡಂತೂ 50,000 ರೂಪಾಯಿ ತೊಗೊಂಡು ಬಂದೀನಿ.
ಇದಕ್ಕೆ 6 ತಿಂಗಳ ಕೂತು ತಿನ್ನೋಕ್ಕಿಂತ 50 ಈಗ ಹಚ್ಚಿಬಿಡುನು. 15 ನಿಮಿಷ ಅಲ್ಲ ಬರೇ ನೀರಾಗ ನಿಂತ್ರ ಆಮೇಲೆ ನೀರಿನ ಹೊರಗೆ ಬಂದು 1 ಲಕ್ಷ ರೂಪಾಯಿ ತಗೊಂಡು 1 ವರ್ಷ ಇನ್ನೊಂದು ಎಮ್ಮೆ 1 ವರ್ಷ ಬಿಟ್ಟು ಮಾರಿದ್ರೆ ಆಯ್ತು ಮೂಡಲಿ ಸಂತ್ಯಾಗ. ಭಾರಿ ಆಕೈತಿ. ಸಾಹೇಬ್ರ ಇವತ್ತು ಮುರಳಿ ಸಂತ್ಯಾಗ ಹೋಗಿ ಎಮ್ಮೆ ಮಾರ್ಕೊಂಡು ಬಂದಿರಿ 50,000 ರೂಪಾಯಿ. ಏನು ರೀ ಧೋಕಾ ಧಡಿ ಏನು ರೀ ಮೋಸ ಮಾಯ ಮಂಚ ಮಾಡ್ತೀರಿ ಏನ್ರಿಪ್ಪ ನೀವು? ನೋಡ್ರಿ ಕಾಕ, ನೀಟಮ್ಮಿ ಕೇಳಿಸ್ಕೊರಿ, ಹ್ಞೂ ರೀ ಕರೆಕ್ಟ್ ಕೇಳಿಸ್ಕೊರಿ. ಹೇಳ್ರಲ್ಲ. ಈ ಕಂಪನಿ ಹ್ಞೂ ರೀ ಭಾಳ ಬ್ರ್ಯಾಂಡೆಡ್ ಕಂಪನಿ ರೀ, ಬ್ರ್ಯಾಂಡೆಡ್. ಓಹೋ, ದೊಡ್ಡ ಹೆಸರು ಕಂಪನಿ ರೀ ಹ್ಞೂ ಕಂಪನಿದು. ಹ್ಞೂ ಇದಕ್ಕೆ ಧೋಕಾ ಮೋಸ ದರೋಡೆ ತಲೆ ಹೊಡಿದು ತಲೆ ಹಿಡಿದು ಇಂಥ ಯಾವುದು ಕಾಯಂ ಕಂಪನಿ ಮಾಡ್ಕೊಂಡು ಬಂದಿಲ್ಲ. ಬಂದಿಲ್ಲ. ನಮ್ಮ ಮ್ಯಾಲ ನಂಬಿಕೆ ಇತ್ತು. ಫಾರ್ಮ್ ಫಿಲಪ್ ಮಾಡ್ತೀವಿ, ನಂಬಿಕೆ ಇಲ್ಲ ಹೊಂಟು ಬಿಡ್ತೀವಿ ನಾವು. ನಿಂದರ್ರಿ, ಕೊಡ್ತೀನಿ ನಿಮಗೆ 50,000 ರೂಪಾಯಿ. ಫಾರಮ್ ಫಿಲಪ್ ಮಾಡ್ರಿ. ಫಾರ್ಮ್ ಫಿಲಪ್ ಮಾಡ್ರಿ. ಕೊಡ್ರಿ, ಮಾಡ್ರಿ. ಫಾರ್ಮ್ ಫಿಲಪ್ ಮಾಡ್ರಿ ಕಾಕ. ಹಾಂ ಮಾಡ್ರಲ್ಲ. ಸ್ವಲ್ಪ ಹೊತ್ತು ಸರಿ ಕಾಕ. ಬರ್ಲ ಬರ್ರಿ ಕಾಕ. ಹಾಂ ಮೊದ್ಲಿಕ್ಕೆ ಹಾಂ ಈ ಫಾರ್ಮ್ ನಿಮ್ಗೆ ಓದಕ್ಕೆ ಬರ್ತೈತಿಲ್ರಿ? ಬರ್ತೈತಿಲ್ಲ. ಬರ್ತೈತ್ರಿ. ಹಾಂ ನೀ ಟೈಮ್ಗೆ ಓದ್ರಿ. ಓದ್ಲಾ? ಹಾಂ, ಈ ಥರ ಏನೇನೈತೆ ಅನ್ನೋದು ಓದ್ರಿ. ಓದಿದ್ಮೇಲೆ ನಾ ಫಿಲಪ್ ಮಾಡ್ತೀನಿ. ಹಾಂ ರೀ. 50,000 ರೂಪಾಯಿ ಕೊಟ್ಟು 15 ನಿಮಿಷ ನೀರಾಗ ನಿಂತ್ರ 15 ನಿಮಿಷ ನೀರಾಗ ನಿಂತ್ರ ಅದು ಆದಮೇಲೆ 1 ಲಕ್ಷ ರೂಪಾಯಿ ನೀವು ತಗೋಬಹುದು. ಹಾಂ, ಬರೋಬರ್ಲ? ಬರೋಬರ್ ಐತಿ. ಬರೋಬರ್ ಐತಿ. ಕಾಕ ಈಗ ಫಿಲಪ್ ಮಾಡ್ತೀನಿ. ಫಾರ್ಮ್ ಫಿಲಪ್ ಮಾಡಿ ನಿಮ್ಗೇನೋ ಡೌಟ್ ಇದ್ರೆ ಕೇಳ್ರಿ, ನಮ್ಗೇನು ತೊಂದರೆ ಇಲ್ಲ. ಎಲ್ಲ ಬರ್ದಿರಲ್ಲ ಇಲ್ಲಿ, ಎಲ್ಲ ಬರ್ದಿರಲ್ಲ. ಇನ್ನ ಭಾಳ ಬರ್ದಿರಲ್ಲ. ಮತ್ತೆ ಎಲ್ಲ ಭಾಳ ಬರ್ದಿವಿ ನಾವು. ಭಾಳ ಬರ್ದಿರ್ತಾರ ಅವನ್ನೆಲ್ಲ ನೀವು ನೀಟ್ ಟೈಮ್ಗೆ ಓದ್ರಿ. ನಿಮ್ಗೇನೇ ಟೈಮ್ ತೊಗೊಂಡು ಓದ್ರಿ, ತೊಂದರೆ ಇಲ್ಲ. ಹ್ಞೂ ರೀ ಓದಿನ್ರಿ ಸಾಹೇಬ್ರೆ. ಓದಿರಿ? ಹಾಂ ಓಕೆ. ಕಾಕ ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ರೀ ಬಸಪ್ಪ ರೀ. ಬಸಪ್ಪ ರೀ. ಬಸಪ್ಪ ರೀ. ಹಾಂ, ಬಸಪ್ಪ ಹುಚ್ಚಪ್ಪ ಹುಚ್ಚಪ್ಪ. ಹಾಂ ರೀ. ಹಾಂ, ಸಾಕಲ್ರಿ ಇಷ್ಟ ಹುಚ್ಚಪ್ಪ. ಬಸಪ್ಪ. ಏಜ್ ಎಟ್ರಿ? ಏಜ್ ಈಗ 53 ರೀ. 53. ಹಾಂ ರೀ. ಹ್ಞೂ ಕಾಕ. ಊರಿದಲ್ರಿ? ಹಾಂ, ಊರಿದ ರೀ. ಓಕೆ. ಹೊಲ ಮನಿ ಏನೈತಿ? ಹೊಲ ಅದ ರೀ, ಒಂದು 3 ಎಕರೆ. ಮತ್ತು ಇನ್ನೊಂದು 10 ಎಮ್ಮೆ ಅದಾವ್ರಿ. 10 ಎಮ್ಮೆ. ಹೆಣ್ರು ಮಕ್ಳು ಕಾಕ? ಇಲ್ರಿ, ಯಾರಿಲ್ಲ. ಹೆಂಡತಿ ಇಲ್ಲ. ಹೆಂಡತಿ ಸತ್ತಾಳ್ರಿ. ಮತ್ತೆ ಹೆಂಡತಿ ಸತ್ ಮೇಲೆ ನನ್ನ ಮಕ್ಕಳ ಆಗಿಲ್ರಿ. ಓಕೆ. ಒಂಟಿ ಬೇಬರ್ಸಿ. ಏನ್ರಿ ಅದು? ಒಂಟಿ ಬೇಬರ್ಸಿ. ನಡಿತೈತೆ ಹೇಳ್ರಿ, ಬರ್ರಿ ನಡಿತೈತಿ. ಯಾರು ಇಲ್ಲ. ಕಾಕ ಓಕೆ. 50,000 ಕ್ಯಾಶ್ ಏನು ಫೋನ್ ಪೇ? ಕ್ಯಾಶ್ ರೀ, ಕ್ಯಾಶ್ ಅದಾವ್ರಿ. ಈಗ ಎಮ್ಮೆ ಮಾಡ್ಕೊಂಡು ಬಂದೇನ್ರಿ, ಕ್ಯಾಶ್ ಅದಾವ್ರಿ. ಕ್ಯಾಶ್. ಹಾಂ, ಓಕೆ. ಆಯ್ತು ಕಾಕ, 50,000 ರೂಪಾಯಿ ಕೊಡು. ಇದು ತಗೋರಿ. ಫಾರ್ಮ್ ಫಿಲಪ್ ಮಾಡೀನಿ. ಇದು ಸೈನ್ ಮಾಡ್ಬೇಕೇನ್ರಿ? ಈಗ 1 ನಿಮಿಷ ಹೇಳ್ತೀನಿ, ನಿಮ್ಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ನೋಡಿ ಕಾಕ, ನಿಮಗೇನೋ ಡೌಟ್ ಇದ್ರು ಕೇಳ್ಬೋದು. ಹಾಂ ರೀ. ಏನೋ ಏನೂ ಇಲ್ಲ. ನಾನು ನೀರಾಗ ನಿಂದಿರ್ತೀನಿ 15 ನಿಮಿಷ, 50,000 ಕೊಡ್ತೀನಿ ನಿಮಗೆ. ನೀರ್ಲಿಂದ ಹೊರಗೆ ಬಂದ್ಮೇಲೆ ನನಗೆ 50ಕ್ಕೆ 1 ಲಕ್ಷ ರೂಪಾಯಿ ಜಾಗದ ಮೇಲೆ ಕೊಡ್ಬೇಕು. ಆಯ್ತು ಕಾಕ. ಇನ್ನೊಂದು ಕಂಡೀಷನ್, ನಿಮ್ಗೇನೋ ಡೌಟ್ ಇದ್ರು ಯಾ ನೀರಾಗ ನಿಂದಿರ್ಬೇಕು? ಅದೊಂದು ಕೇಳ್ಬೇಕಲ್ಲ. ಮತ್ತು ನೀರಾಗ ನಿಂದಿರ್ತೀನಿ ಆದ್ರೆ ನೀರ ಗುಮ್ಮ ಇರ್ತೈತಿವ ಭಾಳ, ಏನು ಒಂದು ಅಟ್ಟ ನೀರು ಇರ್ತೈತಿವ. ಭೂಮ ಅಂದ್ರೆ ಆಳ. ಆಳ ಆಳ ಅಂತಂದ್ರೆ ಭಾಳ ಇಲ್ಲ, 3 ಫೂಟ್ ಇಟ್ಟ. ಇಟ್ಟ ನೀರಾಗ ನಿಂದ್ರಲ್ಲ, ಇಟ್ಟ ನೀರಾಗ ನಿಂದ್ರದ ಅಷ್ಟೇ. ಮತ್ತು ಇನ್ನೊಂದು ವಿಷಯ, ಮತ್ತು ನೀರು ತಣ್ಣಗೆ ಇರ್ತೈತಿವ ಏನು ಬಿಸಿ ಇರ್ತೈತಿವ? ಇಲ್ಲ, ತಣ್ಣ ನೀರು ಇರ್ತೈತಿವ ಬಿಸಿ ನೀರು ಇರ್ತೈತಿ ಕೇಳ್ಬೇಕಲ್ಲ. ಮತ್ತೆ ಇಲ್ಲ, ನಿನ್ನ ಡೌಟ್ ಕರೆಕ್ಟ್ ಡೌಟ್ ಕೇಳ್ಬೇಕಲ್ಲ ಕಾಕ. ನೀರ ಬಾವಿ ಅಂದ್ಮೇಲೆ ತಣ್ಣಗೇನೆ ಇರ್ತಾವ. ಅಲ್ಲೇ ನಮ್ಮ ಅಪ್ಪ ಹೋಗಿ ಕಾಯಿಲೆ ಹಚ್ಚಿರಂಗಿಲ್ಲ. ಹೌದು ಬಿಡ್ರಿ. ಹೌದಿಲ್ಲ? ತಣ್ಣಗೇನೆ ಇರ್ತಾವ. ತಣ್ಣ ನೀರ ನಿಂದಿರ್ಬೇಕು. ತಣ್ಣ ನೀರಾಗ ನಿಂದ್ರದಿಲ್ಲ. ಮತ್ತೆ ಇನ್ನೊಂದು ವಿಷಯ, ಮತ್ತ ಹಳ್ಳದ ನೀರಾಗ ನಿಂದಿರ್ಬೇಕು ಅಥವಾ ಕೆರೆ ನೀರಾಗ ನಿಂದಿರ್ಬೇಕು? ಕಾಕ ನೋಡು, ನಿನಗೆ ಎಲ್ಲಿ ಇಷ್ಟ ಆಗತ್ತಲ್ಲ, ನಾ ಇಲ್ಲಿ ನಿಂತ್ರ 15 ನಿಮಿಷ ನಿಂದಿರ್ಬೋದು ಅಂತ ನಿನಗೆ ಎಲ್ಲಿ ಮನಸ್ಸು ಬರ್ತೈತಲ್ಲ ಅಲ್ಲಿ ನಿಂದ್ರ. 15 ನಿಮಿಷ ನಿಂದ್ರ ಟೈಮ್ ಹಚ್ಚು. ಆಗೈತೆ ನೋಡ್ರಿ 15 ನಿಮಿಷನು ನಿಂತ ಜಾಗ ಆದ್ಮೇಲೆ ನಿಮಗೆ 1 ಲಕ್ಷ ರೂಪಾಯಿ ಕೊಟ್ಟು ಹೋಗ್ತೀನಿ. ಅದು ಆಯ್ತು. ಇನ್ನೊಂದು, ಅದು ಹೊಲದಾಗ ಟಾಕಿ ಮಾಡಿರ್ತಾರ ನೀರಿಂದು ಎಮ್ಮೆ ಕುಡಿಯಾಕ, ಅಲ್ಲಿ ನಿತ್ರ ನಡಿತೈತೋ ಅಥವಾ ಹೊಂಡನ್ಯಾಗ ನಿತ್ರ ನಡಿತೈತೋ? ಕಾಕ ನಿನಗೆ ಎಲ್ಲಿ ಮನಸ್ಸು ಬರ್ತೈತೆ ಅಲ್ಲಿ ನಿಂದ್ರು. ಒಟ್ಟ 15 ನಿಮಿಷ ನಿಂದ್ರಬೇಕು. 3 ಫುಟ್ ನೀರು ಇರ್ಬೇಕ. ಅಟಲ್ಲ ಆಯ್ತಲ್ರಿ ಕಾಕ. ಎಲ್ಲ ಆಗೈತಿ. ಎಲ್ಲ ಓದಿದ್ಲು? ಓದಿನ್ರಿ ಎಲ್ಲ. 15 ನಿಮಿಷ ನೀರಿನಲ್ಲಿ ನಿಂತರೆ ಏನು 50,000 ರೂಪಾಯಿದಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಕೊಡಲು ಮಾಡುತ್ತದೆ. ಓಕೆ. ಅದೇ ಡೌಟಿನ ಪ್ರಕಾರ ನೀವು
ತಣ್ಣೀರಿನಲ್ಲಿ ನಿಂತ್ಕೊಳ್ಳಬೇಕಾಗುತ್ತದೆ. ಆಯ್ತು, ನಡೀತೈತ್ರಿ. ನಡೀತೈತೆ? ಹಾ, ನಿಮಗೆ ಇಷ್ಟ ಬಂದ ಬಾವಿ, ಕೆರೆ, ಹಳ್ಳ, ಕೊಳ್ಳದಲ್ಲಿ ಕೂಡ ನಿಂತುಕೊಳ್ಳಬಹುದು. ಹೌದಿಲ್ಲ? ಬಾರಿ ಹಾ, ಇವೆಲ್ಲ ಕಂಡೀಷನ್ ಅದಾವ. ಹಾ ರೀ. ಓಕೆ, ನಾನು ಓದಿನ್ರಿ ಪೂರಾ. ಎಲ್ಲ ಓಕೆ ಅಲ್ಲ? ಹಾ ರೀ. ಸಹಿ ಮಾಡ್ಬಿಡಕ್ಕ. ಬಸಪ್ಪ ಉಚ್ಚಪ್ಪ ಡಿಂಗ್ ತಗೋರಿ. ಮನೆ ಹೆಸರು ಚಂಗ ಐತದ. ನಿಂಗ ನಿಂಗ ನಿಂಗ್ ಕಾಕ. ಚಲೋ ಆತು. 50,000 ರೂಪಾಯಿ ಕ್ಯಾಶ್ ಕೊಡು ಕಾಕ. 50,000 ಕೊಡ್ಬೇಕನ? ಮುರಳಿಗೆ ಸಂತ್ಯಾಗ ಮಾರಿ ಬಂದಿದ್ದು ಎಮ್ಮೆ ರೊಕ್ಕ ರೀಪ ಇದು. ಸಾಬ್ರ ತಗೋರಿ, ಇದು 50,000 ಆಗ ಎಣೆಸ್ ಇಟ್ಟಿದ್ರಿ ಕಿಶೆದಾಗ. ತಗೋರಿ, ನೀವು ಹ್ಞೂ ಕಾಕ, ಎಣಸ್ಕೋರಿ ಬೇಕಾದ್ರೆ. ಇಲ್ಲ ಹಂಗೇನಿಲ್ಲ. ಏನ್ ಹಿರಿಯರ ಮೇಲೆ ನಮ್ಗೆ ನಂಬಿಕೆ ಇರ್ತೈತಿ. ಹೌದೌದು. ನಾವು ಮೋಸ ಮಾಡ್ರಿ ಹಿರಿಯರು ಮೋಸ ಮಾಡೋದಿಲ್ಲ ಅಂತ. ಆಯ್ತು. ಮತ್ತದು ನನಗೊಂದು ಇದು ಫಾರಂ ಕೊಡ್ರಿಲ್ಲ. ಫಾರ್ಮ್ ಕೊಡ್ತಿಲ್ಲ ಕಾಕ. ಇಲ್ಲ, ನನಗೆಲ್ಲಿ ಕೊಟ್ರಿ? ಸೈನ್ ಮಾಡಿ ಅಲ್ಲೇ ಇಟ್ಕೊಂಡು ಬಿಟ್ರಿ ನೀವು. ಕೊಡ್ತಿಲ್ಲ ಕಾಕ, ನಿಮಗೆ ಬಿಡ್ರಿ. ನೀವು ಸಹಿ ಮಾಡಿದ್ ನನಗ ಕೊಡ್ತೀನಿ. ತೋ ಕಾಕ, ನೀ ಸಹಿ ಮಾಡಿದ್ದೈತೆ. ಓಕೆ. ಆಯ್ತು. ಓಕೆ, ಆಯ್ತು ಕಾಕ. ಹೋಗೋಣ. ಥ್ಯಾಂಕ್ ಯು. ಬರ್ನು ಕಾಕ. ಅಲ್ಲೆಲ್ಲ ಹೊಂಟಿ ನಡಿ, ನೀರಾಗತಿ. ನೀರಾಗ ಕಾಕ ಮರ್ತಾ ಬಿಟ್ಟು ನೋಡ. ತಗೋ ತೋನ ನಡಿ, ನೀರಾಗ ನಿಂದಿರ್ತೀನಿ. 15 ನಿಮಿಷ ನಿಂದಿರ್ತೀನಿ. 1,00,000 ರೂಪಾಯಿ ಕೊಡಾಕತ್ತಿ. ನೀವ್ ಒಟ್ಟ ತಲೆ ಕೆಡಿಸ್ಬಿಡ ಕಾಕ. ನಡಿ, ಈ ಬ್ಯಾಗ ಅದಕ್ಕೆ ಇಟ್ಟಿನ. ಹೌದಾ? ಬಾ ಹೋಗೋಣ, ಬಾ. ನಡಿ ಕಾಕ. ಬರ್ರಿ ಕಾಕ. ಇನ್ನೂ 2 ದೂರ ಐತೋಪ. ಬಾರೋಪ, ಇಲ್ಲೇ ಐತಿ. ನೀರಾಗ ನಿಂದ್ರದು ಅಂದ್ರೆ ಕೆರಿ ನೀರಾಗ ನಿಂದಿರ್ತೀನಿ. ಬಾ. ಅಯ್ಯೋ, ಕೆರಿ ನೀರ. ಬಾ 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 ಬಾ. ಈಗ 1,00,000 ರೂಪಾಯಿ ಕೊಡ್ಬೇಕಾ? ಕಾಕ, ನೀ ಬರೀ ನಿಂದ್ರೂಪ. ನೀ 50,000 ಲಕ್ಷ ಒಟ್ಟ ವಿಚಾರ ಮಾಡ್ಬ. ಬ್ಯಾಗ್ ತುಂಬೈತಿ ಅದಕ್ಕೆ. ಬಾತ್ ನೋಡಿ, ಕೆರಿ ಐತಿಲ್ಲ? ಐತ್ಲಾ? ಐತೆ ನೋಡಿ, ಎಷ್ಟು ದೊಡ್ಡ ಕೆರಿ ಅದ. ಬೇಕಾದ್ರೆ 3 ಫುಟ್ ನೀರಾಗ ನಿಂದಿರ್ತೀನಿ. 2 ಫುಟ್ ಎಷ್ಟ್ರ ಹೋಗ. ಹೋಗ ಮರ. 3 ಫುಟ್ ಅಂದಿ, 3 ಫುಟ್ನಾಗ ನಿಂದ್ರವನ. ನಿಂದ್ರ ಹೋಗ್ಲಿ. ಹೋಗು ಕಾಕ. ಬೈಲೆ ಹೆಂಗ್ ನಿಂದ್ರ? ಹೆಂಗ್ ನಿಂದ? ಸೀದಾ ಹೋಗ್ತೀನಿ, ಇಟ್ಟಿಟ್ಟ ನೀರಾಗ ನಿಂದಿರ್ತೀನಿ. ಆಮೇಲೆ 15 ನಿಮಿಷ ನಿಂದಿರ್ತೀನಿ, ಬರ್ತೀನಿ. ಬಂದ್ಮೇಲೆ ನನಗೆ 50ಕ್ಕೆ 1,00,000 ರೂಪಾಯಿ ಕೊಡ್ಬೇಕು. ನೀ ಈ ಕಡೆ ಹೋಗಿ. ಯಾಕ ನಿಂದ್ರ ಅನ್ಕೂಲೆ ನಿಂತು ಬಿಡೋದಾನ. ಮತ್ತೆ ನಿಂದ್ರದ. ಮತ್ತೆ ನೀ ಏನಂದಿ? ಟೈಮ್ಸ್ ಆ್ಯಂಡ್ ಕಂಡೀಷನ್ ಇದಾವ. ಏನ ಓದಿಲ್ಲ? 50,000 ರೂಪಾಯಿ ಕೊಟ್ಟ ಮ್ಯಾಲ 3 ನಿಮಿಷ ನೀರಾಗ ನಿಂದಿರ್ಬೇಕ. 15 ನಿಮಿಷ. 15 ನಿಮಿಷ. 15 ನಿಮಿಷ ನೀರಾಗ ನಿಂದಿರ್ಬೇಕ. ಹೊರಗೆ ಬರ್ತೀನಿ. ನೀ ನನಗೆ 1,00,000 ರೂಪಾಯಿ ಕೊಡ್ತಿ ಬ್ಯಾಗಿನಾಗಿಂದ. ಹೆಂಗ್ ನಿಂದಿರ್ತಿ? ಕಾಲಿ ಮ್ಯಾಗ. ಕಾಲಿ ಮ್ಯಾಗ ನಿಂತ್ರ 1,00,000 ರೂಪಾಯಿ ನಾವು ಕೊಡ್ತೇವ. ಏನ್ ಹೇಳತ್ತೀರಿ ನೀವು? ಏನ್ ಹೇಳತ್ತೆ ಅಂದ್ರೇನ? ಏನ್ ತೆಗ್ಯಾವ ಅವೆಲ್ಲ ಏನ್ ನಡೀದಿಲ್ಲ. ಕೇಳಿಲ್ಲ, ಒಳಗ್ ಹೋಗ್ಬೇಕು. 3 ಫೂಟ್ ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ತಲೆ ತೆಳಗ ಮಾಡಿ ಕಾಲ್ ಮ್ಯಾಲ ಮಾಡಿ 15 ನಿಮಿಷ ನಿಂದಿರ್ಬೇಕು. ತಲೆ ತೆಳಗ ಮಾಡಿ ಕಾಲ ಮ್ಯಾಲ ಮಾಡಿ ನಿಂತ್ರ 15 ನಿಮಿಷ ನಿಂತ್ರ 1,00,000 ರೂಪಾಯಿ ನಿಂದ. ಹೋಗ. ತಲೆ ತೆಳಗ ಮಾಡಿ ಕಾಲ ಮ್ಯಾಲ ಮಾಡಿದ್ರ ಉಳಿದು ಬರ್ತೀನಿ ಹೊರಗೆ. 1,00,000 ರೂಪಾಯಿ ಹಂಗ ಕೊಡ್ತೀವಿ ಅನ್ನ. ಈಗ ಇಲ್ಲಿ ನೋಡಿಲಿ. ಏನು ಇಲ್ಲಿ ಅಗ್ರಿಮೆಂಟ್ ಫಾರ್ಮ್ ತುಂಬಿನಿ. ಫಾರ್ಮ್ನಾಗ ಏನ್ ಬರ್ತೈತಿ ನೋಡಿಲಿ. ಏನು ಬರ್ತೈತಿ ನೋಡಿಲಿ. ಇಲ್ಲಿ ಮ್ಯಾಗ ಏನ್ ಬರ್ತಾರ? 50,000 ರೂಪಾಯಿ ಕೊಟ್ರ 15 ನಿಮಿಷ ನೀರಾಗ ನಿಂದಿರ್ಬೇಕ. ಆಮೇಲೆ 1,00,000 ರೂಪಾಯಿ ಕೊಡ್ತೀರಿ. 1,00,000 ರೂಪಾಯಿ ಕೊಡ್ತೀವಿ. ಅದನ್ನ ನಿಂದ್ರಾಗ ಹೊಂಟಿನಿ. ಅದ್ರ ಕೆಳಗೆ ಸಣ್ಣ ಅಕ್ಷರ ಓದ. ಎಲ್ಲ ಓದಂದಿನಿ. ಏನ್ ಬರ್ತಾರ? ಸಣ್ಣ ಅಕ್ಷರ ಓದ. 15 ನಿಮಿಷ ನೀರಿನಲ್ಲಿ ನಿಂತರೆ ನಿಮಗೆ 1,00,000 ರೂಪಾಯಿ ಕೊಡ ಮಾಡುತ್ತದೆ. ಏನು ಕರಾರ ಕಂಡೀಷನ್. ವಿಶೇಷ ಸೂಚನೆ. ತಲೆ ತೆಳಗು ಮಾಡಿ ಕಾಲು ಮೇಲು ಮಾಡಿ ನಿಂತರೆ ಮಾತ್ರ 15 ನಿಮಿಷದಲ್ಲಿ ನಿಮಗೆ 1,00,000 ರೂಪಾಯಿ ಕೊಡ ಮಾಡುತ್ತದೆ. ಇದು ನಾವು ಓದಿಲ್ಲ. ಇದು ನೀವು ಓದಿಲ್ಲ ನಾನು ತಪ್ಪ. ನೀವು ಸಹಿ ಮಾಡಿಲ್ಲ. ಹಂಗಿಲ್ಲ ನಾನು 50,000 ರೂಪಾಯಿ ನನಗೆ ಹೊರಗೆ 50,000 ರೂಪಾಯಿ ವಾಪಸ್ ಕೊಟ್ರೆ ಮುಗಿದೋತ. ಸಹಿ ಮಾಡಿಲ್ಲ ಸಾಹೇಬ. ಇವತ್ತು ಒಂದು ಎಮ್ಮಿ ಮಾರಿ ಬಂದಿನಿ ಮುಡಿಲ್ ಸಂತ್ಯಾಗ. ಇನ್ನೂ 100 ಎಮ್ಮಿ ಮಾಡ. ನನಗೆ ಅದು ಗೊತ್ತಿಲ್ಲ. ನಾನೇ ನಿಂದ್ರಬೇಕು ಸಹಿ ಮಾಡಿ ಅಟ್ಟ. ಏನು ಕೊಡೋದು ನೋಡ. ನಾನು 50,000 ರೂಪಾಯಿ ಕೊಡ್ತಿಲ್ಲ. ಕೊಡೋದಿಲ್ಲ. ಇಲ್ಲ ನೀನ ಹೇಳು ದೋಸ್ತ. ಯಾರ ತಲೆ ತೆಳಗ್ ಮಾಡಿ ಕಾಲ ಮ್ಯಾಲ ಮಾಡಿ ನಿಂದಿರ್ತಾರೆ. ಯಾರ ನೀರಾಗ, ಅದು 3 ಫುಟ್ ಗುಮ್ ನೀರಾಗ. ನೀನ ಹೇಳ ಅಜ್ಜ, ನೀನ ಹೇಳ ಕಾಕ. 15 ನಿಮಿಷದಾಗ ಯಾರು 1,00,000 ರೂಪಾಯಿ ಕೊಡ್ತಾರಣ 50,000ಕ್ಕೆ. ಇದು ನೀವು ಮೊದಲು ಹೇಳ್ಬೇಕ್ರಿ. ನೀವು ಮೊದಲು ಕೇಳಬೇಕ್ರಿ. ನಿಮಗೆ ಏನೋ ಡೌಟ್ ಇದ್ರೆ ಕೇಳ್ರಿ ಅಂದಿನ. ನಾ ಎಲ್ಲ ಕೇಳಿನಿ, ಎಲ್ಲಕ್ಕೂ ಒಂದಿಲ್ಲ. ಮತ್ತೆ ನೀ ಎಲ್ಲದಕ್ಕೂ ಗೊತ್ತಾತ್ ಅಂದ್ಯಲ್ಲ.
ಇಲ್ಲಪ್ಪ ಇದು ಅವೇನು ಗೊತ್ತಿಲ್ಲ ನಿಂದಿರ್ತಿಲ್ಲ ಹೋಲ ಇಲ್ಲ ನನಗೆ 50,000 ರೂಪಾಯಿ ನನಗೆ ಹೊಳಿಬೇಕಾ ಕೊಡೋದಿಲ್ಲ ಕೊಡ್ಬೇಕು ಕೊಡೋದಿಲ್ಲ ಈಗ ಇಲ್ಲೇ ನೀರಾಗ ನಿನಗೆ ಒಗದು ಬಿಡ್ತೀನಿ ಮತ್ತೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇಷನ್ ಅಲ್ಲ ನೀ ಮಿಲಿಟರಿ ಕಂಪ್ಲೇಂಟ್ ಕೊಡು ಏನು ಮಾಡಕ್ ಆಗೋದಿಲ್ಲ ಸಹಿ ಮಾಡಿ ಮುಗಿದು ಅದ್ರ ಕಂಡೀಷನ್ ಬರ್ದವಿಲ್ಲ ಬರ್ದೇವಿ ಅದನ್ನ ಓದಬೇಕಾಗಿತ್ತು ನೀವು ಓದಿಲ್ಲ ಏ ನಾನು 50,000 ಕೊಡು ಕೊಡೋದಿಲ್ಲ ಹೋಗು ಎಲ್ಲಿ ಹೊಂಟಿಯೋ ನಾನು 50,000 ಕೊಡು ಅಪ್ಪ ನನ್ನ ಎಮ್ಮಿ ರೊಕ್ಕ 50,000 ರೂಪಾಯಿ ತಗೊಂಡು ಹೋದೋ ಬಾರಿಗೆ ಅದಕ್ಕೆ ನಂಗೆ ಮೊದಲು ಸಂಶಯ ಇತ್ತು ಈ ಸ್ಕೀಮ ಇನ್ಸೂರೆನ್ಸ್ ಹಿಂದೆ ಬೀಳಬಾರ್ದು ಯಪ್ಪ 50,000 ರೂಪಾಯಿ ನಾ ಕೆರೆಯಾಗ ಬೀಳ್ಸಾಯ್ತ್ರಿ ಇಲ್ಲ ಬೇಡ ನಾಯಕ್ ಸಾಯ್ಲಿ ಮಗನ ಬಿಡಾಗಿಲ್ಲ ನಿನಗೆ ಬರ್ರಪ್ಪ ಬರ್ರಿ 2026 ಬಂಪರ್ ಆಫರ್ ಐತ್ ನೋಡ್ರಿ ಬರ್ರಪ್ಪ ಬರ್ರಿ 2026 ಬಂಪರ್ ಆಫರ್ 1 ಲಕ್ಷ ರೂಪಾಯಿ ಸಾಲ ತಗೋರಿ ಮ್ಯಾಲ ತಿಂಗಳಾದ್ಮೇಲೆ 10,000 ರೂಪಾಯಿ ಬಡ್ಡಿ ತಗೋರಿ ತಿಂದಿಲ್ಲ ಅಳವ ತಿಂದಿಲ್ಲ ನಾನು ವೈದ ಬರೀ ತಿನ್ನೋದೈತಿ ಮಕ್ಕಳದೈತಿ ಬರೀ ತಿನ್ನೋದೈತಿ ಕುಡಿದೈತಿ ಹೇಳೋದೈತಿ ನಿನ್ನ ಹೆಂಡಿ ಬೆಳೆದು ನನಗೆ ಸಾಕಾಗಿತ್ತು ನೋಡ ಕುಂಡೆಪ್ಪ ಹೆಸರೈತಿ ನಂದ ಸುತ್ತಳಾಗ ನನಗೆ ಭಾಳ ಹೆಸರೈತಿ 40 ಹಳೆಯವ್ರು ನನ್ನ ನ್ಯಾಯ ಹರ್ಲಕ್ಕೆ ಕರೆಸ್ತಾರ ಅಂಬಾಸೆಡ್ರ್ ಕಾರ್ನಾಗ ಹೋಗ್ತೀನಿ ನ್ಯಾಯ ಹರಿದು ಬರ್ತೀನಿ ಆದ್ರೆ ನಮ್ಮ ಎಮ್ಮಿಗಳು ತಿಂತಾವ ಬೀಳ್ತಾವ ಒಟ್ಟು ಹಾಲು ಕೊಡಕ್ಕೆ ತಯಾರಿಲ್ಲ ನಿನಗೆ ಈಗ ನಿನಗೆ 40,000 ರೂಪಾಯಿ ಕೊಟ್ಟು ತೊಗೊಂಡು ಬಂದೀನಿ ಮತ್ತು ನಿನಗೆ 50,000 ಕೊಟ್ಟು ತೊಗೊಂಡು ಬಂದೀನಿ ಮತ್ತು ನಿನಗೆ 70,000 ರೂಪಾಯಿ ಕೊಟ್ಟು ತೊಗೊಂಡು ಬಂದೀನಿ ಆದ್ರೆ ಬರೀ ತಿನ್ನೋದೈತಿ ಬಿಡೋದೈತಿ ನಿಮಗೆ ಹುಲ್ಲು ತಂದು ಹಾಕಿ ನನ್ನ ಜೀವನ ಎಲ್ಲ ಬರಬೋದಾಗೈತಿ ನೋಡ ಬರೀ ಕುಡಿತೀರಿ ತಿಂತೀರಿ ಬೀಳ್ತೀರಿ 1 ಲೀಟ್ರ್ ಅರ್ಧ ಲೀಟ್ರ್ 2 ಲೀಟ್ರ್ 3 ಲೀಟ್ರ್ ಕೊಡಾಗ ನಿಮಗೆ ದಾಡಿ ಇಲ್ಲ ಈಗ ಬರುವಂಥ ಬಬಲೇಶ್ವರ ಸಂತ್ಯಾಗ ನಿಮಗೆ ಮಾರಿ ಬಂದುಬಿಡ್ತೀನಿ ಅದು 10,000 ಬರ್ಲಕ್ಕ 20,000 ಬರ್ಲಕ್ಕ ಸಾಕಾಗಿತ್ತು ನನಗೆ ಬರ್ರಿ ಸಾಲ ನಿಮ್ದು ಬಡ್ಡಿ ನಿಮ್ದು ಬರ್ರಪ್ಪ ಬರ್ರಿ 2026 ಬಂಪರ್ ಆಫರ್ ಈ ಆಫರ್ ಯಾರು ಕಳ್ಕೊಬೇಡ್ರಿ ಕಳ್ಕೊಂಡಾದ್ಮೇಲೆ ಮರಗಬೇಡ್ರಿ ಬಾರಿ ಅದ ನೋಡ್ರಿ 1 ಲಕ್ಷ ರೂಪಾಯಿ ತಗೊಳ್ರಿ 10,000 ರೂಪಾಯಿ ಬಡ್ಡಿ ತಗೋರಿ ಹಲೋ ಗುಂಡಪ್ಪ ಮಾತಾಡೋದು ಏನಪ್ಪ 1 ಲಕ್ಷ ರೂಪಾಯಿ ಟಪ್ಕಾಗಿ ಹೋಗ್ಯಾರ ಯಾರಪ್ಪ ಅದು ಅದಕ್ಕಾಗಿ ನ್ಯಾಯ ಕೂಡಿಸ್ಬೇಕು ಯಾರು ಟಪ್ಕಿ ಹಾಕೊಂಡು ಹೋಗ್ಯ ಯಾರು ಟಪ್ಕಿ ನಿಮ್ಗೆ ಹಾಕ್ಯಾರ ಅವ್ರಿಗೆ ಹೋಗಿ ಕೇಳ ಹೋಗ್ರಲ್ಲ ನನಗೆ ಯಾಕೆ ಕೇಳ್ತೀರಿ ನೀವು ಹೌದಾ ಬರ್ತೀನಿ ಕುಂಡೆಪ್ಪ ಹೆಸರೈತಿ ನಂದ ಸುತ್ತಳೆ ನನ್ನ ಭಾಳ ಹೆಸರೈತಿ 40 ಹಳೆಯವ್ರು ನನ್ನ ನ್ಯಾಯ ಹರ್ಲಕ್ಕೆ ಕರೆಸ್ತಾರ ಅಂಬಾಸೆಡ್ರ್ ಕಾರ್ನಾಗ ಹೋಗ್ತೀನಿ ನ್ಯಾಯ ಹರಿದು ಬರ್ತೀನಿ ಈಗ ನಿಮ್ಮ ನ್ಯಾಯ ಹರಂಗಿಲ್ಲ ಬಂದೆ ಬರ್ತೀನಿ ನಿಂದ್ರೆ ನೀವು ಸೀದಾ ಹಾಲು ಕೊಡ್ತೀರೋ ಇಲ್ಲೋ ನನಗೆ ಹೇಳ್ರಿ ಸೀದಾ ಹಾಲು ಕೊಡ್ಲಿಕ್ಕಂದ್ರೆ ನಿಮ್ಗೆ ಬಬ್ಲು ಸಂತಾಗ ಮಾರ ಬಂದ್ಬಿಡ್ತೀನಿ ನಿಮ್ಗೆ 1 ಲಕ್ಷ ರೂಪಾಯಿ ಸಾಲ ತಗೋರಿ ತಿಂಗಳಾದ್ಮೇಲೆ 10,000 ರೂಪಾಯಿ ಬಡ್ಡಿ ತಗೋರಿ ಏನ್ ಮಾರಾಕತ್ತನಪ್ಪ ಬಾರಿ ಅದ ನೋಡ್ರಿ 1 ಲಕ್ಷ ರೂಪಾಯಿ ತಗೊಳ್ರಿ 10,000 ರೂಪಾಯಿ ಬಡ್ಡಿ ತಗೋರಿ ರೀ ಸಾಹೇಬ್ರ ಓ ಸಾಹೇಬ್ರ ರೀ ಸಾಹೇಬ್ರ ಏನ್ ಮಾರಾಕ್ತೀರಿ ಬೀಜ ಯಾವ ಬೀಜ ಅಲ್ಲೋ ಸಾಲದಿದ ಬರ್ರಿ ಇಲ್ಲಿ ಬಾಯಿ ಕಾಕ ಏನ ಸಾಲ ಏನ್ ಸಾಲ ಕೊಡಾಗತಿ ಬಾರೋ ಮರ ಬಾಯಿ ಕಡೆ ಎಲ್ಲಿ ಇಲ್ಲಿ ಬಾ ನೆಳ್ಳಾಕ್ ಕೂತ್ ಮಾತಾಡೋಣ ಬಾ ಕಾಕ ಬಾ ಬಾ ಏನು ಮಾರ್ಲಾಕ್ ಬಂದಾನ ಸಾಲ ಕೊಡ್ತಾನ ಸಾಲ ನೋಡೋಣ ಏನು ಕೊಡ್ತಾನ ಬರ್ರಿ ಸಾಬ್ರ ಬರ್ರಿ ಕಾಕ ಮತ್ತು ಸಾಲ ತಗೊಂಡು ನಮಗೊಟ್ಟು ಅನುಕೂಲ ಆಕೈತಿ ಬರ್ರಿ ಸಾಬ್ರ ಕಾಕ ಆರಾಮದಿಲ್ಲ ಆರಾಮದಿನಪ್ಪ ಏನ್ ಮಾರ್ಲಾಗ್ತೀರಿ ಮಾರಾಕೈತಿಲ್ಲ ಮಾರಾಯ ನಮ್ದು ಹೊಸ ಕಂಪ್ನಿ ಓಪನ್ ಆಗೈತಿ ಹೊಸ ಕಂಪನಿ ಆ ಕಂಪ್ನಿಯಿಂದ 1 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ ಸಾಲ 1 ಲಕ್ಷ ರೂಪಾಯಿ ಹೋಗ್ತೀರಿ ತಿಂಗಳಿಗೆ 10,000 ರೂಪಾಯಿ ಬಡ್ಡಿ ನಾವು ಕೊಡ್ತೀವಿ ಬಡ್ಡಿನ ನೀವು ಕೊಡ್ತೀರಿ ಇಲ್ಲ ಖುಲ್ಲ ಹೇಳಿ ನನಗೆ ಯಾಕಂದ್ರೆ ಯಾವುದೇ ಕಂಪನಿ ಆಗಲಿ ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಆಗಲಿ ಸಾಲ ಏನು ಕೊಡ್ತಾರಲ್ಲ ಸಾಲ ಕೊಟ್ಟ ಮೇಲೆ ಯಾರು ಸಾಲ ತಗೊಂಡಿರ್ತಾರ ಅವ್ರ ಬಡ್ಡಿ ಕೊಡ್ತಾರ
ಕಾಕ ನಮ್ದು ಕಂಪ್ನಿ ಹಿಂಗಿಲ್ಲ. ಹಾ ಇದು 2026 ಹೊಸ ಸ್ಕೀಮ್ ಇದು. ಹೊಸ ಸ್ಕೀಮ್. ಹಾ ಹ್ಮ್ ಇದು ಹೊಸದ್ ಕಂಡಿಡ್ದಾರ ನಮ್ ಕಂಪ್ನಿ. ಬಂಪರ್ ಆಫರ್ ಇದು. ಬಂಪರ್ ಆಫರ್ ಅದ. ಇದು ಬರೀ 2 ತಿಂಗಳು ಇರ್ತೈತಿ. ಹಾ ಈ ಆಫರ್ ಯಾರು ಸಹಿ ಮಾಡಿ ಯಾರು ಅಪ್ಲೋಡ್ ಮಾಡಿರ್ತಾರಲ್ಲ ಹಾ, ಹಾ. ಅವ್ರಿಗೆ ಅಷ್ಟು ಲೋನ್ ಆಕೈತಿ. ಹೌದಾ? ಇಲ್ಲ ಅಂದ್ರೆ ಬೇರೆದವ್ರಿಗೆ ಆಗುದಿಲ್ಲ ಇದು. ಆ, ಆ, ಹಂಗ ನನಗೂ ಸಾಲದ ಜರುತ್ ಐತಿ. ನನಗೂ ಕೊಡ್ತೀರೇನ್ರಿ ಕಾಕ ಹಾ ಸಾಲ ಕೊಡ್ತೀವಿ. ಹ್ಮ್. ಆದ್ರೆ ನಮ್ ಕಂಪ್ನಿ ಕಂಡೀಷನ್ ಭಾಳ ಅದಾವು. ಏನದಾವ್ರಿ ಕಂಡೀಷನ್? ಮೊದಲನೇ ಕಂಡೀಷನ್, ಏನಪ್ಪ? ಯಾರಿಗೆ ಅವಶ್ಯಕತೆ ಐತಿ ಅವ್ರಷ್ಟೇ ತಗೋಬೇಕು. ನನಗೆ ಭಾಳ ಅವಶ್ಯಕತೆ ಐತಿ. ಕುಂಡೆಪ್ಪ ಹೆಸರೈತಿ ನಂದು. ಸುತ್ತಳ್ಳ್ಯಾಗ ನನಗೆ ಭಾಳ ಹೆಸರೈತಿ. ಆದ್ರೆ 4 ಎಮ್ಮಿಗಳು ನನಗೆ ಗೊಡ್ಡೆ ಬಿದ್ದಾವ. ಹೊಲ್ದಾಗ ಇಲ್ಲಿ ದುಡಿಲಾಕತ್ತೀನಿ, ಆಳಾಗಿ ದುಡಿಲಾಕತ್ತೀನಿ. ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನನಗೆ ರೊಕ್ಕದ ಭಾಳ ಅವಶ್ಯಕತೆ ಐತಿ. ನನಗೆ ಕೊಡ್ರಿ ಸಾಹೇಬ್ರ. ಕೊಡ್ತೀವಿ, ಇಲ್ಲ ಅನ್ನಂಗಿಲ್ಲ. ಹಾಂ. ಆದ್ರೆ ಈಗ ಅವಶ್ಯಕತೆ ನಿನಗೈತೆ. ಹಾಂ ಐತ್ರಿ. ನಿನ್ನ ಸಾಲ ಕೊಡ್ಬೇಕಂದ್ರೆ ಹಾ. ನಿನ್ ಹಿಂದೆ ಮುಂದೆ ಅದಾರ ಅದಾರಲ್ಲ 2-3 ಹೆಂಡ್ರ ಅದಾರ್ರಿ. ಅಪ್ಪ ನಿನಗೆ 10 ಮಂದಿ ಎಂಡ್ರ ಬರ್ಲಕ್ಕ ಎಂಡ್ರ ತಗೋ ನಮ್ಮ ಕಂಪ್ನಿಯಾಗ ಸಂಸಾರ ಮಾಡ್ತಿತ್ತಾನ. ಎಂಡ್ರ ಕೇಳಾಕತ್ತಿಲ್ಲೋ. ಆಧಾರ ಅಂದ್ರೆ ನಿನಗೆ ಹೊಲ ಇರ್ಬೇಕು, ಇಲ್ಲ ಮನಿ ಇರ್ಬೇಕು, ಎಮ್ಗಳು ಇರ್ಬೇಕು. ಅದು ಅಷ್ಟಿಲ್ಲ, ಹೊಲ ಇಲ್ಲ ಮನಿ ಇಲ್ಲ ಏನಿಲ್ಲ ಅಂತಂದ್ರು 1 ಲಕ್ಷ ರೂಪಾಯಿ ಬ್ಯಾಂಕಿನ ಬ್ಯಾಲೆನ್ಸ್ ಇರ್ಬೇಕು. ಬ್ಯಾಂಕ್ನಾಗ ಇರ್ಬೇಕು, ಕ್ಯಾಶ್ ಇರ್ಬೇಕು, ಎರಡೂ ಇರ್ಬೇಕು. ಹಿಂಗ ಕ್ಯಾಶ್ ಇರ್ಲಿಕ್ಕಂದ್ರೆ ಬ್ಯಾಂಕ್ನಾಗ ಇರ್ಬೇಕು, ಬ್ಯಾಂಕ್ನಾಗ ಇರ್ಲಿಕ್ಕಂದ್ರೆ ಕ್ಯಾಶ್ ಇರ್ಬೇಕು. ಎರಡೂ ಇಲ್ಲ ಅಂತಂದ್ರು ಬಂಗಾರ ಇರ್ಬೇಕು. ಬಂಗಾರ ಏನೋಪ್ಪ ಸುಮ್ಕ ಹೇಳಿದಿಲ್ಲ ಇವನಿಗೆ. ನಾ ಇಲ್ಲಿ ಹೊಲದಾಗ ಆಳಾಗ ದುಡ್ಯಾಕತ್ತೀನಂತ. ಇದೇ ನಂದು 10 ಎಕರೆ ಹೊಲ ಇಲ್ಲೇ ಐತಿ. ಅಲ್ಲಿ 8 ಎಕರೆ ಕಬ್ಬಿನ ಪಡ ಐತಿ, 4 ಎಮ್ಗಳು ಅದಾವ, ಸ್ವಂತ ಮನೆ ಐತಿ, ಊರಾಗ ಮನೆ ಐತಿ, 3 ಹೆಂಡ್ರು ಅದಾವ. ಏನು ಮಾಡಬೇಕು ಸಾಹೇಬ್ರ? ನನ್ನ ಕಡೆ ಅದಾವ್ರಿ ರೊಕ್ಕ ತೋರಿಸಿದ್ರ ಮತ್ತು ಕೊಡ್ತೀರಿ ನೀವು ಲೋನ? ಇವನ್ನೆಲ್ಲ ಯಾಕೆ ಕೇಳ್ತೀವಿ ಅಂತಂದ್ರೆ ಈ ರೊಕ್ಕ ಇಲ್ಲ ಐತಿ ಅವೆಲ್ಲ ಬೇಡ ನಮ್ಗೆ. ಯಾಕೆ ಕೇಳ್ತೀವಿ ಅಂದ್ರೆ ಈಗ ಅಕಸ್ಮಾತ್ ನಿಮ್ಗೆ 1 ಲಕ್ಷ ರೂಪಾಯಿ ನಾವು ಸಾಲ ಕೊಟ್ವಿ, ನೀವು ಬಡ್ಡಿ ತುಂಬಾಕತ್ರಿ. ತುಂಬಾಕಿದ್ರೆ ನೀವು ಕೊಡ್ತೀರಿ, ಅದ ನಾವು ಕೊಡಾಕತ್ತೀವಿ, ಬಡ್ಡಿ ನಾವು ಕೊಡಾಕತ್ತೀವಿ. ಹೌದಾ? ಅಕಸ್ಮಾತ್ ಆಗಿ ಮುಂದೊಂದ್ ದಿನ ನಿಮಗ್ ತುಂಬಾಕ್ ಆಗ್ಲಿಲ್ಲಪ್ಪ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಕಂಪ್ನಿ ಆಧಾರ ಬೇಕಲ್ಲ. ಆಧಾರ ಬೇಕಲ್ಲ? ಬರೋಬರ ಐತಿದು. ಭಾರಿ ಸ್ಕೀಮ್ ಐತ್ರಿ ಇದು. ಆಧಾರ ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ ಏನ್ ಬೇಕ್ರಿ? ಡಾಕ್ಯುಮೆಂಟ್ ಸಿಂಪಲ್, ಭಾಳ ಇರಂಗಿಲ್ಲ ಇದಕ್ಕೆ. ನಿಮ್ದೊಂದು ಆಧಾರ್ ಕಾರ್ಡ್ ಐತ್ರಿ? ಆಧಾರ್ ಕಾರ್ಡ್, ವೋಟರ್ ಐಡಿ ಐತಲ್ಲ? ಐತಲ್ಲ, ಓಟ್ ಹಾಕ್ತಿಲ್ಲ. ಓಟ್ ಹಾಕ್ತಿಲ್ಲ, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಐತಿ, ಪ್ಯಾನ್ ಕಾರ್ಡ್ ಐತಿಲ್ಲ? ಐತೆ. ಬ್ಯಾಂಕ್ ಪಾಸ್ಬುಕ್ ಐತ್ರಿ? ಐತೆ. ಬಂಗಾರ ಬಂಗಾರನು ಐತ್ರಿ. ಒಂದ್ 2-3 ತೊಲೆ ಇದ್ರೆ ಸಾಕಲ್ಲ? ಸಾಕೆ. ಆಧಾರ್ ಕಟ್ಟ ನಾವೇನು ತಗೊಂಡ್ ಹೋಗಂಗಿಲ್ಲ, ಒಳಗೆ ಇಟ್ಕೊಳಂಗಿಲ್ಲ. ರೊಕ್ಕನ ಅದಾವ್ರಿ 1 ಲಕ್ಷ ಐತಿದ್ರೆ ಸಾಕು. ಲೋನ್ ಸ್ಯಾಂಕ್ಷನ್ ಆದಂಗ ಕಾಕ. ಹೌದಾ? ಇನ್ನು ಚಿಂತೆ ಬಿಡು. ಈಗ ನಾಳೆ ನಮ್ ಸಾಹೇಬ್ರಿಗೆ ಹೋಗಿ ರಾತ್ರಿ ಹೇಳ್ತೀರಿ ಸಂಜೆಗಡೆ ಸಾಹೇಬ್ರ ಹೆಂಗ್ರಿ ಕಾಕಾಗ ಅಂತೇಳಿ. ಕುಂಡ್ಯಪ್ಪ ಕಾಕ ಅಲ್ಲ? ಕುಂಡ್ಯಪ್ಪ ದಂಡ್ಯಪ್ಪ ಅರುಗೇಡಿ. ಕುಂಡ್ಯಪ್ಪ ದಂಡ್ಯಪ್ಪ ಅರುಗೇಡಿ. 40 ಹಳ್ಳಿಯಾಗ ಭಾಳ ಹೆಸರು ಐತಿ. 40 ಹಳ್ಳಿಯವ್ರು ನಾನು ನ್ಯಾಯ ಹೇಳಕ್ ಕಳಿಸ್ತಾರ. ಅಂಬಾಸಡರ್ ಕಾರ್ನ್ಯಾಗ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ ರೀ. ಅವ್ರೇನು ಕೇಳಂಗಿಲ್ಲ. ಹ್ಞೂ ರೀ. ನಿಮ್ದು ಏನೈತೆ ಅಷ್ಟ ಹೇಳ್ಬೇಕು. ಹೌದ್ರಾ? ಕುಂಡ್ಯಪ್ಪ ಮುಕ್ಕಳಪ್ಪ ದಂಡ್ಯಪ್ಪ ಅಂತ, ಸಾರಿ ಕುಂಡ್ಯಪ್ಪ ದಂಡ್ಯಪ್ಪ ಅರುಗೇಡಿ. ಇವ್ರು ಕಾಕಾಗ ಸಾಲ ಬೇಕಾಗೈತ್ರಿ ಸಾಹೇಬ್ರ. ಹ್ಞೂ ಹಂಗಾರ ಮಾಡಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬರ್ರಿ ಅಂತ ಕರ್ಕೊಂಡ್ ಬರ್ತೀನಿ. ಏನು ಅವ್ರ ಮುಂದ ನೀವು ದೊಡ್ಡ ಹೇಳ್ಬೇಕು. ಮತ್ತೆ ದೊಡ್ಡ ಹೇಳ್ತೇನ್ರಿ. ಸಾಲ ಕೊಡ್ತಾರ, ಹ್ಞೂ ಇಲ್ಲ ಕೊಡೋದಲ್ ಮತ್ತವ್ರು. ಹ್ಞೂರಿಪ್ಪ. ಏನು ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ ಬಂದ ತಕ್ಷಣ ಲೋನ್ ಸ್ಯಾಂಕ್ಷನ್ ಮಾಡಿಸಿ ಆರಾಮ್ಸೆ ತಿಂಗಳ 10,000 ರೂಪಾಯಿ ಬಡ್ಡಿ ತಗೋರೋ ಕಾಕ. 1 ಲಕ್ಷ ರೂಪಾಯಿ ಕೊಡ್ತಾರತ್ತ, ತಿಂಗಳ 10,000 ರೂಪಾಯಿ ಬಡ್ಡಿನೂ ಕೊಡ್ತಾರತ್ತ. ಭಾರಿ ಐತಿ ಸಾಹೇಬ್ರ. 2026 ಬಂಪರ್ ಆಫರ್ ನಮ್ದಿದು. 26 ಬಂಪರ್ ಆಫರ್. ಮತ್ತ ಊರಾಗ ಯಾರು ತಗೊಂಡಿಲ್ಲ ಏನ್ರಿ? ಊರಾಗೆಲ್ಲ ಅಡ್ಡಾಡಿವಿ. ಭಾಳ ಮಂದಿ ಆಫರ್ ಕೊಟ್ಟಿವ್ ಕರೆ. ಅಷ್ಟ್ ಹಂಗಾದ್ರೆ ಹಂಗ್ರಿ, ಹಿಂಗಾದ್ರೆ ಹಂಗ್ರಿ. ಭಾಳ ಮಂದಿ ಆಗುದಿಲ್ಲಪ್ಪ. ನಾವೇನೋ ಆಫರ್ ಕೊಟ್ಟಿರ್ತೀವಿ ತಗೋರಿಪ್ಪ ಅಂತೇಳಿ ಶನಿ ಆಗುದಿಲ್ಲ. ಹೀಗಾದ್ರೆ ಹಂಗ್ರಿ, ಹಂಗಾದ್ರೆ ಹಂಗ್ರಿ, ಹಿಂಗಾದ್ರೆ ಹಂಗ್ರಿ ಅಂತಿರ್ತಾರ. ಬರೋಬ್ಬರಿ ಹೇಳಿದ್ರು. ನೀವ್ ನೋಡ್ಕಾಕ ಎರಡು ಶಾಣೆ ಅದಿ. ಭಾಳ ಶಾಣೆ ಅದೀನ್ರ. ಯಾಕಂದ್ರೆ ನನ್ನ ಹೆಸರು ಕುಂಡೆಪ್ಪ ಅದ, ಶಾಣೆ ಅದಿಲ್ಲ. ಅದಕ್ಕೆ ಈಗ ಹೋಗ್ತೀನಿ, ಸಾಹೇಬ್ರ ಕರ್ಕೊಂಡ್ ಬರ್ತೀನಿ. ಬರ್ರಿ. ಏನು ಸಾಹೇಬ್ರಿಗೆ ಕರ್ಕೊಂಡ್ ಬಂದ ತಕ್ಷಣ ನೀನ್ ಲೋನ್ ಸ್ಯಾಂಕ್ಷನ್ ಮಾಡಿ ಕೊಟ್ಟು ಬಿಡ್ತೀನಿ. ಇಷ್ಟು ಮಾಡ್ರಿಪ್ಪ, ಪುಣ್ಯ ಕಟ್ಕೋರಿ. ಇಂತೆ ಮಾಡಬೇಡ. ಒಟ್ಟ ಆರಾಮ್ ಇರುನಿ. ಬರ್ರಿಪ್ಪ ಬರ್ರಿ. 2026 ಬಂಪರ್ ಆಫರ್ ಬಿಟ್ಟಾರ ನೋಡ್ರಿ. 1 ಲಕ್ಷ ರೂಪಾಯಿ ಬರ್ತಾವ. ಸುಳ್ಳು ಹೇಳಿ 1 ಲಕ್ಷ ರೂಪಾಯಿ ತೊಗೊಳೋದು ಏನೈತಿ? ಮನ್ಯಾಗ 1 ಲಕ್ಷ ರೂಪಾಯಿ ಬಿದ್ದಾವ, ಅದಷ್ಟು ತೋರಿಸೋದೈತಿ. ಹೆಂಡ್ತಿದ ನಂದು ಒಂದು ಸ್ವಲ್ಪ ತುರ್ಸು 1-2 ಚೈನ್ ಅದಾವ, ಅದಷ್ಟು ತೋರಿಸ್ತೀನಿ. 1 ಲಕ್ಷ ರೂಪಾಯಿ ತೊಗೋತೀನಿ. ಫುಲ್ ಚೈನಿ ಮಾಡೋದು. ಇಲ್ಲ ಚೈನಿ ಯಾಕೆ ಮಾಡ್ತೀವಿ? 4 ಎಮ್ಮೆ ಗೊಡ್ಡೆ ಬಿದ್ದಾವ, ಬಲುವಿ ಸಂತ್ಯಾಗ ಮಾರಿ ಮೂಡೂರಿಗೆ ಸಂತೆಯಿಂದ 4 ಎಮ್ಮೆ ಹೊಸ ತರುನು. ಶಿಸ್ತ ಹೈನ ಹಾಲ ತುಪ್ಪ ತಗೋತೀನ.
ತಿನ್ರಿ ಇವತ್ತು ಒಂದಿನ ತಿನ್ರಿ ನಮ್ಮ ಮನೆ ಕೂಳ ನೀವು ತಿಂತೀರಿ ಬೆಳಿತೀರಿ ಒಟ್ಟು ಹಾಲು ಕೊಡಕ್ ಬರಂಗಿಲ್ಲ ಇವತ್ತು ಕಡಿ ಇವತ್ತು 1 ಲಕ್ಷ ರೂಪಾಯಿ ಬರ್ತಾವ ನಿಮಗೂ ಅಷ್ಟು ಮಾರ್ತೀನಿ 2-3 ಲಕ್ಷನಾಗ ಹೊಸ ಎಮ್ಮಿಗಳು ತರ್ತೀನಿ ನಾ ನನಗೆ ಹಾಲು ಬೇಕು ಹಾಲು ನಿಮ್ಮಂತವ್ರು ಬೇಡ ನನಗೆ ನಿಮ್ಮಂತವ್ರು ಬೇಡ ನೀವು 4 ಮಂದಿ ಗೆಳತಿಯರದಿರು ಏನು ಅಕ್ಕ ತಂಗಿದಿರು ಒಟ್ಟ ನನಗೆ ಗೊತ್ತಿಲ್ಲ ನೋಡ ಕುಂಡೆಪ್ಪ ಹೆಸರು ಐತಿ ನಂದು ನನ್ನ ಮನ್ಯಾಗ ಕುಂಡೆಪ್ಪ ಮನ್ಯಾಗ ಬಿದ್ದು ಕುಂಡೆಪ್ಪ ಅಂತ ತಿಂದು ಕುಂಡೆಪ್ಪಗೆ ಹಾಲು ಕೊಡಂಗಿಲ್ಲ ನೀವು ಬರ್ಲಿ ನಿಮ್ಮ ಕೊಡ್ರಿ ನಿಮಗೆ ನೀರು ಕೊಡಂಗಿಲ್ಲ ಇವತ್ತು ನಿಮಗೆ ಸೀದಾ ಇವತ್ತು ಬಬ್ಲು ಸಂತ್ಯಾಗ ಹೋಯ್ತೀನಿ ಇವತ್ತು ಸರ ಒಟ್ಟ ಇಲ್ಲ ಏ ಕುಂಡಪ್ಪ ಕಕ್ಕ ಓ ಸಾಹೇಬ್ರು ಬಂದ್ರಪ್ಪ ಇವತ್ತು 1 ಲಕ್ಷ ರೂಪಾಯಿ ಸಿಗ್ತೈತೆ ನನಗೆ ಕುಂಡಪ್ಪ ಕಾಕ ಅಂತ ಹೇಳಿದ್ನಲ್ರಿ ಇವ್ರ ಹೆಸರು ಬರ್ರಿ ಸಾಹೇಬ್ರ ಬರ್ರಿ ಕುಂದ್ರಿ ಸಾಹೇಬ್ರ ಕುಂದ್ರಿ ಬರ್ರಿ ಸಾಹೇಬ್ರ ಇವ್ರೇನು ಇವರೇ ದೊಡ್ಡ ಸಾಹೇಬ್ರಿ ದೊಡ್ಡ ಸಾಹೇಬ್ರಿ ನಮಸ್ಕಾರ ರೀಪ್ಪ ನಮಸ್ಕಾರ ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಕುಂಡೆಪ್ಪ ರೀ ಸುತ್ತಳ್ಯಾಗ ಭಾಳ ಹೆಸರು ಐತ್ರಿ 40 ಹಳ್ಳಿಯವ್ರನ್ನ ನ್ಯಾಯ ಹರ್ಲಕ್ಕೆ ಕಳಿಸ್ತಾರ್ರಿ 40 ಹಳ್ಳಿಯಾಗ ನ್ಯಾಯ ಹರ್ಲಕ್ಕೆ ಹೋಗಿನ್ರಿ ಅಂಬಾಸಡರ್ ಕಾರ್ನಾಗ ಅದನ್ನೆಲ್ಲ ನಾವು ಕೇಳಂಗಿಲ್ರಿ ಹ್ಞೂ ರೀ ನಮಗ್ ಜಸ್ಟ್ ಹೆಸರು ಬೇಕು. ಹೆಸರು ಬೇಕ್ರಿ ನನ್ನ ಹೆಸರು ಕುಂಡೆಪ್ಪ ದಂಡೆಪ್ಪ ಅರುಗಡಿ ರೀ ಬರ್ಕೊರಪ್ಪ ಅದನ್ನ. ಹ್ಞೂ ಸರ್ ಕುಂಡೆಪ್ಪ ದಂಡೆಪ್ಪ ಅರುಗೇಡಿ. ಅರುಗೇಡಿ ಕುಂಡೆಪ್ಪ ದಂಡೆಪ್ಪ ಅರುಗೇಡಿ. ಕುಂಡಪ್ಪ ದಂಡಪ್ಪ ಅರುಗೇಡಿ. ಏನ್ರಿ ನೀವು ಹಿಂಗೆಲ್ಲ ಮಾತಾಡೋ ಮುಂದೆ ತಂಬಾಕ ಅವೆಲ್ಲ ತಿನ್ನಬಾರ್ದು. ಏನ್ ಮಾಡುದ್ರಿ ಚಟ ಮಾಡಿ ಚಟ ಸೇರ್ತಿರು ನೀವು. ಇಲ್ಲ ಆಧಾರ್ ಕಾರ್ಡ್ ಏನು? ಆಧಾರ್ ಕಾರ್ಡ್ ರೀ ಆಧಾರ್ ಕಾರ್ಡ್ ಏನ್ ಮಾಡುದ್ರಿ ಇಲ್ಲ ಆಧಾರ್ ಕಾರ್ಡ್ ತೆಗಿದ ಫೋನ್ ತೆಗಿತಾನ ಇಲ್ಲ ಅದ ನೋಡ್ರಿ ಈಗ ನೋಡ್ರಿ ಆಧಾರ್ ಕಾರ್ಡ್ ನೋಡ್ರಿ ಇಲ್ಲಿ ಜೂಮ್ ಮಾಡ್ರಿ ನೋಡ್ರಿಪ್ಪ ಕುಂಡೆಪ್ಪ ದರಪ್ಪ ದಂಡೆಪ್ಪ ದಂಡೆಪ್ಪ ಅರುಗೇಡಿ. ಅರುಗಡಿ ಕರೆಕ್ಟ್ ಅದಲ್ಲ? ಹ್ಞೂ ಸರ್ ಕುಂಡಪ್ಪ ದಂಡಪ್ಪ ಅರುಗೇಡಿ. ಹ್ಞೂ ಸರ್ ಹ್ಞೂ ಸರ್ ಓಕೆ. ಈಗ ಆಧಾರ್ ಕಾರ್ಡ್ ತಗೊಂಡ್ವಿ ಮತ್ತ ಕ್ಯಾಶ್ ಕ್ಯಾಶ್ ರೀ ಕ್ಯಾಶ್ ಅದಾವ್ರಿ ಮನ್ಯಾಗ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಇಲ್ಲೇ ಅದ ನೋಡ್ರಿ ಫೋಟೋ ಎಲ್ಲ ಮೊಬೈಲ್ದಾಗ ತೋರಿಸ್ತಾನೆ. ಅದು ತಗೊಂಡ್ ತಿರುಗಾಡೋದು ಆಗುದಿಲ್ರಿ ಸಾಹೇಬ್ರ ಅಪ್ಡೇಟ್ ಆಗ್ಯಾನ್ರಿ ಕಾಕ ಫುಲ್ ಅಪ್ಡೇಟ್ ಅದಾನ ಸರ್. ಇದು ಅಕೌಂಟ್ ನಂಬರ್ ಬರ್ಕೋದು. ಅಕೌಂಟ್ ನಂಬರ್ ಹೇಳಿ ಸರ್. 47 ಹ್ಞೂ ಸರ್ 03 ಹಾಂ ಸರ್ 45 61 89 00. ಓಕೆ ಸರ್. ಇನ್ನು ನಂಬರ್ ಸರ್ ಇನ್ನು 12. ಹ್ಞೂ ಸರ್ ಸರ್ ಬಾರ 9 ಐತೆ ನೋಡಿ ಸರ್ ಮನೆ. ಐತಿ ಬಾರ 9 ಐತಿ ಬಾರ 9 ಬಾರ ರಾತ್ರಿ 9 ಹೋಗ್ತೀನ್ರಿ ನಾ ಬಾರಿಗೆ ಓಟಿ ಅದ ನಮ್ದು ಆ ಬಾರ್ ಅಲ್ಲ ಮರೆ ಇಲ್ಲಿ ಬಾರ್ ಕೊಡ್ರಿ. ಹೌದಾ ಇಲ್ಲಿ ಬಾರಿಗೆ ಹೋಗೋಣ ಅಂತ ಕೇಳ್ತಾರೆ ನಾನು 1 ಲಕ್ಷ ರೂಪಾಯಿ ಬಾರ್ನಾಗ ಪಾರ್ಟಿನ ರೀ ಓ ಮರೆ ಹುಚ್ಚುಚ್ಚರಂಗ್ ಮಾಡತಾನ ಕೊಡ್ತಾನೆ. ಒಟ್ಟ ತಲೆ ಕೆಡಿಸಿಬೇಡ್ರಿ. ಕುಂಡ್ಯಾಪ್ ಕಾಕ ದೊಡ್ಡ ಹೆಸರು ಐತ್ರಿ. ಹ್ಞೂ BMW ಕಾರ್ನ ಹೋಗ್ಕಂಡ್ರಿ. BMW ಕಾಕ ಅಂಬಾಸಡರ್ ಅಂಬಾಸಿಡರ್ ಕಾರ್ನ ಹೋಗ್ಕಂಡ್ರಿ. 40 ಮಂದಿ ಹಳ್ಳ್ಯಾಗ ಹೀರತನ ಬಗೆಹರಿಸ್ತಾನ್ರಿ. ಅಂತ ದೊಡ್ಡ ಹೆಸರು ಐತ್ರಿ ಕಾಕ. ತಗೋರಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ 45 ಒಂದು ನಿಮಿಷ. ಹಾಂ 45 12 65 30 12 35. ಹ್ಞೂ ಸರ್ ಆಗೈತೆ ಸರ್. ಬರ್ತಾವ್ರಿ ಈಗ OTP ಬಂತದ. OTP ಹಾಂ ಸರ್ OTP ಬಂದನು ಕಾಕ ಬಂದೈತಿ ನೋಡ್ರಿ ಏನು 2512 2512 ಬುಕ್ ತಾನೆ. ಹ್ಞೂ ಸರ್ ಅಪ್ಲೈ ಆಗೈತೆ ಸರ್. ಅಪ್ಲೈ ಆಗದ. ಹ್ಞೂ ಸರ್. ಹಾಂ ನೋಡ್ರಿ ಎಲ್ಲ ಬರ್ದಿವಿ ನೀಟಾಗಿ ಒಂದ್ಸಲ ಓದ್ಕೊಂಡ್ಬಿಡ್ರಿ ನೀವು. ಹಾಂ ರೀ ಕುಂಡೆಪ್ಪ ದಂಡೆಪ್ಪ ಅರುಗಡಿ ನನ್ನ ಹೆಸರು ರೀ ಮತ್ತು ಇವರಿಗೆ 1 ಲಕ್ಷ ಸಾಲ 1 ಲಕ್ಷ ಸಾಲ ಕೊಡ್ಲಾಕತ್ತಿದ್ದೀವಿ. ಇವರಿಗೆ 10,000 ತಿಂಗಳ ಬಡ್ಡಿನೂ ಕೊಡ್ತೀವಿ ಮತ್ತು ಅವರು ಈಗ ತಮ್ಮಲ್ಲಿ ಇದ್ದಂಥ ಬ್ಯಾಲೆನ್ಸ್ ಮನೆಯಲ್ಲಿ ಇಟ್ಟಂಥ ಹಣವನ್ನು ತೋರಿಸುತ್ತಾರೆ. ತೋರಿಸ್ತೇನೆ ರೀ. ಎಲ್ಲ ಕರೆಕ್ಟ್ ಓದಿರಿ? ಕರೆಕ್ಟ್ ಅದಲ್ರಿ ಎಲ್ಲ? ಹಾಂ ರೀ ಈಗ ಒಂದ್ ಕೆಲಸ ಮಾಡ್ರಿ. ಹಾಂ ತಗೋರಿ ಇಲ್ಲೊಂದು ಸೈನ್ ಮಾಡ್ಬಿಡ್ರಿ. ಕುಂಡೆಪ್ಪ ದಂಡೆಪ್ಪ ಅರುಗಡಿ 40 ಹಳ್ಳ್ಯಾಗ ನ್ಯಾಯ ಕಾಕ ಸಿಗ್ನೇಚರ್ ಮಾಡು. ಹಾಂ ಸಿಗ್ನೇಚರ್ ರೀ ಹಿಂಗಾರಿ ನಮ್ಮ ಸಿಗ್ನೇಚರ್ ಎಲ್ಲ 1 ಪೇಜ್ ಬೇಕ್ರಿ ನಮ್ಮ ಸಿಗ್ನೇಚರ್. ಸಾಲ ಕೊಡ್ರಲ್ಲ ಬಂಗಾರ ತೊಂಬರ್ರಿ ತೋರಿಸ್ಬೇಕಲ್ಲ. ಅದು ತೋರಿಸಿದ ಮೇಲೆ ಕೊಡವ್ರಿ ಸ್ಕ್ಯಾನ್ ಮಾಡ್ಬೇಕಲ್ಲ. ಹೌದಾ ಆಯ್ತು 1 ನಿಮಿಷ ಕುಂದ್ರಿ ಸರ್ ಬಂದೆ. ನಿಮ್ಮ ಕಡೆ ಪಕ್ಕ ಬಂಗಾರ ಮತ್ತೆ ಸುಮ್ಮರು ಭಾರಿ ಹೆಸರು ಅಂದ್ರೆ ಹಳ್ಳ್ಯಾಗ. ಹೌದಾ? ಕುಂಡ್ಯಾಪ್ ಬರಾಕತ್ತಲ್ಲ ಅಂದ್ರೆ ಮಂದಿ ಮುಗುಳ್ ಕಡಿತೈತಿ.
ಮಸ್ತ್ ಇದ್ದಂಗ ಅದನ್ನ ಪಕ್ಕಡಕ್ ಇದ್ದಂಗ ಅದನ್ನ ಜವಾರಿ ಕೋಳಿ ತಿನ್ನತ್ತ ಅನ್ಸುತ್ತ ಭಾರಿ ಅದನ್ರಿ ಕಾಕ ಜವಾರಿ ರೊಟ್ಟಿ ಸಾಹೇಬ್ರ ಮನ್ಯಾಗ ನನ್ನ 3 ಹೆಂಡ್ರ ಬಂಗಾರ ಅದ ರೀ ಇಲ್ಲಿ ನಂದು ಬಂಗಾರ ಅದ ರೀ ಹಾಂ ರೀ 3 ಮಂದಿ ಅನ್ರಿ 3 ಮಂದಿ ಏನ್ರ ಒಬ್ಬಕ್ಕೆ ಹಿಂಗೆ ಮೆಂಟೆ ಮಾಡ್ಬೇಕಂದ್ರೆ ಹಿಂಗೆ ಆಗತ್ತೆ ನಮ್ಗೆ ಈಗ ರೀ ಸಾಹೇಬ್ರ ಈಗ ಇದು 50,000 ರೂಪಾಯಿ ರೀ ಇಲ್ಲಿ 50,000 ರೂಪಾಯಿ ಅದ ರೀ ಹಾಂ ರೀ ಬಂಗಾರ ಇದ್ರೊಳಗೆ ಇಲ್ಲೇನು ಅದಾವ ಹೌದಾ ಹಾಂ ತರ್ತೀನಿ ರೀ ಭಾಳ ಇಟ್ಟನ್ರಿ ರೊಕ್ಕ ಬಾಳೆ ಮಾಡೋಣ 10,000 ರೂಪಾಯಿ 5,000 ರೂಪಾಯಿ ಎಕ್ಸ್ಟ್ರಾ ಇರ್ತೈತೆ ರೀ ಒಟ್ಟು ಲೆಕ್ಕ ಹಾಕಂಗಿಲ್ಲ ನೋಡ್ರಿ ಹಾಂ ಸಾಹೇಬ್ರ ಈಗ ರೀ ಅಲ್ಲೇ ಇಟ್ಕೊರಿ ಅಲ್ಲೇ ಕೈಯಾಗ ಇಟ್ಕೊರಿ ಹಾಂ ರೀ ನೋಡ್ರಿಲ್ಲ ಹಾಂ ರೀ ಇದು 3 ತೊಲಿದ ಐತ್ರಿ ಇದು 1.5 ತೊಲಿದ ಐತ್ರಿ ಇನ್ನೊಂದು ಇಲ್ಲಿ 1 ತೊಲಿದ ಐತ್ರಿ ಆಗೈತೆ ಸರ್ ಹಾಂ ರೀ ಇದು 3 ತೊಲಿದ 1 ತೊಲಿದ 3 ತೊಲಿ 1 ತೊಲಿ ಕ್ಯಾಶ್ ಎಲ್ಲ ಕರೆಕ್ಟ್ ಅದಾವಲ್ರಿ ಕರೆಕ್ಟ್ ಅದಾವ್ರಿ ಎಲ್ಲ ಕ್ಯಾಶ್ ಉಂಟು ಇಲ್ಲ ಕೊಡ್ರಲ್ಲ ಹಾಂ ತೋರ್ಸಿ ಆಯ್ತು ರೀ ಈಗ ಲೋನ್ ಸ್ಯಾಂಕ್ಷನ್ ಮಾಡ್ರಿ ಲೋನ್ ಆಗೈತ್ರಿ ಆಗೈತ್ರಿ ಸ್ಯಾಂಕ್ಷನ್ ಆಗೈತಿ ಅಪ್ರೂವಲ್ ಆಗೈತೆ ಸರ್ ಅಪ್ರೂವಲ್ ಆಯ್ತಾ ಆಗ್ಯದ ನೀವೇನ್ ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ ಯಪ್ಪ ನನಗೆ 1 ಲಕ್ಷ ರೂಪಾಯಿ ಸಿಗ್ತೈತಿ ನಾನು 4 ಎಮ್ಮೆ ಮಾಡ್ತೀನಿ ಅದು 1 ಲಕ್ಷ ರೂಪಾಯಿ ಹಾಕಿ ಇನ್ನೂ 4 ಎಮ್ಮೆ ಬ್ಯಾರೆ ತರ್ತೀನಿ ಶಿಸ್ತು ಹಾಲ ಹೈನ ತುಪ್ಪ ಬೆಣ್ಣಿ ನೋಡ್ರ ನೋಡ್ರಿ ಇಡೀ ಜಗತ್ತಿನಾಗ ನಾವು ಎಲ್ಲಾ ಕಡೆ ಲೋನ್ ಅಂತ ಅಡ್ಡಾಡಿವಿ ಹೌದ್ರಿ ನಿಮ್ಮ ಹಳ್ಳಿಯಾಗ ಒಬ್ರು ತಗೊಳಿಲ್ರಿ ಲೋನ್ ತಗೊಳ್ಳಿಲ್ಲ ನೀವು ದೇವತಾ ಮನುಷ್ಯ ಇದ್ದಂಗ್ರಿ ಮಂಗೇನ್ ಮಕ್ಕಳು ಅವ್ರೇನ್ ತಗೋತಾರ ಅವ್ರೇನ್ ಗೊತ್ತಾ ಕಾಕ ಇನ್ನೊಂದು ಮಿನಿಮಮ್ ಇಲ್ಲದು 200-300 ಮಂದಿ ಮಾತಾಡ್ಸಿನ ಹ್ಞೂ ರೀ ಒಬ್ರು ಇಲ್ಲ ಬರೀ ಡೌಟ್ ಕೇಳ್ತಾರ ಬರೀ ಡೌಟ್ ಮಾಡಿದ್ರೆ ಏನು ಸಿಗಂಗಿಲ್ಲ ನಿಮ್ಗೆ ಯಾವಾಗ ಡ್ಯೂಟಿ ಕಳ್ಸಿತ್ ನೀವು ಹೋಗ್ ಬಾ ಒಂದ್ ಜರ್ನಿ ಅನ್ಬಿಟ್ರೆ ಸಾಕು ಸರ್ ಯಾರು ಇಲ್ರಿ ನಾಳೆ ಬಾ ಅಂತಾರ ನಾಡ್ದು ಬಾ ಅಂತಾರ ಇವತ್ತು ಬಾ ಅಂತಾರ ಅಂತಂದ ಇವತ್ತು ನೀವು ಹೆಂಗ್ ಸಿಕ್ರಿ ಒಬ್ರ ಅದಾರ್ರಿ ಕುಂಡಪ್ಪ ಸಾವ್ಕಾರ ಅಂತ ಹೇಳಿ ಅವ್ರ ಹೆಸರು ಕೇಳಿದ್ರ ಎಲ್ಲ ಇಡೀ ಗಟ ನಡಗತ್ ಗ್ರಾಮ ಅಂದಿದ್ದೀನ್ರಿ ಹೌದ್ರಿ ಹೇಳದಂಗ ಮಾಡಿದ್ರಿ ಬಿಡ್ರಿ ಭರೋಸೆ ಮಾಡ್ಬೇಕ್ರಿ ಭರೋಸೆ ರೊಕ್ಕ ಎಲ್ಲಿ ಸಿಗ್ತೈತಿಲ್ಲ ಅಲ್ಲಿ ನಾ ಭರೋಸೆ ಮಾಡೇ ಮಾಡ್ತೀನಿ ನೋಡಿದ್ರೆ ಗೊತ್ತಾಗ್ತದ್ರಿ ಮನುಷ್ಯ ಮಾರಿ ಮ್ಯಾಗ ಅಳದ್ ಬಿಡ್ತೀವಿ ನಾವು ಯಾಕಂದ್ರೆ ನಾನು ನಾಳೆ ತಳ್ಳ್ಯಾಗ ಹಂಗ ಕರಿತಾರ ಕಾರಣ ಹೋಗ್ಕರ್ರಿ 40 ಹಳ್ಳಿ ಸುತ್ತ ಜಗಳ ಬಗೆಹರಿಸ್ಬಿಡ್ತಾರ್ರಿ ನ್ಯಾಯ ಬಗೆಹರಿಸ್ಬಿಡ್ತಾರ್ರಿ ನೋಡ್ರಿ ಕಾಕರ ನೀವು ಲೋನ್ ತಗೊಂಡಿದ್ದಕ್ಕೆ ನಮಗ್ ಬಹಳ ಖುಷಿಯಾಗಿ ಯಾಕಂದ್ರೆ ಸುತ್ತ ಹಳ್ಳಿಯಾಗೆಲ್ಲ ಕೇಳಿನೋ ಯಾರು ಒಬ್ರು ತಗೊಂಡಿದ್ದಿಲ್ಲ ಅದಕ್ಕ ನಮ್ಮ ಕಡೆಯಿಂದ ಖುಷಿಯಾಗಿ ನಿಮಗ ಸ್ವೀಟ್ ತಂದಿರಿ ಬಾಯಿ ಸಿಹಿ ಮಾಡೋಣ ನನಗ ಶುಗರ್ ಅದಪ್ಪ ತಿಂದ್ರೆ ಏನಾಗೋದಿಲ್ಲ ಹೌದಾ ಮಕ್ಕಳ ರೂಮ್ ತಿನ್ನಬಾರದು ಹೌದು ಬರೇ ಐತೆ ಸಾಹೇಬ ತೆಗಿಯಾಕ ಬರೋಲ್ಲ ಏನಿಲ್ರಿ ಯಾಕಂದ್ರೆ ಏನೋ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಸಿಹಿ ಆಗ್ಬೇಕಲ್ಲ ಹೌದೌದು ಜಾಸ್ತಿ ತಿನ್ನಿಸ್ಬೇಡ್ರಿಪ್ಪ ಮತ್ತೆ ಇಲ್ಲ ಸ್ವಲ್ಪ ತಿನ್ರಿ ಏನದ ರೀ ಸ್ವೀಟ್ ರೀ ಲಾಡು ಅಂತಾರ್ರಿ ಇದಕ್ಕ ತಿರುಪತಿಯಿಂದ ನಾವು ಸ್ಪೆಷಲ್ ತಂದಿರ್ತೀವಿ ನಮ್ ಕಡೆ ಲೋನ್ ತಗೊಂಡವ್ರಿಗೆ ಹೌದ್ರಾ ತಗೋರಿ ನಿಧಾನ ಹೋಗ್ತೀನಿ ಮಸ್ತ್ ಅದಾವ ಹಾ ರೀ 1 ಲಕ್ಷ ರೂಪಾಯಿ ಲಡ್ಡು 1 ಲಕ್ಷ ರೂಪಾಯಿ ಬರ್ತಾವ ಈಗ ಸಿಕ್ಕೈತೆ ಸಿಗಲ್ಲ ಅಂತ ತಿಂದ ಬಿಟ್ಟೆ ನಮ್ಮ ಓದ್ತಿದ್ದು 2 ನಿಮಿಷ ಆದ್ಕೊಂಡು ಹೋಗ್ಲಿನ್ರಿ ಮುಟ್ಟಿದ ಬಿಟ್ಟು ತೋರಿ 1 ಲಕ್ಷ ರೂಪಾಯಿ ಬರ್ತಾವ 1 ಲಕ್ಷ ರೂಪಾಯಿ ಸೀಡ್ 1 ಲಕ್ಷ ರೂಪಾಯಿ ಬರ್ತಾವ ಹಂಗೈತಿ ಬಕ್ರ ಬಕ್ರ ಹಿಡಿದೀವಿ ನಾವು ಮಾಸ್ತಾಗಿರೋದು ಹಿಡಿದಿಲ್ಲ ಈಗ ಈಗ ಒಂದ್ ಕೆಲಸ ಮಾಡ ಈಗ ತಗೊಂಡಿವಿ ಎಲ್ಲಾರ ಕಂಡು ನಾ ಹೊಡೆದಂಗ್ ಹೊಡಿತಾರ ರೂಮಿಗ ನೀನ್ ಅವ್ನ ಕಾಲಕ್ಕೆ ಬರೀ ತೊಗೊಂಡ್ ಹೊಡಿತಾರ ಅವ್ರು ಸೀದಾ ಬಿಜಾಪುರಕ್ಕೆ ಹೋಗಮ್ಮ ಬಿಜಾಪುರಕ್ಕೆ ಹೋದ್ರೆ ಬೀಜ ತೆಗಿತಾರ ಅಂದ್ರೆ ಸೀದಾ ಹುಬ್ಳಿಗೆ ಹೋಗಮ್ಮ ಎಲ್ಲಿ ಬ್ಯಾಡ್ರಿ ಬಿಟ್ಟು ಬಿಡಮು ಇಡೀ ಊರ ಬಿಟ್ಟು ಬಿಡಮು ನಡಿ ಅಂದ್ರೆ ಬೇರೆ ಕಡೆ ಹೋಗ್ರಿ ಸರ 6 ತೊಲಿ ಬಂಗಾರ 1 ಲಕ್ಷ ರೂಪಾಯಿ ಬ್ಯಾಂಕಿನ ಹೊಳಿ ತಿರ್ಗಿ 5 ಲಕ್ಷ ರೂಪಾಯಿ ಲೋ ಬ್ಯಾಲೆನ್ಸ್ ಇಟ್ಟಾನವ ನೀನ್ ಅವ್ನು ಯಾರ ಕೇಳಿಸ್ಕೊಂಡ್ರ ಸುಮ್ ಕುಂದ್ರು
ಸಾಹೇಬ್ರ ರೀ ಸಾಹೇಬ್ರ ಏ ನನ್ನ ರೊಕ್ಕ ನನ್ನ ಬಂಗಾರ ಅಯ್ಯೋ ನನ್ನ ಬಂಗಾರ 1,00,000 ರೂಪಾಯಿ ಕೊಡ್ತಿರೋದು ಎಲ್ಲದಲ್ಲ ನನ್ನ 1,00,000 ರೂಪಾಯಿ ನನ್ನ 6 ತೊಲಿ ಬಂಗಾರ ಅಪ್ಪೋ ಏನು ಮಾಡೋದು ಯಪ್ಪ ಕುಂಡ್ಯಪ್ಪ ಹೆಸರೈತಿ ನಂದು ಸುತ್ತಳ್ಳ್ಯಾಗ ಭಾಳ ಹೆಸರೈತಿ 4 ಅವ್ರು ನ್ಯಾಯ ಹರ್ಲಕ್ಕೆ ಕರೆಸ್ತಾರ ಅಂಬಾಸಿಡರ್ ಕಾರ್ನಾಗ ಹೋಗ್ತೀನಿ ನ್ಯಾಯ ಹರಿದು ಬರ್ತೀನಿ ಈ ನನ್ನ ಮಕ್ಕಳು ನನಗೆ ಬೂಚು ಪಡೆದು ಹೋದ್ರಲ್ಲೂ ಯಪ್ಪ ನನ್ನ 6 ತೊಲಿ ಬಂಗಾರ 1,00,000 ರೂಪಾಯಿ ಮಕ್ಕಳ ನಿಮಗೆ ಬಿಡಾಗಿಲ್ಲ 4 ಹಳ್ಳಿ ಮಂದಿಗೆ ನಿಮಗೆ ಬೆನ್ನು ಹತ್ತಿಸ್ತೀನಿ ನಿಮಗೆ ಎಲ್ಲಿ ಹೋಗ್ತೀರ ಹೋಗ್ಲಿ ನಿಮಗೆ ಬಿಜಾಪುರ ದರ್ಗಾ ಜೈಲ್ನಾಗ ನಿಮಗೆ ಬುರ್ಗಾನ ತೆಗಿಸ್ತೀನಿ ಬಿಡಾಗಿಲ್ಲ ಹಲೋ ಹ್ಞೂ ರೀ ಕುಂಡ್ಯಪ್ಪ ಮಾತಾಡುದ್ರಿ ಇಲ್ರಿ ನಾ ಬ್ಯಾಂಕಿಗೆ ಬಂದಿಲ್ರಿ ರೊಕ್ಕ ತಗೊಂಡಿಲ್ರಿ ಅಲ್ಲಿ 3,00,000 ರೂಪಾಯಿ ಇದ್ದು ರೀ ಬ್ಯಾಂಕ್ನಾಗ ಎಲ್ಲ ಸಾಪಾಗಿದ್ರಿ ಅಪ್ಪ ಬ್ಯಾಗನು ಖಾಲಿ ಮಾಡಿ ಹೋದ್ರಿ